ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತು ಈ ವಿಡಿಯೋದ ಮುಖಾಂತರ SPUC ಕೋಚಿಂಗ್ ಸೆಂಟರ್ಗೆ ಯಾವ ತರ ಬಂದು ರೀಚ್ ಆಗ್ಬೇಕು ಅನ್ನೋದದ್ದು ರೋಡ್ ಮ್ಯಾಪ್ ಬಗ್ಗೆ ಡಿಸ್ಕಷನ್ ಮಾಡ್ತದೆ. ಗಾಂಧಿ ಚೌಕ್ ತಮ್ಗೆಲ್ಲರಿಗೆ ಗೊತ್ತೇ ಇದೆಯಲ್ಲ. ಸೊ ಗಾಂಧಿ ಚೌಕ್ ದಿಂದ ಏನಪ್ಪಾ ಅಂದ್ರೆ ಜಸ್ಟ್ 100 ಮೀಟರ್ ದಷ್ಟು ನೀವು ಕಡೆ ಅಂದ್ರೆ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಗೊಂಟ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಎಲ್ಲರಿಗೂ ಗೊತ್ತಿದೆಯಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಥವಾ LBS ಮಾರ್ಕೆಟ್ ಅಂತ ಹೇಳ್ತೀವಲ್ಲ, ಅದ್ರ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ. ಅದ್ರ ಮೇಲ್ಗಡೆ SPUC ಕೋಚಿಂಗ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತದ. ಸೊ ಜಸ್ಟ್ ಗಾಂಧಿ ಚೌಕ್ ದಿಂದ 100 ಮೀಟರ್ ದಷ್ಟು ಅಥವಾ 1 ಮಿನಿಟ್ ದಷ್ಟು ವಾಕ್ ಸಿದ್ದೇಶ್ವರ ಗುಡಿ ಕಡೆಗೆ ಅಂದ್ರೆ SS ರೋಡ್ ಹೊಂಟ್ರಿ ಅಂತಂದ್ರೆ ಶಾಸ್ತ್ರಿ ಮಾರ್ಕೆಟ್ ಅಪೋಸಿಟ್ ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಕೋಚಿಂಗ್ ಸೆಂಟರ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಇಲ್ಲಿ PCMB ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, KCET, NEET, JEE, IIT ಎಲ್ಲಾ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಹೂಎವರ್ ಇಂಟ್ರೆಸ್ಟೆಡ್ ಫಾರ್ 2026 PUC to PCMB ಮತ್ತೆ ಇಂಟಿಗ್ರೇಟೆಡ್ ಕ್ಲಾಸಸ್ ಗೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಡಿಟೇಲ್ ಅಬೌಟ್ ಯಾವ್ದ್ರ ಇರ್ತಂದ್ರೆ PUC to 2026 ದ ವೆಕೇಶನ್ ಕ್ಲಾಸಸ್ ಇನ್ಫಾರ್ಮೇಶನ್. ಸೊ 2026 PUC to PCMB ವೆಕೇಶನ್ ಕ್ಲಾಸಸ್ ಎಂದ್ ಹಿಡಿದು ಸ್ಟಾರ್ಟ್ ಆಗ್ತಾವೆ ಸರ್ ಅಂತಂದ್ರೆ 19th ಫೆಬ್ರವರಿ ಹಿಡಿದು ಫಸ್ಟ್ 15 ಡೇಸ್ ಡೆಮೋ ಕ್ಲಾಸಸ್ ಇರ್ತಾವ, ಫ್ರೀ ಮತ್ತೆ ಡೆಮೋ ಕ್ಲಾಸಸ್. ಇಲ್ಲಿ ಎಲ್ಲ 4 ಸಬ್ಜೆಕ್ಟ್ ತಗೋತದ. ಬೇರೆ ಕೋಚಿಂಗ್ ತರ 1-2 ಸಬ್ಜೆಕ್ಟ್ ತಗೊಂಗಿಲ್ಲ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ ಅಗ್ದಿ ಬೆಸ್ಟ್ ವೇದೊಳಗಡೆ ಲೋವೆಸ್ಟ್ ಪ್ರೈಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ತಿಳಿಯಂಗ. ಸೊ ಇಲ್ಲೊಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ 50 ಸೀಟ್ಸ್ ಜಸ್ಟ್ ಅಟ್ 4000 rupees ಇದು ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದೀವಿ. ಯಾಕಂದ್ರೆ 10th ಇಯರ್ ಸೆಲಿಬ್ರೇಷನ್ ಆನಿವರ್ಸರಿ ಇದೆ. ಕೋಚಿಂಗ್ ಸ್ಟಾರ್ಟ್ ಆಗಿದ್ದು 2016 ದಲ್ಲಿ. ಈ ವರ್ಷ 10th ಇಯರ್ ಸ್ಪೆಷಲ್ ಆಫರ್ ಎಲ್ಲಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲತ್ತೇಳಿ ಜಸ್ಟ್ PCMB ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಳ್ಳಕ ಸೊ 4000 ಒಳಗಡೆ ಇದೆ. ಸೊ ಹೂ ಆರ್ ಗೋಯಿಂಗ್ ಟು ಟೇಕ್ ದಿ ಸೊ ಅಡ್ಮಿಷನ್ ಆನ್ ಆರ್ ಬಿಫೋರ್ 20th of February. ಯಾರು 20th of February ಒಳಗಡೆ ಅಡ್ಮಿಷನ್ ತಗೋತಾರಲ್ಲ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಜಸ್ಟ್ ಅಟ್ 4000 ಒಳಗಡೆ. ಸರ್ ನಮ್ಗೆ ಇಂಟಿಗ್ರೇಟೆಡ್ ಬೇಕು, 1 ಇಯರ್ ಫುಲ್ ಕ್ಲಾಸಸ್ ಬೇಕು, KCET, NEET, PCMB ಅಂತಂದ್ರೆ ಅಂತದನ್ನ ಎಷ್ಟದ್ರಾಗಿದೆ ಸರ್ ಅಂತಂದ್ರೆ 10,000 ಒಳಗಡೆ. ಸೊ 10,000 ಒಳಗಡೆ ಫಸ್ಟ್ 50 ಸೀಟ್ಸ್ ಎಲ್ಲಾ ಎಕನಾಮಿಕಲ್ ಸ್ಟೂಡೆಂಟ್ಸ್ ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಇದ್ರೊಳಗಡೆ PCMB, KCET, NEET, JEE, IIT ಎಲ್ಲಾನು 1 ಇಯರ್ ನ ಕಂಪ್ಲೀಟ್ ಡೈಲಿ 6 o'clock to 8 o'clock ತನಕ 2 hours ದಷ್ಟು 1 ಇಯರ್ ಫುಲ್ ತಗೊಂಡು ನಿಮಗೆ ಪರ್ಫೆಕ್ಟ್ ಮಾಡಿಸಿ ಕೊಡ್ತದ. ಸೊ ಹೂ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ದಿ ಕೋಚಿಂಗ್ ನಂಬರ್. ಸೊ ಆಲ್ರೆಡಿ ಅಡ್ರೆಸ್ ಹೇಳಿದವಲ್ಲ, ಎಲ್ಲಂದ್ರೆ ಗಾಂಧಿ ಚೌಕ್ ತಮ್ಗೆಲ್ಲರಿಗೂ ಗೊತ್ತಿದೆ. ಗಾಂಧಿ ಚೌಕ್ ದಿಂದ ಜಸ್ಟ್ 100 ಮೀಟರ್ ದಷ್ಟು ಟುವರ್ಡ್ಸ್ ದಿ ಸಿದ್ದೇಶ್ವರ ಟೆಂಪಲ್ ಅಂದ್ರೆ ಸಿದ್ದೇಶ್ವರ ಟೆಂಪಲ್ ಕಡೆಗೆ ಹೊಂಟ್ರಿ ಅಂದ್ರೆ SS ರೋಡ್ ಗೊಂಟ ಇದೇನ್ ಶಾಸ್ತ್ರಿ ಮಾರ್ಕೆಟ್ ಇದೆಯಲ್ಲ LBS ಮಾರ್ಕೆಟ್. ಸೊ ಅದ್ರದ್ದು ಅಪೋಸಿಟ್ PV ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ. ಸೊ ಅದ್ರ ಮೇಲ್ಗಡೆ SPUC ಬೋರ್ಡ್ ಕಾಣಿಸ್ತದೆ, ಅಲ್ಲಿ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದೆ. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ ಪ್ರೊವೈಡೆಡ್ ಹಿಯರ್ and share this information to all your friends. See you in a so vacation classes first 15 days demo classes ಇರ್ತವೆ. ಸೊ ಇದೊಂದು ಸ್ಪೆಷಲ್ ಆಫರ್ ಇದೆಯಲ್ಲ, ಸೊ whoever interested you can utilize this. Thank you. ಅದ್ರಾಗೆ ಹಿಡಿಸಲಾಗ್ತದ, ಬಿಡಿಸ್ಲಿಕ್ ಬರ್ತದ. ಥಿಯರಮ್ ನಂಬರ್ 2 ಅಂತೇಳಿ ಹಾಕ್ಸಿ ನಿನ್ನೆ ಫಾರ್ಮುಲಾ ಬರ್ಸಿ ನೆನಪೈತಿ. ಥಿಯರಮ್ 2 ಅಂತೇಳಿ ಹಾಕ್ಸಿ ಅದು ಪ್ರೂಫ್ ಕೇಳಂಗಿಲ್ಲ, ಬರೀ ಇಷ್ಟೇ. ಈಗ ನಿನ್ನೆ ಯಾರು ಅಬ್ಸೆಂಟ್ ಇದ್ರಂದ್ರೆ ಇಲ್ಲೇ ತಿಳ್ಕೊಂಡ್ ಬಿಡ್ರಪ್ಪ. ಒಂದೇನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಮತ್ ಅದು ಅಂದ್ರೆ ಏನ್ರಿ ಅಂತ ಹೇಳಿ ಹೇಳಕ್ ಕುಂದ್ರದಂಗಿಲ್ಲ, ಯಾಕ ಮತ್ ಅರ್ಧ ತಾಸು ಗಟ್ಲೆ ಹೋಗ್ತೈತಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ಮುಲಾ ಏನಂತ ಹೇಳಿದ್ರೆ ಚಂದ್ರಕಾಂತ, P is equals to 1/2 ಬ್ರಾಕೆಟ್ ದೊಳಗಡೆ A plus A'. ಇದು ಸಿಮೆಟ್ರಿಕ್ ಹೇಳಿದ್ರಿ. ನೆಕ್ಸ್ಟ್ ಒಂದ್ A ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನ, ಹೇಳ್ತೀನಿ ಪ್ರಾಬ್ಲಮ್ಸ್ ಹೇಳ್ತೀನಿ. ಇನ್ನೊಂದು ಯಾವುದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದು ಏನ್ರಿ ಸರ್? ಕ್ಯೂ ಸರ್, ಅದು PQ ಅಂತೇಳಿ ಎಲ್ಲ ಕಲ ತಗೊಂಡ್ರ ನಡೀತದಪ್ಪ, ಬೇರೆ ತಗೋಬಹುದು ಅವ್ರ ಚಾಯ್ಸ್. ಬಟ್ ಹೆಚ್ಚಾಗಿ P ಮತ್ತೆ Q ಅಂತೇಳಿ ತಗೋತಾರ. ಇಲ್ಲ ನೋಡ್ರಿ, ಆದಷ್ಟು ಹೆಂಗ್ ಗೊತ್ತಾ, ಎಲ್ಲರೂ ಯೂನಿವರ್ಸಲ್ ಇದ್ದಂಗೆ ಹೋದ್ರೆ ಏನಾಕೈತಿ ಎಲ್ಲದ್ರಾಗೆ ಈಸಿ ಆಗಿ ಬಿಡ್ತೈತೆ. ಈಗ ನಾವೊಂಥರ ನೊಟೇಶನ್ ಯೂಸ್ ಮಾಡೋದು, ನಿಮ್ ಕಾಲೇಜ್ದಾಗ ಒಂಥರ ನೊಟೇಶನ್ ಯೂಸ್ ಮಾಡೋದು, ಅದನ್ನ ಕರೆಕ್ಟ್ ಇದನ್ನ ಕರೆಕ್ಟ್ ನೀವು ಗೊಂದಲದೊಳಗೆ ಬಿಡ್ತೀರಿ. ಸ್ವಲ್ಪ ಸಮ್ ಟೈಮ್ಸ್ ಆಗ್ತಾವ ಕೆಲವೊಂದು ಚಾಪ್ಟರ್ಸ್. ನಾನೇ ಯೂಸ್ ಮಾಡೋದು ಬೇರೆ ಮಾಡಿರ್ತೀನಿ, ಅವ್ರು ಬೇರೆ ಯೂಸ್ ಮಾಡಿರ್ತಾರ. ಬಟ್ ಹೆಚ್ಚಾಗಿ ಯೂಸ್ ಮಾಡೋದು ಇದೇ ತರನೇ ಯೂಸ್ ಮಾಡ್ತಾರ. ಇವು ಎರಡೂ ಕೂಡಿಸಿದ್ರಿ ಅಂದ್ರೆ ಈಗ ರೀ P plus Q is equals to ಏನ್ ಬರ್ತದ ಗೊತ್ತಾನ? A ಮ್ಯಾಟ್ರಿಕ್ಸ್ ಅಂತ ಹೇಳಿ ಬರ್ತದ. ಆ A ಮ್ಯಾಟ್ರಿಕ್ಸ್ ಏನ್ ರಿಪ್ರೆಸೆಂಟೇಷನ್ ಮಾಡ್ತದೆ ಸರ್? ಸಮ್ ಆಫ್ ದಿ ಸಿಮೆಟ್ರಿಕ್ ಅಂಡ್ ಇಲ್ಲ ನೋಡ್ರಿ, ಸಮ್ ಅಂದ್ರೆ ಏನು ಕೂಡಿಸೋದಿಲ್ಲ. ಒಂದ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಪ್ಲಸ್ ಇನ್ನೊಂದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ಮ್ಯಾಟ್ರಿಕ್ಸ್.
ಅದೇ ಪ್ರೂಫ್. ಇದಕ್ಕ ಆನ್ಸರ್ ಹೆಂಗ್ ಕನ್ಫರ್ಮ್ ಗೊತ್ತನ, ಎಕ್ಸಾಮ್ ಹಾಲ್ದೊಳಗೆ ನಿನಗೆ ಮಾರ್ಕ್ಸ್ ಬಿದ್ದು ಅಂದನು. ಕರೆಕ್ಟ್ ಐತ ತಪ್ಪೈತೆ ಎಕ್ಸಾಮ್ ಹಾಲ್ದೊಳಗೆ ಕನ್ಫರ್ಮ್. ಹೆಂಗ್ರಿ ಸರ್ ಬಿಡಿಸಿ ತೋರಿಸ್ತೀನಂತ. ಇವ್ ಎರಡು ಕೂಡಿಸ್ತಲ್ಲ, ಇವ್ ಮ್ಯಾಟ್ರಿಕ್ಸ್ ಹಿಂಗ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನ್ ಕ್ಯಾಲ್ಕುಲೇಷನ್ ಮಾಡಿರ್ತಲ್ಲ, ಹೊಳಿ ಎರಡು ಕೂಡಿಸಿದ ಏನೇ ಬರ್ಬೇಕು ಅಂದ್ರೆ ಕೊಟ್ಟಿದೆ ಮ್ಯಾಟ್ರಿಕ್ಸ್ ಬರ್ಬೇಕು, ಅವಾಗಷ್ಟೇ ಕರೆಕ್ಟ್. ಸೊ ಲೆಟ್ ಅಸ್ ವಿ ಕ್ಯಾನ್ ಟೇಕ್ ದ ಸೊ ಪ್ರಾಬ್ಲಮ್. ಅದಂತರ ಅರ್ಥಸಂಗ್ಲೋಣ ಪ್ರತಿ ಪ್ರಾಬ್ಲಮ್ ಬಿಟ್ಟು ಬಿಡ್ತೀನಿ, ನೀವೇನ್ ಬರ್ಕೋದ್ ಬೇಡ, ನೀನೇ ಬರ್ಸಿದ್ದೀನಿ. ಯಾರು ಬರ್ಕೊಂಡಿಲ್ಲ ಅವ್ರು ಬರ್ಕೋಬಹುದು ಅಷ್ಟೇ. ಸೊ ಲೆಟ್ ಅಸ್ ವಿ ಕ್ಯಾನ್ ಟೇಕ್ ಫಸ್ಟ್ ಗೆ ಏನ್ ಹಾಕ್ಲಿಕತ್ತಿ ನೋಡ್ರಿ ಇಲ್ಲಿ 100% ಫಿಕ್ಸ್ ಫಾರ್ ಎಷ್ಟ್ ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ. ಕ್ವಶನ್ ನಂಬರ್ ಎಷ್ಟು ಬರ್ಸಿದ್ ನೋಡ್ರಿ, ಫಸ್ಟ್ ಗೆ ಬರ್ಸಿ ನೋಡಿ, ಫಸ್ಟ್ ಡೇನೆ 3 ಮಾರ್ಕ್ಸ್ ಪಾರ್ಟ್ಸ್ ಇದ್ದಾಗ ಮೋಸ್ಟ್ಲಿ 32ನೇ ಅದ ನೋಡ್ರಿ ಕ್ವಶನ್ ನಂಬರ್. ಬರ್ಸಿಲ್ಲ ಎಷ್ಟ್ ಅಂತೇಳಿ 4 ಬರ್ಸಿನಿ ಕಾಮ ಕೊಟ್ಟು 3 ಮಾರ್ಕ್ಸಿಂದ್ರಾಗ 32ನೇ ಕ್ವಶನ್. ಸರ್ ಇದು ಮತ್ತ ಹಿಂದಿನ ವರ್ಷ ಬೇರೆ ಇದ್ವಲ್ಲ, ಈ 2025 ಪ್ರಕಾರ 32ನೇ ಕ್ವಶನ್. ಅಲ್ಲೇ 32, 31, 33 ಅಷ್ಟಾಗಿ ಇದಿರ್ತ ಆಸ್ಪಾಸ್. ಪ್ರಾಬ್ಲಮ್ಸ್ ಆನ್ ಎದ್ರ ಮೇಲೆ ಹೇಳ್ರಪ್ಪ ಇವು ಪ್ರಾಬ್ಲಮ್ಸ್ ಆನ್ ಸಿಮೆಟ್ರಿಕ್ ಮತ್ತೇನು ಸ್ಕ್ಯೂ ಸಿಮೆಟ್ರಿಕ್ ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀವಿ, ಎರಡು ಕೂಡಿಸಿದ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ವಲ್ಪ ಕರೆಕ್ಟ್ ಆಗಿ ಫಾಸ್ಟ್ ಆಗಿ ತಗೊಳ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಫಿಕ್ಸ್ ಮತ್ತ 3 ಪ್ರಾಬ್ಲಮ್ ಬಿಡಿಸ್ತೀನಿ, 3ಕ್ರಾಗ ಅದೇ ಬೀಳ್ತಾವೇನ್ರಿ ಸರ್ 99.99 3ಕ್ರಾಗ ಒಂದು ಬೀಳ್ತೈತಿ. ಸರ್ ಇಲ್ಲ ಬ್ಯಾರೇದ್ ಬಿದ್ದು ಅಂದ್ರೆ ಗಾಬರಲಕ್ ಹೋಗ್ಬೇಡ, ಆ ತರಾನೇ ಬಿಡಿಸ್ಲಕ್ ಬರಂತವೆ ಬಿದ್ದಿರ್ತಾವ. ನೀವೇನು ಬೇರೆ ಇಲ್ಲಿ ನಿಮ್ಮ ವಿತ್ ಪ್ರೂಫ್ ತೋರಿಸ್ತೀನಿ. ಒಂದೊಂದು ಕ್ವಶನ್ ಎಸಿ ಸಲ ಕೇಳ್ಯಾನ ಅಂದ, ಯಾವ್ದಾದ್ರು ಒಂದ ಮತ್ತ ಎನಿ ಒನ್ ಅಂತೇಳಿ ಇಲ್ಲಿ ಎಲ್ಲ ಬರೀ ಮತ್ತೆ ಎನಿ ಒನ್ ಮತ್ತೆ ಉಸು 3 ಬೀಳಂಗ ಅಂತ ನನಗೆ ಯಾವ್ದಾದ್ರು ಒಂದ್ ಬೀಳ್ತದ. ಅದು 1ನೇದ್ ಬೀಳ್ತು ಗೊತ್ತಿಲ್ಲ, 2ನೇದ್ ಬೀಳ್ತು ಗೊತ್ತಿಲ್ಲ, 3ನೇದ್ ಬೀಳ್ತು ಗೊತ್ತಿಲ್ಲ, ಒಟ್ಟು 3ಕ್ರಾಗ ಒಂದ್ ಮಾತ್ರ ಗ್ಯಾರಂಟಿ ಬೀಳ್ತೈತಿ. ಈ ವಿಡಿಯೋ ನೋಡಿದ್ರೆ ಎಷ್ಟ್ ಮಾರ್ಕ್ಸ್ ಯೂಸ್ ಆಗ್ತದೆ ಹೇಳಿ ನೋಡೋಣ. ಇದ್ರ ಲೈವ್ ವಿಡಿಯೋ ಕ್ಲಾಸ್ ರಿಕಾರ್ಡೆಡ್ ಕ್ಲಾಸ್ ನೋಡಿದ್ರೆ ಅಂದ್ರೆ ಎಷ್ಟ್ ಮಾರ್ಕ್ಸ್ ಯೂಸ್? 3 ಮಾರ್ಕ್ಸ್. ಅದು ಆದ ಬಳಿಕ ಮಲ್ಟಿಪ್ಲಿಕೇಶನ್ ಕಲಿಸ್ತೀನಿ, ಅದು ಬೇಸಿಕ್. ಅದು ಆದ ಬಳಿಕ ನಾಳೆದು ಒಂದು ಕ್ಲಾಸ್ ಕಲಿಸ್ತೀನಿ 5 ಮಾರ್ಕ್ಸ್ ಇದ್ದು, ನೆಕ್ಸ್ಟ್ ಡೇ ಮುಗಿಸ್ಬಿಡ್ತೀನಿ ಅದು ಮ್ಯಾಕ್ಸಿಮಮ್. ಓಕೆ ಸರ್, ನಮ್ಮ ಮತ್ತೆ 4 ಕ್ಲಾಸ್ ಅಂದಿದ್ರೆ 5 ಹೊಂಟಲ್ರಿ ಅಂದ್ರೆ ಹೆಚ್ಚು ಕಡಿಮೆ ಆಗ್ತಾವ. ಯಾಕಂದ್ರೆ ತಿಳಿಸುದು ಸೊಕಾಸ್ ತಿಳಿಸಿದ ಅಂದ್ರೆ ಜಾಸ್ತಿ ಕ್ಲಾಸ್ ಆಗ್ತಾವ, ಫಾಸ್ಟ್ ಹೇಳ್ದೇನಂದ್ರೆ ಕಡಿಮೆ ಆಗ್ತಾವ. ಫಾಸ್ಟ್ ಹೇಳಿಕೆ ಒಂದು ಅಕ್ಷರ ತಿಳಿಲಾರ ಮಾಡೋಕಿತ್ತು, ಸೊಕಾಸ್ ಹೇಳಿ ಫುಲ್ 100% ತಿಳಿಯಂಗ್ ಮಾಡಿರ್ತು. ಎಕ್ಸ್ಪ್ರೆಸ್ ದಿ ಇಲ್ಲೇ ಕೊಟ್ಟ ನೋಡ್ರಿ, ಒಮ್ಮೊಮ್ಮೆ ಎ ಅಂತೇಳಿ ಕೊಡ್ತಾನು, ಹೆಸರು ಕೊಟ್ಟಿರ್ಲಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಏನ್ ತಗೋ ಅಂತ ಹೇಳ ಚಂದ್ರಕಾಂತ ಎ ಅಂತೇಳಿ ತಗೋಬೇಕು ನೋಡಿ. ಎ ಅಂತೇಳಿ ಕೊಟ್ಟಾನೇನ್ರಿ ಸರ್, ಒಮ್ಮೊಮ್ಮೆ ಕೊಡ್ತಾನ ಒಮ್ಮೊಮ್ಮೆ ಕೊಡಂಗಿಲ್ಲ. ಕೊಟ್ಟಿದ್ರೆ ತಗೋ. ಬಿ ಅಂತೇಳಿ ಕೊಟ್ಟಾಗ ಎ ಅಂತೇಳಿ ತಗೋದಲ್ಲ, ಬಿ ಅಂತೇಳಿ ತಗೋಬೇಕು ನೋಡ್ರಿ. ಈ ಪ್ರಾಬ್ಲಮ್ ಎಷ್ಟ್ ಸಲ ಕೇಳನ್ ಗೊತ್ತದನ, ಒಂದ್ 3-4 ಸಲ ಕೇಳನ. ಎಷ್ಟು ಇಯರ್ ಗೊತ್ತಾವಲ್ಲ ಅಷ್ಟು ಬರ್ಸಿರ್ತೀನಿ, ಉಳಿದಿದ್ದು ಒಂದಿಷ್ಟು ಬಿಟ್ರು ನೀವು ಅಪ್ಡೇಟ್ ಮಾಡ್ಕೊಳ್ರಿ. ಆಸ್ ದಿ ಸಮ್ SUM ಸಮ್ ಅಂದ್ರೆ ಏನು, ಕುಡ್ಸುದು. ಏನೇನ್ ಕುಡ್ಸುದು ಇಲ್ಲ ಐತಿಗ ಕುಡ್ಸಿರಿ, ಏನೇನ್ ಕುಡ್ಸಿರಿ ನೋಡ್ರಿ. ಸಿಮೆಟ್ರಿಕ್ ಕುಡ್ಸಿರಿ, ಇನ್ನೊಂದ್ ಯಾವ್ದು ಸ್ಕ್ಯೂ ಸಿಮೆಟ್ರಿಕ್ ಕುಡ್ಸಿರಿ. ಎರಡು ಕುಡ್ಸಿದ ಬಳಕ ಏನ್ ಬಂದೈತಿ, ಇದೇ ಆನ್ಸರ್ ಇದೆ ನೋಡ್ರಿ. ಹೊಳ್ಳಿ ಫಸ್ಟ್ ಏನ್ ಕಂಡಿಡ್ಬೇಕು, ಪಿ ಕಂಡಿಡ್ಬೇಕು, ಮತ್ತೇನ್ ಕಂಡಿಡ್ಬೇಕು, ಕ್ಯೂ ಕಂಡಿಡ್ಬೇಕು. ಎರಡು ಕುಡ್ಸಿದ್ರೆ ಏನೋ ವಿಕಾಸ ಎ ಅಂತೇಳಿ ಬರ್ತದ ಇಲ್ಲ, ಬಂತು ನೀ ಕರೆಕ್ಟ್ ಮಾಡಿ, ಬರ್ಲಿಲ್ಲ ಅಂದ್ರೆ ತಪ್ಪು ಮಾಡಿ. ಎಕ್ಸಾಮ್ ಹಾಲ್ದಾಗೆ ನಿನಗೆ ಗೊತ್ತಾಕೈತಿ ನೋಡು, ಕರೆಕ್ಟ್ ಮಾಡಿದ್ಯಾ ತಪ್ಪು ಮಾಡಿದ್ಯಾ ಅಂತ. ಸಮ್ ಆಫ್ ಸಿಮೆಟ್ರಿಕ್ ಮತ್ತೇನಪ್ಪ, ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಅ ಸ್ಕ್ಯೂ ಸಿಮೆಟ್ರಿಕ್ ಎರಡು ಕೂಡಿಸ್ಬೇಕಂತ ಹೇಳ್ತಾನೆ. ಸಿಮೆಟ್ರಿಕ್ ಮತ್ತ ಸ್ಕ್ಯೂ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸರಿ ಎಷ್ಟ್ ಸಲ ಕೇಳನ್ರಿ, ಇಲ್ಲಿ ನನ್ ಕಡೆ ಇದ್ದಿದ್ದ ಇನ್ಫಾರ್ಮೇಶನ್ ಬರ್ದಿರ್ತಿ ನೋಡ್ರಿ. ಏಪ್ರಿಲ್ದಾಗ ಅವಾಗ ಎಕ್ಸಾಮ್ ನಡೆದಿತ್ತ, ಏಪ್ರಿಲ್ ಅಥವಾ ಮೇದೊಳಗ. ಯಾಕ್ರಿ ಸರ್ ಅವಾಗ ಮಾರ್ಚ್ದಾಗ ನಡೀತದಿಲ್ಲ, ಕೋವಿಡ್ ದಿಂದ ಅವೆಲ್ಲ ಸ್ವಲ್ಪ ಚೇಂಜಸ್ ಆಗಿ 2020 2021 ಎಕ್ಸಾಮ್ ನಡಿಸಿಲ್ ಬಿಡ್ರಿ. 22 ಅವಾಗೆಲ್ಲ ಚೇಂಜ್ ಆಗ್ಯಾವ ನೋಡ್ರಿ. ಸ್ವಲ್ಪ ನಾರ್ಮಲ್ ಆಗಿ ನಿಮ್ಗೆ ಮಾರ್ಚ್ದಾಗ ಎಕ್ಸಾಮ್ ನಡಿಬೇಕು. ಓಕೆ, ಮಾರ್ಚ್ದಾಗ ಎಕ್ಸಾಮ್ ನಡಿಬೇಕು ನಾರ್ಮಲ್ ಆಗಿ. ನಿಮ್ಗೆ ಹೇಳಿದ್ದು ಮಾರ್ಚ್ ಯಾವಾಗ ಕೇಳನಪ್ಪ ಇದು ಅಂತಂದ್ರೆ 2025 ಇದೆ ಕೇಳ ನೋಡ್ರಿ. ಎಷ್ಟ್ ವರ್ಷ ಆಯ್ತು ಆಲ್ರೆಡಿ ಇದು ಎಷ್ಟ್ ಸಲ ಕೇಳ್ದಂಗ ಆಗೈತೆ ಹೇಳ್ರಿ? 3 ಸಲ. ಇನ್ನ ಎಷ್ಟ್ ಸಲ ಕೇಳ ನೀವೇ ಅಪ್ಡೇಟ್ ಮಾಡ್ಕೊರಿ. ನನ್ ಕಡೆ ಅಂತೂ 3 ವರ್ಷದ ಇದ್ದಿದ್ದು ಅಪ್ಡೇಟ್ ಮಾಡಿದ್ದೆ. ಹೆಚ್ಚಾಗಿ ಇದು ಒಂದು 3 ಸಲ ರಿಪೀಟ್ ಆಗೈತೆ ನೋಡಿ ಪ್ರಾಬ್ಲಮ್. ಸೇಮ್ ಟು ಸೇಮ್ ಮತ್ತೆ ಚೇಂಜ್ ಇಲ್ಲ. ಸರ್ ಸೆಕೆಂಡ್ ಎಕ್ಸಾಮ್ಕ ಒಂದು ಕ್ಲಾರಿಫಿಕೇಶನ್ ತಗೊಳ್ರಿ. ಈಗ ಸೆಕೆಂಡ್ ಎಕ್ಸಾಮ್ ಅದು ಗೊತ್ತಾ, ನಾಳೆ ಯಾವಾಗ ಮೇ 2ನೇ ತಾರೀಕಿಗೆ ಐತಿ. ಮೇ 2ನೇ ತಾರೀಕಿಗೆ ಈ 3ಕ್ರಾಗ ಒಂದು ಬೀಳ್ತಾವ ನೋಡ್ರಿ. ಆಸ್ ಇಟ್ ಇಸ್ ಬೀಳ್ತದೆ ಸರ್, ನೋಡೋಣ ಅಂತ. ಏನ್ ಚೇಂಜ್ ಮಾಡ್ತಾನೋ ಮರ, ಈಗ ಇಲ್ಲಿ ಎಷ್ಟು ಕೊಟ್ಟಿದ್ದೀನಿ 2 ಕೊಟ್ಟಿದ್ದೀನಿ, ಇಲ್ಲಿ ಎಷ್ಟು ಸೇರಿಸ್ಬಿಡ್ತಾನ 3 ಅಂತೇಳಿ. ಮತ್ತೆ ಇಲ್ಲಿ ಏನ್ ಬರ್ದೀನಿ, ಮತ್ತ ಇಲ್ಲಿ ಎಷ್ಟಿತ್ತು 2 ಇತ್ತಿಲ್ಲ, ಎಷ್ಟೈತಿ ನಾ ಬರ್ಕೊಂಡಿರ್ಲಿ. ಮತ್ತೆ ಇಲ್ಲಿ ಬರ್ದಿನಿ ಮತ್ತೆ ಫಸ್ಟ್ ಎಕ್ಸಾಮ್ ಬಿದ್ದಿತ್ತು ಅಂತ ಕೇಳಿದ್ರೆ ನಾ ಏನ್ ಹೇಳಿಗ ಮಾರ್ಚ್ 2025 ಬಿದ್ದಿತ್ತು ನೋಡಪ್ಪ.
ನೋಡ್ರಿ ಸೊಲ್ಯೂಷನ್ ಅನ್ನೋತ ಕ್ವಶನ್ ಇರ್ತಾವ. ಯಾವ್ದಕ್ಕೆ ಡೌಟ್ ಪಡ್ತಿರೋ ಎಲ್ಲಾ ಇದು ಪಾಸಿಂಗ್ ಪ್ಯಾಕೇಜ್ ದಾಗ ಇಲ್ಲ ಮತ್ತ ಫಸ್ಟ್ ಅದು ತಲೆಗಿರ್ಲಿ. ಪಾಸಿಂಗ್ ಪ್ಯಾಕೇಜ್ ದಾಗ ವರ್ಕ್ ಶೀಟ್ ದಾಗ ಅದ. ವರ್ಕ್ ಶೀಟ್ ಅಂದ್ರೆ ಗೊತ್ತಾಗಲ್ಲ ಹಿಂದ್ ಬರ್ಲಿಕ್ಕೆ ಅದ, ನೀವು ಬರ್ಕೊಂಡ ನೀವೇ ರೆಡಿ ಮಾಡ್ಕೊಳ್ರಿ. ಯಾಕಂದ್ರ ಅವಾಗಿಂದ ಇದಕ್ಕ ಪ್ರಿವಿಯಸ್ ಇಯರ್ ಅವಾಗ ಇದ್ದಿದ್ದಿಲ್ಲ, ಇದು ಕಂಪಲ್ಸರಿ ಇದ್ದಿದ್ದಿಲ್ಲ, ಅದಕ್ಕಂತೇಳಿ ಬಿಟ್ಟಿತ್ತು ಅವಾಗ. ಈಗ ಕಂಪಲ್ಸರಿ ಬಂದದ ನೋಡ್ರಿ. ವರ್ಡ್ ಟು ವರ್ಡ್ ಹೇಳ್ತೀನಿ, ಆರಾಮ್ಸೆ ಒಂದ್ 4 ನಿಮಿಷ ಒಟ್ಟ ಯಾರು ಬರ್ಕೋಬೇಡ್ರಿ. ನೋಡ್ರಿ ಆರಾಮ್ಸೆ ಕಲೀರಿ, ಆಮೇಲೆ ಬರ್ಕೋರಂದ ಬರ್ಕೋಕತ್ತಿರತ್ತೆ. ಎ ಎಷ್ಟ್ ಕೊಟ್ಟಂತ ಹೇಳ್ರಿ ಫಸ್ಟ್. ಎ ಎಲ್ಲದ ಇಲ್ಲ ಐತಿಗ ಹೆಸರು ಕೊಟ್ಟಿರ್ಲಿಲ್ಲ ಏನ್ ತಗೋತ್ ಹೇಳಿ ಚಂದ್ರಕಾಂತ್ ಅದಕ್ಕೆ ಬೈ ಡಿಫಾಲ್ಟ್ ಎ ಅಂತೇಳಿ ಹೆಸರು ತಗೋ. ಬಿ ಅಂತೇಳಿ ಕೊಟ್ಟಾಗ ಬಿ ನೇ ತಗೋರಿ, ಎ ಅಂತೇಳಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಆರ್ಡರ್ ಎಷ್ಟ್ ಹೇಳ್ರಪ್ಪ, ಯಾರು ಹೇಳ್ತೀರಿ ಇದ್ರದ್ದು? 2/2. ಇದ್ರದ್ದು ನಿನ್ನೆ ಹೇಳಿದ್ ನೋಡ್ರಿ, ಯಾರು ಇರ್ಲಿಲ್ಲ ಇಲ್ಲಾರ್ದವ್ರು ಈಗ ಕಲ್ತ್ಕೊಳ್ರಿ. ಇದಕ್ಕೆ ಏನಂತೀವಿ? ಎ ಡ್ಯಾಶ್ ಅಂತೇಳಿ. ನೋಡ್ರಿ ಇಲ್ಲಿ ಎ ಡ್ಯಾಶ್ ಅಂದ್ರೆ ಟ್ರಾನ್ಸ್ಪೋಸ್ ಆಫ್ ಎ ಅಂತೇಳಿ ಕರಿತೀವಿ ನೋಡ್ರಿ ಗಾರಿ, ಎ ಡ್ಯಾಶ್. ಓಕೆ, ಎ ಡ್ಯಾಶ್ ಇದು 5 ಮಾರ್ಕ್ಸಿಗೆ ಬೇಕಾ? ಈಗ ಹೇಳಿರ್ತೀನಿ ನೋಡ್ರಿ. ಎ ಡ್ಯಾಶ್ ಹೆಂಗ್ ಬರೀತೀರಿ ಸರ್ ಅಂತಂದ್ರ ಇಲ್ಲ ಐತಿಗ ಇದು ರೋದಾಗ ಐತಿ, ಆರಾಮ್ಸೆ ಕಲೀರಿ, ಒಟ್ಟ ಸ್ಪೀಡ್ ಬೇಡ. ಇದು ಒಂದು ಪ್ರಾಬ್ಲಮ್ ಬೇಕಾದಂಗ 20 ನಿಮಿಷ ಕಲೀರಿ, ಆಮೇಲೆ 10 ನಿಮಿಷನ ಮುಗಿಸೋಣ ಅಂತ. ಇದು ಫಸ್ಟ್ ರೋದಾಗ ಐತಿ, ಇದು ಫಸ್ಟ್ ಕಾಲಮ್ದಾಗ ಇಡುವಪ್ಪ. ಹಿಂಗ್ ಚೇಂಜ್ ಮಾಡೋದಕ್ಕ ಟ್ರಾನ್ಸ್ಪೋಸ್ ಅಂತ ಹೇಳಿ ಕರಿತೀವಿ. ಏನು ಫಸ್ಟ್ ರೋ ಇತ್ತು, ಫಸ್ಟ್ ಕಾಲಮ್ದಾಗ ಇಟ್ಟು. ಇದು ಎಷ್ಟನೇ ರೋದಾಗ ಅದ? ಸೆಕೆಂಡ್ ರೋದಾಗ ಅದ. ಅದು ಎಲ್ಲಿ ತಿರುಗಿಸ್ಬಿಡು? ಸೆಕೆಂಡ್ ಕಾಲಮ್ದಾಗ ತಿರುಗಿಸು ಅಂದ್ರೆ ಒಯ್ದು ಬರಿ ಅಂತ. You have to change this first row into first column, second row into second column. Then it is called as transpose of that A transpose that can be written as a A dash ಅಂತೇಳಿ. ಅರ್ಥ ಆಗೈತಿ? ಬಿ ಇದ್ರೇನು ಬಿ ಡ್ಯಾಶ್, ಸಿ ಇದ್ರೇನು ಸಿ ಡ್ಯಾಶ್. ಮತ್ತೆ ಅವ ಹೆಸರು ಕೊಟ್ಟಿದ್ದು ತಗೊಳ್ರಿ, ಇರ್ಲಿಲ್ಲ ಅಂದ್ರೆ ಇಷ್ಟು. ಇಷ್ಟೇ ಮಾಡಿಬಿಟ್ರ ಮೋಸ್ಟ್ಲಿ ಅವ ಕುಡುದು ಡೌಟ್, 1 ಮಾರ್ಕ್ಸ್ ಕುಡುದು ಡೌಟ್. ಯಾಕಂತ ಕೇಳ್ರಿ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಳ್ತೀನಿ ನೋಡ್ರಿ. ಪಿ ಕಂಡು ಹಿಡಿದು 1 ಮಾರ್ಕ್ಸ್, ಕ್ಯೂ ಕಂಡು ಹಿಡಿದು 1 ಮಾರ್ಕ್ಸ್, ಎರಡು ಕೂಡಿ ಸಿಂಪ್ಲಿಫೈ ಮಾಡಿ ಹೊಳ್ಳಿ ಎ ತಂದಿಟ್ಟು ಮತ್ತೊಂದು ಮಾರ್ಕ್ಸ್. ದಟ್ ಶೋಸ್ ಸಮ್ ಆಫ್ ಏನೇನಂತ ಹೇಳಿ ಬರ್ಸಿದ, ಸಮ್ ಆಫ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಇಂಡಿಕೇಟ್ಸ್ ದ ಎ ಅಂತ. ಓಕೆ, ಅರ್ಥ ಆಗೈತಿ ಇಷ್ಟು ಎಲ್ಲರಿಗೆ? ಕ್ಲಿಯರ್ ಇಷ್ಟು? ಸೊ ಲಕ್ಷ್ಯ ಬೋರ್ಡ್ ಕಡೆಗಿರ್ಲ, ಯಾಕಂದ್ರೆ ಎಟ್ ಮೋಸ್ಟ್ ಕೇರ್ಲೆ ಕಲ್ತ್ ಬಿಡ್ರಿ. ಸೈಡ್ ಬೈ ಸೈಡ್ ನ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ, ಬಂದ್ರ ಸರಿ, ಇಲ್ಲ ಒಂದ್ರ ತಳಗ ಒಂದು ಬಿಡಿಸ್ತೀನಿ ನೋಡಿ. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇಲ್ಲ ನೋಡ್ರಿ, ಏನಂತ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ಮುಲಾ ಗೊತ್ತದ ಇಲ್ಲೋ? ಏನ್ ಫಾರ್ಮುಲಾ ಹೇಳ್ರಿ? ಇಲ್ಲ ಐತಿಗ ಈ ಫಾರ್ಮುಲಾ ಗೊತ್ತಿಲ್ಲ, ಏನು ಬಿಡಿಸ್ಲಿಕ್ ಬರಲ್ಲ. ದಟ್ ಈಸ್ ಪಿ ಇಸ್ ಈಕ್ವಲ್ಸ್ ಟು ಏನು? 1/2 ಎ ಪ್ಲಸ್ ಎ ಡ್ಯಾಶ್. ಇಷ್ಟಂತ್ರ ಗೊತ್ತೈತಿ ಸರ್? ಕೆಳಗೆ ಬರೀರಿ, ಒಂದ್ರ ತಳಗೆ ಒಂದಂದ್ರೆ ಆ ಫಾರ್ಮುಲಾ ಬೇಕಂದ್ರೆ ಅಳ್ಕುಸೋಣ ಅಂತ ಪ್ರತಿ ಸಲ ಯೂಸ್ ಮಾಡ್ತೀವಿ ನಾವು. ಈಗ ಯಾವ್ದು ಮಾಡ್ಲಿ ಹೇಳ್ಬಿಡ್ರಿ, ಎ ಪ್ಲಸ್ ಎ ಡ್ಯಾಶ್ ಸಪ್ರೇಟ್. ಈ 1/2 ಎಲ್ಲಿ ಹೋಯ್ತ್ರಿ ಸರ್? ಅಷ್ಟೇ ಬಿಟ್ಟಿರ್ತೇನೆ, ಲಾಸ್ಟಿಗೆ ತಗೊಂಡಂತದ್ದು 1/2. ನೋಡ್ರಿ ಇಲ್ಲಿ ಎ ಎಷ್ಟದ ನೀವೇ ನೋಡಿ ಹೇಳ್ರಿ. ಇಲ್ಲೇ ಐತಿ, ಇಲ್ಲಿದೆ ಎತ್ ಹೇಳ್ರಿ, ಅಥವಾ ಇಲ್ಲಿ ತಗೋತೀರಾ, ಇಲ್ಲಿ ತಗೊಂಡ್ ಹೇಳ್ರಿ ಎಷ್ಟದ. ದಟ್ ಇಟ್ ಇಸ್ 1 5 ನೆಕ್ಸ್ಟ್ -1 2 ಇಟ್ ಇಸ್ ದೇರ್. ಓಕೆ, ಪ್ಲಸ್ ವಾಟ್ ಇಸ್ ದ ಎ ಡ್ಯಾಶ್? ಇಲ್ಲ ಐತಿ ಎ ಡ್ಯಾಶ್. ಯು ಹ್ಯಾವ್ ಟು ಬಿ ಕಾಶಿಯಸ್ ವೈಲ್ ರೈಟಿಂಗ್. 1 -1 5 2. ಸರಿ, ನಾ ಇಲ್ಲೇ ಬರಿತೇನ್ರಿ, ತಳಗ್ ಬರಿತೇನೆ, ನಿನ್ ಚಾಯ್ಸ್, ನೀನು ಬಿಟ್ಟಿದ್ದ. ನಾ ಇಲ್ಲೇ ಬರಿತೀನಿ ಅಂದ್ರೆ ಇಲ್ಲಿ ಬರೀರಿ, ನಾ ತಳಗ್ ಬರಿತೀನಿ ಅಂದ್ರೆ ತಳಗ್ ಬರೀರಿ. ಹೆಂಗ್ ಬರೋರು ಅದೇ ಪ್ಲಸ್ ಮಾಡಿನೇ ಬರೀತೀರಿ. ನವೀನ್ ಹೇಳ್ತೇನು ಎಷ್ಟು? 1 + 1 ಎಷ್ಟಪ್ಪ ಸರ್? ಇಟ್ ಈಜಿ. ನಾರ ಏನ್ ಮಾಡ್ಲ, ಅವನೇ ಕೊಡ್ಲಾತಾನ, ಇಟ್ ಈಜಿ ಇದ್ದಿದ್ದು, ನೀವು ಮಾರ್ಕ್ಸ್ ತಗೋರಿ ಅಂತ. 5 - 1 = ಎಷ್ಟು? 4. ಹೌದಾ? ನಿನ್ನೇನ್ ಹೇಳಿಲ್ಲ, ಆ ಮೂಲ್ಯದ ಆ ಮೂಲಿಗೆ ಕೊಡಿಸ್ರಿ, ಈ ಮೂಲ್ಯದ ಈ ಮೂಲಿಗೆ. ಈಗ ಇದಕ್ಕೆ 4, ಇದಕ್ಕೆ ಎಷ್ಟು? ಅದನ್ನು 4. ಇದ್ರ ಆರ್ಡರ್ ಎಷ್ಟು? 2/2. ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ಆರ್ಡರ್ ಯಾವಾಗ ಬರಿಬೇಕ್ರಿ ಸರ್? ಎಂಡ್ ರಿಸಲ್ಟಿಗೆ ಬರೀರಿ, ನಡು ಬರಿಬಾರ್ದು. ಗೊತ್ತೈತೆ? ಲಾಸ್ಟಿಗೆ ಏನ್ ಬರ್ತಲ್ಲ ಅದು. ದೇರ್ ಫೋರ್ ಇದು ಬರಿತಿದ್ರ ಏನು? ದೇರ್ ಫೋರ್ ಪಿ ಇಸ್ ಈಕ್ವಲ್ಸ್ ಟು, ನೋಡ್ರಿ ಕರೆಕ್ಟ್ ಆಗಿ ಬರ್ಕೋಬೇಡ್ರಿ ಸದ್ದ, ನೆಕ್ಸ್ಟ್ ಬರ್ಕೋಕತ್ತಿರತ್ ಹೇಳ್ತೀನಂತ. ಹೌದಾ? 1/2. ಸರ್, ಈ 1/2 ನ ಮಲ್ಟಿಪ್ಲೈ ಮಾಡೋಣ ಅಥವಾ ಲಾಸ್ಟಿಗೆ ಹೋಗೋಣ ಅಂತ? ಲಾಸ್ಟಿಗೆ ಇಟ್ಕೊಂಡ್ರು ಬರ್ತದ, ಈಗ ಮಲ್ಟಿಪ್ಲೈ ಮಾಡಿದ್ರು ಬರ್ತದ. ಈ 1/2 ಅಷ್ಟೇ ಇಟ್ಟಿರ್ತೀನಿ ನೋಡ್ಗಾರೆ. ಮಲ್ಟಿಪ್ಲೈ ಮಾಡಿದ್ರೆ ಏನು? 2/2 ಎಷ್ಟ್ ಆಕೈತಿ? 1. 4/2 ಎಷ್ಟ್ ಆಕೈತಿ? 2. 4/2 2. 4/2 ಹಿಂಗ ಇದು ಮಲ್ಟಿಪ್ಲೈ ಮಾಡೋದಕ್ಕಿಂತ ಅಷ್ಟೇ ಇಡೋಣ, ಲಾಸ್ಟಿಗೆ ಹೋಗಿ ಕಾಮನ್ ತೆಗೆದ್ರು ಬರ್ತೈತಿ. ಇಲ್ಲ ಸರ್, ನಮಗ ಡಿವೈಡ್ ಮಾಡಿ ಹೇಳೇ ಬಿಡ್ರಿ ಅನ್ನೋರು ಇದ್ರಿ ಅಂದ್ರ ಏನ್ ಮಾಡ್ಬೋದಿತ್ತು ಹೇಳೋ? ಇದಕ್ ನೋಡೋಣ. ಇದು 1/2 ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಆಕೈತಿ? ಈಗ ಬೇಕಾ ಬರ್ಲೇ ಲಾಸ್ಟ್ ಮಾಡ್ಲಿ, ನೀವ್ ಹೆಂಗಂತೀರ ಹಂಗ, ನನಗೇನ್ ಅಭ್ಯಂತರ ಇಲ್ಲ. ಹೀಗೆ ಮಾಡ್ಬಿಡ್ಲೆ? ಆಯ್ತು, ಹೀಗೆ ಮಾಡ್ಬಿಡು ಅಂದ್ರೆ ಏನು? ಈಗ 2 ಐತೆ ಇಂಟು 1/2. ಈ 2 ಕ್ಯಾನ್ಸಲ್ ಆಗಿ ಎಷ್ಟು ಆಗ್ಬಿಡ್ತಾವ ಅಂದ್ರೆ 2/2 ಅಂದಂಗ. 2/2 ಅಂದ್ರೆ ಎಷ್ಟು? 2/2 ಅಂದ್ರೆ ಎಷ್ಟು? 1 ಆಗಿ ಹೋಗಿರ್ತದ. ಅದಕ್ಕೆ ಎಷ್ಟು ಹೇಳ್ರಿ? 4 × 1/2 ಅಂದ್ರೆ ಎಷ್ಟು? 4/2. 4/2 ಅಂದ್ರೆ
ಚಂದ್ರಕಾಂತ್ ಲಕ್ಷ ಕಡೆ ಇರ್ಲು. ಈಗ ರೀ 2/2 ಅಂದ್ರ 1 ಆಗಿ ಹೋಯ್ತು. ಹಿಂಗ್ ಬರಂಗಿಲ್ಲ ನೋಡ, ಮತ್ತ ಹಂಗ್ ಬರದ್ರ ಮತ್ ಜಾಗ ಇಲ್ಲ ಅಲ್ಲಿ, ಬರದ ಅವಶ್ಯಕತೆ ಇಲ್ಲ. ಮುಂದೆ ಹೇಳೋ ಯಾರಿಗೆ ನವೀನ್ಗ 4/2 ಇಲ್ಲ ನೋಡ್ರಿ 4 ಐತಿ, ಅದಕ್ಕ 1/2 ಮಲ್ಟಿಪ್ಲೈ ಹೊಡೆದೆ 2 1 ಜಾ 2 2 ಜಾ. ಎಲ್ಲರಿಗೂ ತಿಳಿಲಾಗತ್ತದಿಲ್ಲಪ್ಪ, ಯಾರು ಹರಿ ಬರಿ ಬೇಡ, ಆರಾಮ್ಸೆ ಕಲಿ ತಿಳಿನಲ್ಲ. ಮುಂದೆ ಬೇಕಾದಷ್ಟು ಸ್ಪೀಡ್ ಹೇಳಿದ್ರೆ ತಿಳಿತದ. ಮತ್ತೆ ಎಷ್ಟು 4/2, ಮತ್ತೆ ಎಷ್ಟು 4/2. ಆರ್ಡರ್ ಎಷ್ಟು ಇದ್ರದ್ದು? ಅದೇ 2/2. ಅರ್ಥ ಐತೆ ಎಲ್ಲರಿಗೆ? ಪ್ರತಿಯೊಬ್ಬರು ಎಷ್ಟು ಮಾಡ್ರ 1 ಮಾರ್ಕ್ ನೋಡ್ರಿ. ನೆಕ್ಸ್ಟ್ ಮುಂದೆ ಏನ್ ಬರಿತಿರ್ಬೋದು ನೀವೇ ಹೇಳ್ಬಿಡ್ರಿ, ನೀವ್ ಹೇಳ್ದಂಗೆ ಬರಿತೀನಿ, ಬರ್ತದೇನಿಲ್ಲ. ಏನ್ ಬರಿತಿರ್ಬೋದು ಈ ಸದ್ದ? ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾವ ಫಾರ್ಮುಲಾ? ಅದನ್ನ ಇದನ್ನ ಇಲ್ಲ ಐತಿ ನೋಡಿ, ಸ್ಕ್ಯೂ ಸಿಮೆಟ್ರಿಕ್. ಇಲ್ಲೋಡ್ರಿ, ಇವತ್ತೇ ಬಂದ್ ಕೂತೀನಿ ಸರ್, ನನಗೆ ಇವತ್ತಲ್ಲ ಯಾವಾಗ ಬಂದ್ ಕೂತ್ರಿ ತಿಳಿತದ. ನನ್ನ ಪ್ರಕಾರ ತಿಳಿಯೋದಂದ್ರೆ ಹೆಂಗ್ ಗೊತ್ತ, ನೀನು ಹೊಳೆ ಕಲ್ಸ್ಲಿಕ್ ಬರ್ಬೇಕು ಅಂದಾಗ ಅದು ನನ್ನ ಪ್ರಕಾರ, ಮತ್ತೆ ಎಲ್ಲರ ಪ್ರಕಾರ ಅಲ್ಲ. ಈಗ ನಿನಗೆ ಈ ಕಲ್ಸಂಗ್ ಕಲಿಸ್ತೇನಿಲ್ಲೋ, ಹೊಳೆ ನೀನೇ ಬೇರೆ ನಿಮ್ ಫ್ರೆಂಡ್ಸಿಗೆ ಕಲ್ಸ್ಲಿಕ್ ಬರ್ತದಿಲ್ಲ, ಹಂಗ ಅಂದಾಗ ತಿಳಿದ್ ಬಂದಂಗ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸರ್ ನನಗೆ ಅರ್ಧ ಬರಕ್ ಬರ್ತದ, ಅದು ತಿಳಿದಿಲ್ಲ ಅಂದಂಗ. ಅರ್ಧ ಅಂದ್ರೆ ತಿಳಿದಿಲ್ಲ, ನಂಗೆ ಪರ್ಫೆಕ್ಟ್ ಆಗಿ ಬರಕ್ ಬರ್ತದ ಅಂದ್ರೆ ತಿಳಿದ್ ಬಂದ. ಮತ್ತೆ ಕ್ಯೂ ಈಸ್ ಈಕ್ವಲ್ಸ್ ಟು ಬರ್ಕೋಬೇಡ್ರಿ, ಹೇಳ್ರಿ, ಹಾಫ್ ಏನು a ಮೈನಸ್ a ಡ್ಯಾಶ್, ಹಾಫ್ a ಮೈನಸ್ a ಡ್ಯಾಶ್. ಸರಿ ಸರ್, ಹಾಗಾದ್ರೆ ಮತ್ತೆ ಹೊಳ್ಳಿ ನಾವು ಫಾರ್ಮ್ಯಾಟ್ ಒಟ್ಟೆ ಚೇಂಜ್ ಇಲ್ಲ, ಆಸ್ ಇಟ್ ಈಸ್ ಬರೀತೀವಿ ನೋಡ್ರಿ. ಏನ್ ಮಾಡ್ಬೇಕು ನೀವೇ ಹೇಳ್ಬಿಡ್ರಿ ಕಡೆಗೆ. ನಾವು ಎ ಪ್ಲಸ್ ಬದಲಾಗಿ ಈ ಸದ a ಮೈನಸ್ a ಡ್ಯಾಶ್ ಹೇಳ್ತೀರೇನ್ರು? ಎ ಎಷ್ಟದ ನವೀನ? ಇಲ್ಲಿದ್ದಾರೆ ಹೇಳು, ಇಲ್ಲಿದ್ದಾರೆ ಹೇಳು, ಆ ಕಡೆ ಇದ್ದಾರೆ ಹೇಳ್ರು. 1 5 ನೆಕ್ಸ್ಟ್ -1 2. ಮತ್ ಹಿಂಗ್ ಕೇಳ್ಬೇಡ್ರೆ, ಕ್ಲಾಸ್ ನೋಟ್ಸ್ ದಾಗ ಮತ್ತೆ ಇಲ್ಲಿ 1/2 ಅಟ್ಟೆ ಇಟ್ಕೊಂಡು ಹೋಗಿರಿ ಸರ್, ಲಾಸ್ಟ್ ಬಂದು ಕಾಮೆಂಟ್ ನೀವು ಮತ್ತೆ ಇಲ್ಲೇ ಮಲ್ಟಿಪ್ಲೈ ಮಾಡ್ರಂದ್ರೆ ಮಾಡಿದ್ನಿ. ಅಲ್ಲಿ ಅವ್ರು ಇಟ್ಕೊಂಡು ಹೋಗಂದಿದ್ರು, ಇಟ್ಕೊಂಡು ಹೋಗಿದ್ದೆ. ಸರ್ ಯಾವ್ದು ಕರೆಕ್ಟ್? ಎರಡು ಕರೆಕ್ಟ್, ಎರಡು ಏನ್ ತಪ್ಪನ್ನಲ್ಲ, ಎರಡು ಕರೆಕ್ಟ್, ನಿಮ್ ಚಾಯ್ಸ್. ಮೈನಸ್ ಎಲ್ಲದು a ಡ್ಯಾಶ್ ಇಲ್ಲ ಐತಿಗ a ಡ್ಯಾಶ್, ಅದೇ ಇಲ್ಲಿನೂ ಬರ್ದಿ ನೋಡ್ರಿ. 1 -1 5 2. ಸಿಂಪ್ಲಿಫಿಕೇಶನ್ ಹೇಳ್ತೀರೇನಪ್ಪ? ಹೇಳ್ರಿ ಫಾಸ್ಟ್ ಆಗಿ. ಒಂದೇ ಸರ್ 26 ಇಟ್ಟಿ ನೋಡು. ಇನ್ನ ಹೇಳ್ರಿ ಎಲ್ ತಕ ಇಡು ಅಂತೀರಿ, ಅಷ್ಟು ಇಟ್ರಿ. 1 - 1 ಅಂತಂದ್ರೆ 0. ಇಲ್ಲಿ ಬಾ ಕಾಶಿಯಸ್ 2 4 ಅನ್ನೋರು ನೋಡ್ರಿಗ, ಈ ಮೈನಸ್ ಪ್ಲಸ್ ಆಗಿ ಎಷ್ಟ ಆಗ್ಬಿಡ್ತು ಗೊತ್ತಾನು? ನವೀನ್ ನಗಲಾಗತ್ತ ನೋಡವ, ಯಾಕಂದ್ರೆ 2 ಏನೋ ಹೇಳ್ದ ಅದಕ್ಕೆ ಬಿಕಾರ್. ಇದು ಮೈನಸ್ ಎಷ್ಟು ಅಂತ 6, ಅದನ್ನು ಇಂಪಾರ್ಟೆಂಟ್. ಅರ್ಥ ಇರಲಿಲ್ಲ ಈಗ ರೀ. -5 -1 -6 ಅಪ್ಪ. ಹಾಗಾದ್ರೆ ಇದು +5 ಇತ್ತ, ಇದು -1 +1. 5 + 1 ಅಂದ್ರೆ ಎಷ್ಟು? 6 ಬರ್ದು. ಈಗ 2 ಆಗ ಇದನ್ನ 2 ಮೈನಸ್ ಮಾಡಿಬಿಡು, ಎಷ್ಟಾಯ್ತು? 4 ಅಂತ ನಾವು ಯಾವನ ಅದಕ್ಕೆ -2. ಇಲ್ಲಿ ಹೇಳಿದ್ನಲ್ಲ, ಮೆಟ್ರೈಸಿಸ್ ಡಿಟರ್ಮಿನೆಂಟ್ ಓನ್ಲಿ ಕೂಡಿಸೋದು ಕಳೆಯೋದ, ಅದೇ ಮಿಸ್ಟೇಕ್ ಮಾಡ್ತಿರ್ತಾರೆ. ನೋಡ್ಕೋ ಈಗ 2 - 2 = 0. ಯಾಕೆ ಎಷ್ಟು ಕ್ಲಿಯರ್ ಆಗಿ ಕಲಿಸ್ಕೊಡ್ತೀನಿ ಗೊತ್ತಾ? ಒಂದ್ಸಲ ಕಲೀರಿ, ಮುಂದಿನ ಸಲ ನೀವೇ ಮಾಡ್ಲಕ್ ಬರ್ತೈತಿ. Therefore Q is equals to a minus a dash. A minus a dash you found out as, so here I will write that 1/2 as it is. I am going to write this a minus a dash is 0 6 -6 0. ಇದಕ್ಕೆ ಮಲ್ಟಿಪ್ಲೈ ಹೊಡಿರಿ ಅಂತೇಳಿ ಇಲ್ಲಿ ಮಾಡಿಸಿರಿ, ಮತ್ತೆ ಅಲ್ಲಿ ಮಾಡಿಸೋದು ಇಲ್ಲಿ ಬಿಡೋದಲ್ಲ. ಬಿಡ್ತಿದ್ರೆ ಎರಡು ಕಡೆ ಬಿಡ್ರಿ, ಮಲ್ಟಿಪ್ಲೈ ಮಾಡ್ತಾರೆ ಎರಡು ಕಡೆ ಮಾಡಿಸ್ರಿ. ಈಗ ರೀ 0/2 ಅಂದ್ರೆ 0 ನೆಪ. 6/2 ಅಂದ್ರೆ ಎಷ್ಟು ವಿಕಾಸ? ಯಾರು? 6/2 ಅಂದ್ರ 3. ನೆಕ್ಸ್ಟ್ -3. ನೆಕ್ಸ್ಟ್ 0. ಆರ್ಡರ್ ಎಷ್ಟು ಅಂತೇಳಿ ಹೇಳ್ಬಿಡ್ರಲ್ಲ ಇದ್ರದ್ದು, ಅದೇ 2/2. ಇಷ್ಟೇ ಬಿಟ್ಟು ಬಂದಂದ್ರೆ ನನಗೆ ಎಷ್ಟು ಮಾರ್ಕ್ಸ್ ಬೀಳ್ತಾರೆ ಸರ್? 2 ಮಾರ್ಕ್ಸ್ ಬೀಳ್ತಾರೆ, 2 ಮಾರ್ಕ್ಸ್. ಮತ್ತೆ ಇನ್ನೊಂದು ಮಾರ್ಕ್ಸ್ ಎಲ್ಲಾದ್ರಿ ಸರ್ ಅಂತಂದ್ರ, ಇವು ಎರಡು ಎಲ್ಲ ಇಲ್ಲ ಐತಿಗ. a + b = a. ಇದು ಯಾವ್ದು? ಸಾರಿ, p + q = a. ಬರ್ತೈತೆ ಇಲ್ಲೋ? ಬಂದ್ರ ಕರೆಕ್ಟ್ ಮಾಡಿ, ಬಿಟ್ರ ತಪ್ಪು ಮಾಡಿ. ಓಕೆ, ಚೆಕ್ ಮಾಡ್ಲಿ. ಅಲ್ಲಿ ಬೇರೆ ಥಿಯರಮ್ 2 ಅಂತೇಳಿ ಅಳಕಿಸ್ತೇನೆ. ಅದು ನನ್ನ ಪ್ಲಾನ್ ಏನದ, ಅದು ಪೂರ್ತಿ ಇಳಿಸ್ಬೇಕು ಅಂತೇಳಿ ಅನ್ನೋದದ. ಇಳಿಸಿದ್ರ ಸರಿ, ಇರ್ಲಿಲ್ಲ ಮತ್ತೊಮ್ಮೆ ಹಾಳೆ ಅಳಕಿಸಿ ಬರಿತೀನಿ ಅಂತ. ಯಾಕಂದ್ರೆ ಪ್ರತಿ ಪ್ರಾಬ್ಲಮಿಗೆ ಅದು ಡಿಸ್ಪ್ಲೇ ಇರ್ಲಿ. ರೈಟಾ? ನೋಡ್ರಿಲೆ, ನಾವು ಯಾವ್ದ್ರಿ ಸರ್ತ? p + q. p ಎಷ್ಟ ಅದ ಹೇಳ್ರಪ್ಪ? p ಅಲ್ಲೇ ಅದ ನೋಡ್ರಿ. p ಎಷ್ಟಿದೆ? ವಾಟ್ ಇಸ್ ದ p? ಹಿಯರ್ ಇಟ್ ಇಸ್ ದೇರ್. p 1 2 ಮತ್ತ ಹೊಳ್ಳಿ 2. ಇದು ಕೂಡಿಸ್ಬೇಕತ್ತ. ಎದರ ಜೊತೆ ಕೂಡಿಸ್ಬೇಕ್ರು? ಎದ್ರ ಜೊತೆ? q ಜೊತೆಗೆ. p you have written, q you have to write there. 0 - 0 3 ಅದ. ಸರಿ, ಅದು ಏನದ ಅದೇ ಬರಿ ಹೋಲಿ. 3 -3 0. ಇದು ಕೂಡ್ಸುದು ಕಳೆದು ನಿಮ್ ಜವಾಬ್ದಾರಿಪ್ಪ. ನಾ ತಳ ಬರಿತೇನೆ ಸರ್, ತಳ ಬರಿ. ಇಲ್ಲ ಸರ್ ಮುಂದೆ ಬರಿತೇನ, ಮುಂದೆ ಬರಿ.
ಈಗ ರೀ 1 + 0 ಎಷ್ಟಪ್ಪ 2 + 3 ಎಷ್ಟು ಹೌದಾ ಇಲ್ಲೋ 2 + 3 ಎಷ್ಟು 5 ನೆಕ್ಸ್ಟ್ 2 ಮೈನಸ್ ಇಲ್ಲಿ ನೋಡ್ರಿ ಇಲ್ಲಿ ಬಾಳ ಕಾನ್ಶಿಯಸ್ನೆಸ್ ಇರ್ಲಿ 2 ಮೈನಸ್ ಎಷ್ಟು ಅದ 3 ಅದ 2 - 3 ಮಾಡಿದ್ರೆ ಎಷ್ಟು ಬರ್ತದ ಅಂತ ಒನ್ ಅದು ಇಂಪಾರ್ಟೆಂಟ್ ಹಾ ಮತ್ತ -1 2 + 0 ಹೊಳ್ಳಿ 2 ನಾ ಯಾರಿಗೆ ಕೇಳಿದು ರಾಕೇಶ್ ಕೇಳ ರಾಕೇಶ್ ಇದು ಅಂದ್ರೆ ಎಷ್ಟು ಹೇಳ ಹೋಗ್ಬಿಡು ಅದು ಎಲ್ಲಿ ಅದ ಇಲ್ಲಿ ಎಲ್ಲೇ ಬರ್ದಿ ನೋಡ್ಗಾರ ಎಲ್ಲಿ ಬರ್ದಿ 1 5 - 1 2 ಐತೆ ಇಲ್ಲಿ ನೋಡ್ಗಾರ 1 5 - 1 2 that indicates what a that a represents the sum of ಏನು ಸಿಮೆಟ್ರಿಕ್ ಅಂಡ್ ದೆನ್ ಸ್ಕ್ಯೂ ಸಿಮೆಟ್ರಿಕ್ ದೇರ್ ಫೋರ್ ಅಂತ ಹೇಳಿ ಕನ್ಕ್ಲೂಷನ್ ಕೊಟ್ಬಿಡ್ರಿ ಎ ರೀಪ್ರೆಸೆಂಟ್ಸ್ ಏನ್ ಅಂತ ಹೇಳಿ ಕನ್ಕ್ಲೂಷನ್ ಕೊಡ್ಬೇಕಲ್ಲ ಎ ರೀಪ್ರೆಸೆಂಟ್ಸ್ ಇಲ್ಲಿ ಹೇಳನಗಾರೆ ಎಕ್ಸ್ಪ್ರೆಸ್ ದಿ ಮ್ಯಾಟ್ರಿಕ್ಸ್ ಎ ಆಸ್ ದಿ ಸಮ್ ಆಫ್ ಇದೇ ಕ್ವಶನ್ ದಾಗಿಂದ ಅಲ್ಲಿ ಬರೆದು ಬಿಡು ಎ ರೀಪ್ರೆಸೆಂಟ್ಸ್ ಅಂತ ಹೇಳಿ ಒಂದು ಎಕ್ಸ್ಟ್ರಾ ವರ್ಡ್ ನೋಡ್ರಿ ದೇರ್ ಫೋರ್ ಎ ಅಂದ್ರೆ ಮ್ಯಾಟ್ರಿಕ್ಸ್ ಎ ಅಂತೇಳಿ ಬರೀತಿದ್ರು ಬರೀ ಈಗ ಹಂಗೆ ನಿಮ್ಗ ಡೌಟ್ ಇತ್ತಂದ್ರೆ ಇದು ಅಳಕಿಸ್ತೀನಿ ನೋಡ ಮತ್ತೊಮ್ಮೆ ಬರೀತೀನಿ ಅಂತ ಬೇಕಂದ್ರೆ ಹಾ ದೇರ್ ಫೋರ್ ಮ್ಯಾಟ್ರಿಕ್ಸ್ ಯಾವ್ದು ಹೇಳಿ ಮ್ಯಾಟ್ರಿಕ್ಸ್ ಎ ರೀಪ್ರೆಸೆಂಟ್ಸ್ ಏನಂತೇಳಿ ಸರ್ ಈ ಸೆಂಟೆನ್ಸ್ ಬರಲಿಲ್ಲ ಅಂತ ನಡೆಯಲ್ಲೇನ್ರಿ ಅಂತ ಬಿಡ್ತೀರ ಬಿಡು ಅದ ನಿನಗೆ ಮತ್ತೆ ಇಂಗ್ಲಿಷ್ ತುಟ್ಟಿತ್ತಂದ್ರೆ ಇರ್ಲಿಲ್ಲ ಬರೀರಿ ಹಾ ದೇರ್ ಫೋರ್ ಮ್ಯಾಟ್ರಿಕ್ಸ್ ಎ ರೀಪ್ರೆಸೆಂಟ್ಸ್ ಸಮ್ ಆಫ್ ಯಾವ್ದಾದ್ರದ್ದು ರಾಕೇಶ್ ಸಮ್ ಆಫ್ ಸಿಮೆಟ್ರಿಕ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಸ್ಕ್ಯೂ ಸಿಮೆಟ್ರಿಕ್ ಬರ್ಕ ಪಟ್ನೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮ್ಯಾಟ್ರೈಸಿಸ್ ಅಂತೇಳಿ ಅಂತಿದ್ರು ಅನ್ನ ನಡೀತದ ಅದೊಂದು ಅಂತೇಳಿ ಅಂಡ್ ಹಾಕಿದೀವಿ ಸಪ್ರೇಟ್ ಬರುತ್ತೆ ನಾವೊಂದ್ ಕೆಲಸ ಮಾಡ್ಲಿದ್ದು ಅಳಕಿಸಿನಲ್ಲ ತಳಗ್ ಬರೆದ್ ಬಿಡ್ಲೆ ಅದು ಎದಕ್ಕ ನಿಮಗೆ ಯೂಸ್ ಇರ್ಲಿ ಅನ್ನೋ ಉದ್ದೇಶದಿಂದ ಇದೇನು ಯೂಸ್ ಇಲ್ಲ ಬಟ್ ಇದು ಎಡಿಷನಲ್ ಫಾರ್ಮುಲಾ ನಿಮ್ಗೆ ಇರ್ಲಿ ಅಂತ ಇಲ್ಲ ಒಂದ್ ಕೆಲಸ ಮಾಡ್ಬಿಡ್ತೀನಿ ತೋರಿ ಎಡಿಟೇ ಮಾಡ್ಬಿಡ್ತೀನಿ ಮತ್ತೆ ಯಾಕದ್ ಬರತ್ ಎಡಿಟೇ ಮಾಡ್ತೀನಲ್ಲ ಈಗ ಎರಡು ಇಲ್ಲಿ ಬರ್ದೀವಿ ಅಲ್ಲಿ ಬರ್ದೀವಿ ರೈಟ್ ಈ ಸದ್ಯಕ್ಕೆ ಕೊಟ್ರೆ ಬಿಡ್ತೀರಾ ಇದು ಪ್ರಾಬ್ಲಮ್ 100%. ನಮ್ಮಲ್ಲಿ ಶಾಣೆ ಇದ್ದವ್ರು ಬರ್ಬೇಡ ಅಂತ ಹೇಳ್ರಿ ಶಾಣೆ ಇದ್ದವ್ರು ತಾವು ಓದತ್ತೇಳಿ ದಡ್ಡ ಇದ್ದವ್ರು ಬಂದು ಪಾಸ್ ಆಗಿ ಸ್ಕೋರ್ ಮಾಡ್ಕೊಂಡು ಹೋಗತ್ತೇಳ ಅವ 50 ತಗೋಕ್ ಯೋಗ್ಯ ಇಲ್ಲ 75 85 90 ತಗೊಂಡ್ ಮಾಡಿಸ್ತದ ಈ 90 95 ತಗೊಂಡ್ ಅಂತರ ಔಟ್ ಆಫ್ ಔಟ್ ಹೊಡಿಸ್ತದ ನೋಡ್ರಿ ಬೇಕಾದಂಗ ಬರ್ತಿದ್ರು ಬಾ ಅಂತ ಹೇಳ್ರಿ ಅವ್ರಿಗೇನ್ ಬರ್ಬೇಡ ಅಂತ ಹೇಳಿಲ್ಲ ಬರೋರಿದ್ರ ಬಂದ್ ಕಲಿ ಅಂತ ಹೇಳ್ರಿ ನೋ ಇಶ್ಯೂಸ್ ಈಗೇನ್ ಬೇಡ ಜೂನ್ಕೆ ಬಾ ಅಂತ ಹೇಳ್ರಿ ಈಗ ಬಂದ್ರ ಹೆಂಗ್ ಗೊತ್ತ ನಿಮ್ ಜೊತೆ ಬೆನ್ ಹತ್ತಿ ಬರ್ಬೇಕು ನೋಡ ಅಷ್ಟೇ ಇದು ಏ ಸಲ ಕೇಳೇನು 1 ಸಲ ಅಲ್ಲ 2 ಸಲ ಅಲ್ಲ 3 ಸಲ ಮತ್ತೆ 3 ಸಲ ಸೇಮ್ ಕೇಳೇನೇನ್ ಸರ್ ಯಾಸ್ ಇಟ್ ಈಸ್ ರಿಪೀಟ್ ಮಾಡೇ ನೋಡ್ರಿ ಒಂದೊಂದ್ಸಲ ಎ ಈಕ್ವಲ್ಸ್ ಟು ಕೊಟ್ಟನು ಒಂದೊಂದ್ಸಲ ಎ ಈಕ್ವಲ್ಸ್ ಟು ಕೊಟ್ಟಿಲ್ಲ ಅಷ್ಟೇ ಹೆಸರು ಕೊಟ್ಟಿಲ್ಲ ಅಂದ್ರೆ ಏನ್ ತಗೋತೇಳಿನಿ ಎ ಅಂತೇಳಿ ತಗೋತೇಳಿ ಬಿ ಅಂತೇಳಿ ಬೇಡ ಕೊಟ್ಟಿಲ್ಲ ಕಂಪಲ್ಸರಿ ಏನೇ ತಗೋ ಅವನಾಗೆ ಬಿ ಕೊಟ್ಟಾಗ ಬಿ ಅಂತೇಳಿ ತಗೋ ಇರ್ಲಿಲ್ಲ ಅಂದ್ರೆ ಆಸ್ ಇಟ್ ಈಸ್ ಏನೇ ಮತ್ತ ಅವ ವ್ಯಾಲ್ಯೂಟರ್ ಏನ್ ಮಾಡ್ಯಾನ ನೀವು ಅಂತೇಳಿ ಚೆಕ್ ಮಾಡ್ಕೊತ ಕುಂದ್ರಬೇಡ್ದು ತಪ್ಪೇನ ಹಂಗಿಲ್ಲ ಬಿ ತಗೊಂಡ್ರಿ ಮತ್ತ ಇಲ್ಲಿ ನೋಟ್ಸ್ನಾಗ ಸ್ವಲ್ಪ ಬೇರೆ ಬಿಡಿಸಿ ನೋಡ ಹಿಂಗೆ ಇರ್ಲಿಲ್ಲ ಇದೇ ಪ್ರಕಾರ ಅಂದ್ರಿ ಇದ್ರ ಪ್ರಕಾರನೇ ಬಿಟ್ಟಿದ್ದೆ ನೋಡ್ರಿ ಅವ್ರ ಏನ್ ಹೇಳಿದ್ರು ಗೊತ್ತಾ 1/2 ಅಟ್ಟೆ ಇಡಿಸಿ ಮುಂದ್ ಬಂದಕ್ಕೆ ಇಲ್ಲ ಬರ್ಸ್ಯಾರಲ್ಲ ಅವರು ಅವ್ರು 1/2 ಅಲ್ಲೇ ಮಲ್ಟಿಪ್ಲೈ ಹಿಡ್ಸ್ಯಾರ ಕರೆಕ್ಟ್ ಐತಿ ಹಳಿದ ನೋಟ್ಸ್ನಾಗ ಮಾಡ್ಸಿರ್ಲಿಕ್ಕಿಲ್ಲ ಅವ್ರು ಯಾಕ ಒಂದೇ ತರ ಬಿಡಿಸೋದು ನಮಗೂ ಒಂಥರ ಇದು ಅನಿಸ್ತೈತಿ ಅದಕ್ಕೆ ನಿಮ್ಗೆ ಯಾವ್ದು ಈಜಿ ಅನ್ಸ್ತೋ ಹಂಗ ಹೋಗ್ಬಿಡ್ತೈತಿ ಬಿಡಿಸ್ರಿ ಇದು ಕ್ವಶನ್ ಬರೀಲಿ ಬರ್ಕೊಂಡವ್ರು ಕ್ವಶನ್ ಬರ್ಕೊಂಡು ನೆಕ್ಸ್ಟ್ ನೀವು ಟ್ರೈ ಮಾಡ್ಕೊಂತ ಹೋಗ್ರಿ ನಾ ಎಡಿಟ್ ಮಾಡೋದಕ್ಕ ನಿಮ್ದು ಕಂಪ್ಲೀಟ್ ಆಗಿರ್ಬೇಕು ಫಸ್ಟ್ ಇದು ಬರೀರಿ ಮೊದಲು ಮುಗಿಸ್ರಿ 2ನೇ ಕ್ವಶನ್ ಬರೀತೀನಿ ನೋಡಪ್ಪ ಎಕ್ಸೆಟ್ರಾ ಎಲ್ಲ ಸೇಮ್ ಓನ್ಲಿ 1 5 ಇಲ್ಲಿ ಏನ್ ಚೇಂಜ್ ಮಾಡ್ಯ ನೋಡು 2024ರಾಗ 6 7 ಅಂತೇಳಿ ಚೇಂಜ್ ಮಾಡ್ಯ ನೋಡ್ರಿ ಆಗ ಯಾರ ಕೇಳಿದ್ರಲ್ಲ ಸೇಮ್ ಕೇಳ್ತಾನೇನ್ರಿ ಸರ್ ಅಂತೇಳಿ ಸೇಮ್ ಕೇಳ್ಬೋದು ಇಟ್ ಚೇಂಜ್ ಮಾಡಿದ್ರೆ ಮಾಡ್ಬೋದು ಯಾವಾಗ ಕೇಳೇನ್ರಿ ಸರ್ ಅಂತ ಇದು ಮಾರ್ಚ್ 2024ದಾಗ ಕೇಳ ನೋಡ್ರಿ ಮಾರ್ಚ್ 2024 ಇಲ್ಲೇ ವಿಚಾರ ಮಾಡ್ರಿ ನೀವು ಕ್ವಶನ್ ಪೇಪರ್ ಸಾಲ್ವ್ ಆಗ್ಲಕತ್ತೋ ಇಲ್ಲೋ ಸಿಲೆಬಸ್ ಮುಗಿಲಾಗತ್ತದ ಇಲ್ಲೋ ಒಂದು ಬಾಣ ಬಿಟ್ರೆ 2 ಹಕ್ಕಿ ಸಿಕ್ಕಂಗ್ ನೋಡು ಆ ಕಡೆ ಸಿಲೆಬಸ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇವೆ 100% ಫಿಕ್ಸ್ ಕ್ವಶನ್ಸ್ ಇವೆ ಸ್ವಲ್ಪ ಚಂದಾಗಿ ಬರ್ಕೋರೆ ನಿಮ್ಗೆ ತಿಳಿಬೇಕು ಮತ್ತೆ ನೀವು ಬರ್ಕೊಂಡಿದ್ ನಿಮಗೆ ತಿಳಿಲಾರ್ದಂಗ್ ಬರ್ಕೋಬೇಡ್ರಿ ಎಷ್ಟ್ ಸ್ಪೀಡ್ ಬಿಡಿಸ್ತೀರ ಪಟ್ನೆ ಎಷ್ಟಾಗೈತೆ ಟೈಮ್ ಅಂತಂದ್ರೆ 10:52 ಆಗೈತಿ
ಕರೆಕ್ಟ್ 56 ಅನ್ನೋಕೆ ನನಗೆ ಎಲ್ಲರೂ ಆನ್ಸರ್ ಬೇಕು ನೋಡಿ 4 ಮಿನಿಟ್ಸ್ 4 ಮಿನಿಟ್ಸ್. ಸ್ವಲ್ಪ ಕೂಡ್ಸೋದು ಕಳೆಯೋದು ಸ್ಪೀಡ್ ಮಾಡ್ರಿ ಅಷ್ಟೇ. ನಾವು 2 ನಿಮಿಷನಾಗ ಎಡಿಟ್ ಮಾಡ್ತೇನೆ, ನೋ ಇಶ್ಯೂಸ್. ಬರೀರಿ ಫಾಸ್ಟ್ ಬರೀರಿ ಅಷ್ಟೇ. ಬಿಜಾಪುರ ಬಿಟ್ಟು ಬೇರೆ ಊರಾಗಿದ್ರು ಅವ್ರಿಗೆ ಬರಕ್ ಆಗಂಗಿಲ್ಲ ಅಂದ್ರೆ ಯಾಪ್ದ ತೊಗೊಂಡ್ಬಿಡು ಅಂತ ಹೇಳ್ರಿ ಅವ್ರಿಗೆ. ಬೆಕ್ಕದಲ್ಲಿ ಕೂತ್ ಕಲಿಬಹುದು, ನಿಮ್ಗೆ ಕಲಿಸಿದೆ ಅವ್ರಿಗೆ ಇರ್ತೈತಿ. ಬಟ್ ನಿಮ್ಗ ಅವ್ರಿಗೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಕಲೀಲಿಕ್ಕೆ ಆಫ್ಲೈನ್ ನಿಮ್ಗೆ ಅಪರ್ಚುನಿಟಿ ಇರ್ತದೆ, ಅವ್ರಿಗೆ ಬರೀ ಆನ್ಲೈನ್ ದಾಗ ರಿಕಾರ್ಡೆಡ್ ಕ್ಲಾಸ್ ನೋಡ್ಬೇಕು. ಹೌದಾ, ಸೋಮಲಿಂಗ ಮಾಡಿಟ್ ನೋಡ್ಗ ಅದಲ್ಲ. ಸೋಮಲಿಂಗನ ರಾಘವೇಂದ್ರ ಎಸಿ ಕೆಟ್ಟದೇನ ಅಂತ ಅಂದ, ಎಸಿ ಕೆಟ್ಟಿಲ್ಲ ಮರ ಅದಕ್ಕೆ ಅವ ಬಂದ್ ರಿಪೇರ್ ಮಾಡಿ ಕ್ಲೀನ್ ಮಾಡಿ ಹೋಗ್ಬಿಟ್ಟ. ಮನಗಂಡ ಇದು ಇಫೆಕ್ಟ್ ಫುಲ್ ಆತು. ಆಕ್ಚುಲಿ 2 ವರ್ಷ ಆಗಿತ್ತು ಫಿಲ್ಟರ್ ಕ್ಲೀನ್ ಮಾಡಿಸ್ಲಾರ್ದಿದ್ದು. ಅವ ಅಂದ ಸರ್ ಎಷ್ಟ್ ದಿನ ಬಿಟ್ಟಿರಿ, ಅವಾಗ ಹೇಳ್ಬೇಕಿಲ್ಲ ಬಂದ್ ಅದು ಕ್ಲೀನ್ ಮಾಡಿ ಹೋಗಿರ್ತದ. ಈಗ ನಾರ್ಮಲ್ ಟೆಂಪರೇಚರ್ ಹೊರಗಡೆ 28 ಅದು ಐತಿ ತಿಳ್ಕೊ, ಅದನ್ನ ಇದು ಆದ ಬಳಕ ಎಸ್ಟಾಬ್ಲಿಷ್ ಆಗ. ಎಡಿಟ್ ಮಾಡ್ರು ಪಟ್ನೆ, ಸುಮ್ನೆ ಟೈಮ್ ವೇಸ್ಟ್ ಬೇಡ ವಿಕಾಸ, ಬಾಡ್ಬಿಡ ಮಾಡಿ. ಈಗ ಆಲ್ರೆಡಿ ರೆಡಿ ಇಟ್ಟಿದ್ದೀನಿ. ನೀ ಹೆಂಗ್ ಯಾಸ್ ಇಟ್ ಇಸ್ ಬರ್ಕೋತ ಹೋಗಿ, ಪ್ರೊಸೀಜರ್ ಫಾಲೋ ಅಪ್ ಮಾಡ್ಕೋತ ಹೋಗಿ, ಬರ್ತದಿಲ್ಲ ನೋಡೋಣಂತ. ಎಡಿಟ್ ಮಾಡ್ಬೋದ ನಾನು ಈ ಕಡೆ, ನಾವು ನೋಡ್ಕೊತ ಮಾಡ್ಬೇಡ್ರಿ ನೀವು. ಸುಮ್ ನಿಮ್ ಲೆವೆಲ್ದಾಗ ನೀವು ಮಾಡ್ರಿ, ನಾ ಎಡಿಟ್ ಮಾಡ್ಕೋತ ಹೋಗಿರ್ತೀನಂತ. ಇಬ್ರದು ಕ್ರಾಸ್ ಚೆಕ್ ಯಾವಾಗ ಮಾಡ್ರಿ ಗೊತ್ತಾ? ಹೊಳ್ಳಿ ಚೆಕ್ ಮಾಡ ಮುಂದ ನೋಡ್ರಿ, ಇದು ಯಾಸ್ ಇಟ್ ಇಸ್ ಸೇಮ್ ಐತಿ, ಬಟ್ ಓನ್ಲಿ ಏನದ 2 ನಂಬರ್ಗಳು ಚೇಂಜ್ ಅವ. ನಂಬರ್ಗಳು ಚೇಂಜ್ ಆದ್ರೆ ಮತ್ತೆ ಅಬ್ವಿಯಸ್ಲಿ ಪ್ರೊಸೀಜರ್ ಸೇಮ್ ಉಳಿತದೆ. ಏನ್ ಚೇಂಜ್ ಆಕತ್ತ? ಆನ್ಸರ್ ಚೇಂಜ್ ಆಗಿರ್ತದೆ ಅಷ್ಟೇ. ಹೊಳ್ಳಿ ಇದೇ ಬರ್ಬೇಕು ನೋಡೋಣಂತ. ನೀವ್ ಯಾರ ಅಸಿಸ್ಟೆನ್ಸ್ ಮಾಡ್ತಿದ್ರು ಮಾಡ್ರಿ, ನಾ ಬರೇ ಮುಂದೆ ನಿಮ್ಗೆ ಯಾರ್ಯಾರ ಡೌಟ್ ಇತ್ತಂದ್ರೆ ಅಂತವ್ರೆ ಇದನ್ನ ಮಾಡ್ರಿ. ಸರ್ ಇಲ್ಲ ನಾನು ಪರ್ಫೆಕ್ಟ್ ಇದ್ದೀನಿ ಅಂದ್ರೆ ಮಾಡೋರ್ ಮಾಡ್ರಿ. ಇದಿದ್ದು ಹಿಂಗ್ ತಿರುಗಿಸ್ಬೇಕು ನೋಡು ರಾಕೇಶ್, ಈಗ ಹಿಂಗ್ ಇದ್ ತಿರುಗಿಸು ಎಷ್ಟು ನೆಕ್ಸ್ಟ್ ಹಿಂಗ ಯಾಕೆ ರಾಕೇಶಿಗೆ ಹಿಡಿದ್ರ ಅಂತಾರ? ಹಂಗೇನಿಲ್ಲ. ಹ್ಮ್ ವಿಕಾಸ್ ಇದು ಬರ್ದಿದ್ ಕರೆಕ್ಟ್ ಏನಿಲ್ಲ ಎಡ್ಯಾಶ. ಈಗ ಹಿಂಗಿತ್ತು, ಹಿಂಗ್ ಬರ್ದೀನಿ. ಫಸ್ಟ್ ರೋ ಇದ್ದು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇದ್ದು ಸೆಕೆಂಡ್ ಕಾಲಮ್. ಸಿಮೆಟ್ರಿಕ್ ಇದು ಸೇಮ್ ಉಳಿತು, ಇಲ್ಲಿ ಕುಡ್ಸೋದ್ ಕಳೆದು ಚೇಂಜ್ ಆಗ್ತದೆ ನೋಡ್ರಿ. ಫಾಸ್ಟ್ ಹೋಗ್ಲಿ ಆದಷ್ಟು. ಒನ್ 1567 ನೆಕ್ಸ್ಟ್ ಎ ಡ್ಯಾಶ್ 1657 ಕುಡ್ಸೋದ್ ಕರೆಕ್ಟ್ ಕುಡ್ಸ್ಯಾರನ್ನ ಹೇಳ್ರಿ ನೋಡೋಣ. ಎಲ್ಲಾರು ಇಲ್ಲೇ ಇದ್ದೀರಿ? ಇದೇ ಸ್ಟೇಜಿಗೆ ಸ್ಟೆಪ್ಪಿಗೆ ಇದ್ದೀರಿ? ಕುಡ್ಸೋದ್ ಕರೆಕ್ಟ್ ಮಾಡಿಸಿದ್ರೆ ಯಾರು ಹೇಳ್ತೀರಿ ಹೇಳ್ರಿ ಪಟ ಪಟ ನೋಡೋಣ. 2 ಹಾ 2 ಅಂತ ಆಯ್ತಾ, ಮತ್ತ 11 ಮತ್ತ 14 ಕರೆಕ್ಟ್ ಕುಡ್ಸಿರಿ. ಅದೇ ಆರ್ಡರ್ ಉಳಿತು. ದೇರ್ ಫೋರ್ 1/2 ಮಲ್ಟಿಪ್ಲೈ ಮಾಡೋಣ, ಅಟ್ಟೆ ಬಿಡೋಣ. ಈಗ ಬಂತ್ ನೋಡಪ್ಪ, ಮಲ್ಟಿಪ್ಲೈ ಮಾಡಿದ್ರೆ ಏನಾಕೈತಿ? ಇದು ಕ್ಯಾನ್ಸಲ್ ಆಕ. ಬರೀತೀರ ಬರೀ 11/2 ಅಂತೇಳಿ ಬರಿಬೇಕು ನೋಡ ಅಷ್ಟೇ. ನೋ ಇಶ್ಯೂಸ್. ನಡೀತದಲ್ಲ 11/2 ನಡೀತದ? ಆಯ್ತು, ನೀವ್ ಹೇಳ್ದಂಗ್ ಬರೀತೀನಿ, ನನಗೇನು ಇದಿಲ್ಲ ಬಿಡ್ರಿ ಸರ್. ಅದು 1/2 ಅಲ್ಲೇ ಅಂದ್ರ ಇಲ್ಲಿ 2 11 14 ಅಂತೇಳಿ ಇಷ್ಟೇ ಬಿಟ್ಟಂಗ ಇರ್ತದ ನೋಡ ಸರ್. ಬರದ್ ಬಿಡ್ರಿ ಅದು ಅಂತಂದ್ರೆ ಎಷ್ಟ್ ಆಕೈತಿ? 1 ನಂತರ ಆಕೈತಿ. ಇದು ಎಷ್ಟ್ ಆಕೈತು? 11 ತಿಳಿತದಿಲ್ಲ ಇದು 11/2. ಈ ಕಡೆದು 11/2. ಅರ್ಥ ಐತೆ ಇಲ್ಲ ನೋಡ್ಕೊಳ್ರಿ. ಯಾರಿಗಾರ ಡೌಟ್ ಇದ್ರೆ ಕೇಳ್ರಪ್ಪ, ಹೇಳ್ಕೊಡ್ತೀನಿ. 14/2 ಅಂದ್ರೆ ಎಷ್ಟು? 14/2 7. ಈಗ ರೀ 14/2 7. ಇವು 1 7 ಆಯ್ತು. ಇವು ಏನದು? 11/2 ಉಳಿದು. ಒಲ್ ಅಂದ್ರ ಹೊರಗೆ ಇಟ್ಟಿದ್ರ ಅಂದ್ರೆ ಏಟ್ ಹಾಕಿತ್ತು? 2 11 14 ಅಂತೇಳಿ ಅಷ್ಟೇ ಉಳಿತಿತ್ತು ನೋಡ್ರಿ. ಮತ್ತಿದು ಪಯನ್ ಹೆಂಗಿದ್ದು ಎಲ್ಲ ಚಂದ್ರಕಾಂತ ಇದು 11 ಅಪ್ಪ ಮತ್ 11 ಇಟ್ ಇಸ್ ರೈಟ್.
ಎ ಮೈನಸ್ ಎ ಡ್ಯಾಶ್ ಎ ಎಷ್ಟದ 1 5 6 7 1 5 6 7 ಎಲ್ಲರೂ ಇಲ್ಲಿಗೆ ಇದ್ದೀರಿಲ್ರೋ ಏನ ಹಿಂದಿದ್ರ ಮತ್ತೆ ಅಗಳಿದ್ ಬರ್ಕೊಂಡಿದ್ದು ಆಗ್ಯದಿಲ್ಲ ನಾವೇನ ಎರಡನೇ ಪ್ರಾಬ್ಲಮ್ ಇಲ್ಲಿಗಿದ್ಯಾ ಒಂದೇ ಪ್ರಾಬ್ಲಮ್ ಇಲ್ಲಿಗಿದ್ಯಾ ಎರಡನೇದಕ್ಕೆ ಬಿಡಿಸ್ ಬಿಡ ನೀವು ಈಗ ಕೆಲವೊಬ್ರು 1 ತಿಂಗಳು ಬಂದಿರಿ, ಕೆಲವೊಬ್ರು 1.5 ತಿಂಗಳು ಬಂದಿರಿ, ಕೆಲವೊಬ್ರು 15 ದಿನ ಬಂದಿರಿ, ಕೆಲವೊಬ್ರು 20 ದಿನ ಬಂದಿರಿ. ಸ್ವಲ್ಪ ಇಂಪ್ರೂವ್ ಅನ್ನಂಗ ಅನ್ಸೈತಿ ಇಲ್ಲ ನಿಮ್ಮಲ್ಲಿ ನಿಮಗೆ ಅನ್ಸೈತಿ? ಅದಕ್ಕೆ ಬರ್ತಾ ಇಂಪ್ರೂವ್ ಹೆಚ್ಚಿಗೆ ಆಕೈತಿ. ಯಾವಾಗ ಹೇಳ್ರಿ, ನೀವು ರೆಗ್ಯುಲರ್ ಆಗಿ ಬಂದ್ರಂದ್ರೆ. ನೀವು ಅರ್ಧಂಬರ್ಧ ಬಿಟ್ಟು ಬರೋದು ಮಾಡಿದ್ರೆ ತಿಳ್ಕೊರಿ, ಬಂದಿನರೇ ಎದಕ್ಕಪ್ಪ ಅನ್ನಂತ ಪರಿಸ್ಥಿತಿ ಬರ್ತದ. ಅದಕ್ಕ ರೆಗ್ಯುಲರ್ ಆಗಿ ಬರ್ರಿ, ನಿಮ್ಗೆ 200% ಯೂಸ್ ಆಗಂಗ್ ಹೋಗ್ತದೆ. ಮತ್ತೆ ಇನ್ ಕೆಲವ್ರು ಹಿಂಗ್ ಮಾಡ್ತಾರ, ನಾ ಅಂತ ಫುಲ್ ಫೀಸ್ ಕಟ್ಟಿನಿ, ನನಗೆ ಹಂಗೇನಲ್ಲ. ನೀ ಫೀಸ್ ಕಟ್ಟಿರು ಕಟ್ಲಾರ್ದೆ ಇರು, ನೀ ಇನ್ನ ಒಂದ್ ವಾರ ಬಿಟ್ಟು ಕಟ್ಟಿರು, ಅದ್ರದ್ದೇನ್ ಸಮಸ್ಯೆ ಇಲ್ಲ. ಬಟ್ ರೆಗ್ಯುಲರ್ ಆಗಿ ಬಂದ್ ಕಲಿಯೋದನ್ನ ಫಸ್ಟ್ ಟಾರ್ಗೆಟ್ ಇಟ್ಕೋ. ಯಾಕಂದ್ರ ನೀನ್ ಒಬ್ಬನ್ ಸಂಬಂಧ ಹೊಳ್ ಕಲ್ಸೋದಾಗಂಗಿಲ್ಲಪ್ಪ. ನೀ ಬೇಕಂದ್ರೆ ಇನ್ನ ಒಂದ್ 15 ದಿನ ಲೇಟ್ ಆಗಿ ಫೀಸ್ ಕಟ್ಟು, ಅದು ಸಮಸ್ಯೆ ಇಲ್ಲ. ಬಿಟ್ಕೇನ ಇಲ್ರಿ ಸರ್, ನಾ ಫೀಸೇ ಕಟ್ಟಿನಲ್ರಿ, ನನಗ್ಯಾಕ ಕೇಳ್ತೀರಿ ನೀವು, ನಾ ಎಲ್ಲಾ ಫುಲ್ ಕಟ್ಟಿ ಅನ್ಬೇಕಾದ್ರೆ ಯುಟಿಲಿಟಿ ತಗೋ. ಹೇಳ್ತೀರಾ? ಯಾರಿಗೆ? ಯೋಗೇಶ ಕೇಳೋಣ. ಯೋಗೇಶ್ ಹೇಳೋ ನೋಡೋಣ. ಕುಡ್ಸು ಕಳೆದ್ರಿ ಸದ್ದ ಮೈನಸ್ ಮಾಡಿ ಹೇಳು. 1 1 ತೆಗದಿ 0. 5 -6 ಮಾಡಿದ್ರೆ ಎಂತದ ಉಳಿತದ? ಎಂತ 1? ಅದನ್ನು ಬಹಳ ಇಂಪಾರ್ಟೆಂಟ್. -1. 6 5 ತೆಗದಂದ್ರೆ ಎಷ್ಟು? 1. ಓಕೆ, 1 ಕರೆಕ್ಟ್ ಬರಿತೀನಿ ನೋಡಪ್ಪ ಇನ್ನೊಂದ್ಸಲ. 7 ಹೊಳೆ 7 ತೆಗದಂದ್ರೆ ಇದಂತ್ರು ಸೇಮ್, ಇದನ್ನು ಎಲ್ಲ ಸೇಮ್. ಇಲ್ಲಿ ಯಾವ್ದು ಬಂದದ ಅದು ಬರೀರಿ. 0 ಅಂತ ಹೇಳದ, -1 ಇದೆ, ಮತ್ತಪ್ಪ 1 0. ಮಲ್ಟಿಪ್ಲೈ ಮಾಡು 1/2 ಲೇ. ಅದನ್ನ ಸರ್ 1/2 ಅಟ್ಟೆ ಮತ್ತೆ ಇಲ್ಲಿ ನಾವು ಹೊರಗೆ ಇಟ್ಕೋತೀರಿ, ಇಟ್ಕೋ. ಇಲ್ಲಿ ಒಂದಕ್ಕೆ ಮಲ್ಟಿಪ್ಲೈ ಮಾಡೋದು, ಒಂದಕ್ಕೆ ಹೊರಗೆ ಬಿಡೋದು, ಹಂಗ್ ಮಾಡ್ಬೇಡ. 0 ಮೈನಸ್ ಎಷ್ಟು? 1/2. ನೆಕ್ಸ್ಟ್ 1/2 ಮತ್ತ 0. ಕರೆಕ್ಟ್ ಕಾಣಿಸ್ತದಿಲ್ಲಪ್ಪ ಅದು? ಕುಡ್ಸೋನ್ ಬಿಡು ಅಲ್ಲೋ. ಇದು ಇಲ್ಲಿ ಬಹಳ ಇಂಪಾರ್ಟೆಂಟ್. 1/2 ಅದನ್ನ ಮಲ್ಟಿಪ್ಲೈ ಮಾಡಿದೀವಿ, ಬರ್ತೈತದ. 100% ಬರ್ಲೇಬೇಕದು ಕೊಟ್ಟನ ಅಂದ್ ಬಳಕ. ನೀವು ತಪ್ಪು ಮಾಡಿದ್ರೆ ಹೋಗಿರ್ತದ. ಮಾಡಿದ್ರಿ? ಬರಲ್ಲ ಯಾಕ? ನೀವ್ ಕುಡ್ಸೋದ್ ಕಳೆದ್ ಬಂದಿಲ್ಲ ನಿನಗೆ. ಹಂಗಾದ್ರ ಜರ ಹೆಂಗ್ ಬರ್ತೈತೋ? ಈಗ ನೋಡಲ್ಲ, ಬರಂಗಿಲ್ಲ ಅಂದೇಳಿ. ಹೆಂಗ್ ಬರಂಗಿಲ್ಲ ನೋಡೋಣ. ಒಬ್ಬ ಬರ್ತದನ್ರಿ, ಒಬ್ಬ ಬರಲ್ಲನ್ರಿ. ಪಿ ಎಷ್ಟದ ಹೇಳ ನೀನೆ. ಯಾರ? ಶಾಂತಗೌಡ. ಪಿ ಹೇಳ ಎಲ್ಲದು ಎಷ್ಟದ? 1 ಅದ. ಮುಂದ 11/2 ಅದ. ಮುಂದ 11/2 ಅದ. ಹೆಂಗ್ ಬರಂಗಿಲ್ಲ ನೋಡೋಣ ಅಂತ. ನೀ ಬರಂಗಿಲ್ಲ ಅಂದೆಲ್ಲ, ಹೆಂಗ್ ಬರಂಗಿಲ್ಲ? 2 ಅದ. ಇದು ಸ್ವಲ್ಪ ಬ್ರಿಕೆಟ್ ದೊಡ್ಡದು ಮಾಡ್ಕೋತೀವಿ ನೋಡ. ಇದು ಈ ಕಡೆ ಇಟ್ಟದ 7. ಇಟ್ ಬರ್ದಿ. ಪಿ ಕ್ಯೂ ಹಾಕದ ಹೇಳ್ತೀನಿ ಅಂತ. ಕ್ಯೂ ಇಲ್ಲೇ ಐತ್ ನೋಡು. ಮೈನಸ್ ಅದ. ಮತ್ತೆ ಇಲ್ಲಿ ನೀ ಏನಾರ ಪ್ಲಸ್ ಗ್ಲಾಸ್ ತಗೊಂಡಿರ್ಬೇಕು ಅದಕ್ಕ. ಇದನ್ನು ಎಷ್ಟದ? ಮೈನಸ್ ಅದ, ಪ್ಲಸ್ ಅದ. ಪ್ಲಸ್ ಈ ಕಡೆ ಮೈನಸ್. ನೀ ಎಕ್ಸ್ಚೇಂಜ್ ಮಾಡಿದಂದ್ರೆ ಹೋಗಿರ್ತ. ಅಲ್ಲಿ ಜಾಗಿಲ್ಲ. ಈ ಕಡೆ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗ್ ಬರ್ತೈತಿ ಅನ್ನೋದು. ಇಲ್ಲಿ ಜಾಗಿಲ್ಲ. ಇಲ್ಲಿ ಇಷ್ಟದ್ರಾಗೆ ನಾ ಹಿಡಿಸ್ಬೇಕು. ಅದು ಆನ್ಸರ್ ಇಷ್ಟ ಅಡ್ವಾನ್ಸ್ ಬರಿತೀನಿ. ಅಡ್ವಾನ್ಸ್ ಬರಿತೀರ ಅಂದ್ ಬಳಕ ನಮ್ಗೆ ಹೆಂಗ್ ಬರ್ತದೆ ಸರ್, ನಮ್ಗೆ ಹೆಂಗ್ ಗೊತ್ತಾಗ್ತದ? ಮತ್ತೆ ತಳ ಹೇಳ್ತೀನಿ ಅಂತ ಹೇಳ್ತೀನಲ್ಲ. ಅಡ್ವಾನ್ಸ್ ಬರದಿಟ್ನಿಲ್ಲ ನಿಮ್ಗ ರಾಕೇಶ್. ಇಲ್ಲೋಡು ಹೆಂಗ್ ಬಂತು ಅನ್ನೋದು ತಳ ತೋರಿಸ್ತೀನಿ ಈಗ. ಅದು ಸರ್ ಬರಿಬೇಕಂತ ಬರದ್ರ ಮಾರ್ಕ್ಸ್ ಇಲ್ಲ, ಬಿಟ್ರು ಮಾರ್ಕ್ಸ್ ಅಂತ ಹೆಂಗಿಲ್ಲ. ನೋಡಿ ಇಲ್ಲಿಗ ಇಲ್ಲಿ ತೋರಿಸ್ತೀನಿ ಇಲ್ಲಗ. ಇದು ಯಾರ? ಯೋಗೇಶ್. ಇದು ಪ್ಲಸ್ ಇದು ಎಷ್ಟು? 1 + 0 1 ಬಿಡು, ಅದು ಹೋಗ್ಲಿ. ಫಸ್ಟ್ ನೋಡ್ರಿ, ಯಾರಿಗ್ ಬರಂಗಿಲ್ಲ, ಯಾರಿಗ್ ಡೌಟ್ ಅದಲ್ಲ, ಪೂರ್ತಿ ತೋರಿಸ್ತೀನಿ. ಇದೇನ್ ಬರೋದ್ ಅವಶ್ಯಕತೆ ಇದ್ದಿಲ್ಲ. ಈಗ 11/2 ಮೈನಸ್ ಎಷ್ಟದು? 1/2. ಈ ಸ್ಟೆಪ್ ಅಲ್ಲಿ ಬರಂಗಿಲ್ಲ, ಅಲ್ಲಿ ಅವಶ್ಯಕತೆನಿಲ್ಲ. ಬರೋದ್ರು ನಿನ್ಗೇನ್ ಮಾರ್ಕ್ಸ್ ತೆಗಿಂಗಿಲ್ಲ, ಬಿಟ್ರು ನಿನ್ಗೇನ್ ಮಾರ್ಕ್ಸ್ ಡಿಡಕ್ಷನ್ ಮಾಡಂಗಿಲ್ಲ. 1/2 ಸಾರಿ 11/2 ಪ್ಲಸ್ ಎಷ್ಟು? 1/2 7 ಪ್ಲಸ್ ಎಷ್ಟು? 0. ಈ ಸ್ಟೆಪ್ ಅಲ್ಲಿ ಇಲ್ಲ. ಯಾಕಿಲ್ಲ? ಅಲ್ಲಿ ಜಾಗನೇ ಇಲ್ಲ, ನಾ ಬರಂಗೇ ಇಲ್ಲ, ಅವಶ್ಯಕತೆನೂ ಇಲ್ಲ. ಯಾರ ಯಾರ? ಶಾಂತಗೌಡ. ನೀ ಏನ ಅಂದಿದಲ್ಲ, ಬರಂಗಿಲ್ಲ ಅಂದಿದಲ್ಲ. ಹೆಂಗ್ ಬರಂಗಿಲ್ಲ ನೋಡ್ರಿಗ. LCM ಎಷ್ಟಪ್ಪ? 2. ಇವ್ ಎರಡಕ್ರದ್ದು LCM 2. 11 -1 ಮಾಡಿದ್ರ
10 ಡೈರೆಕ್ಟ್ ಬರ್ಲಿ ನಡೀತದ? ಇಲ್ಲ ಸರ್ ನಾನು ತಿಳಿಯಂಗಿಲ್ಲ ಅಂದ್ರೆ LCM 2 11 ಇಟ್ಟೇ ಇಟ್ಟಿರ್ತೀನಿ ನೋಡಿ, 1 ಸ್ಟೆಪ್ ಹೆಚ್ಚಿಗೆ ಆಗಲಕ್ ನಡೀತದ. ಇದೇ ಅಷ್ಟು 11 + 1 ಇದಂತೂ 7. ಈ ಸದ್ಗ ನೋಡಿ 11 ಇದು ಸಾರಿ 1 ಇದೇ ಅಷ್ಟು 10/2 ಇದೇ ಅಷ್ಟು 12/2 ಇದೇ ಅಷ್ಟಪ್ಪ 7 ಗೆ 7. ಇದು ಇಲ್ಲಿ ತಳಗ್ ಬರೋದ್ನ ಇಲ್ಲಿ ಬರ ತೋರಿಸ್ತೀನಿ ನೋಡ್ಗ. 1 10/2 ಅಂದ್ರೆ ಎಷ್ಟು? 10/2 ಅಂದ್ರೆ ಎಷ್ಟು? 5. 12/2 ಅಂದ್ರ 6. ಇದು 7 ಗೆ 7 ನೋಡ್ರಿ. 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಬರೋದ್ ಬದಲಾಗಿ 4ನೇ ಸ್ಟೆಪ್ ಒಂದೇ ಬರೋದ್ ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಕೂಡ್ಸುದು ಕಳೆದ್ ನಿನ್ ಬಂದಿತ್ತು ನವೀನ. ಹಾ, ಕೂಡ್ಸುದು ಕಳೆದ್ ಇಂಪಾರ್ಟೆಂಟ್ ಇದೆ. ಯಾರಿಗಾರ ಬೇಕಂದ್ರೆ ಬರ್ಕೋತಿದ್ರೆ ಬರ್ಕೋರಪ್ಪ. ಇಲ್ಲಿಗ ಇದು ಬರೋದಕ್ಕಿಂತ ಮೊದಲ ಇವು ಬರೋದು ಇದು ಬರೋದಕ್ಕೆ ಹಂಗ್ ಬರೀತಿದ್ರು ಬರೀರಿ. ನಿಮ್ಗೆ ಯಾರಿಗಾರ ಡೌಟ್ ಇದ್ರ ಸರ್ ನಡೀತಿದ್ರೆ ಏನಾರು ಮತ್ತೊಂದು ಲಾಸ್ಟ್ ಒಂದು ಪ್ರಾಬ್ಲಮ್ ತಗೊಂಡ್ಬಿಡ್ರಿ. ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಥರ್ಡ್ ಒನ್. ಇವ್ರೇನ್ ಬರ್ಸಿಸ್ಯಾರೇನು? ಇಲ್ಲ ನೋಡ್ತೀನಿ ತಡೀರಿ. ಬರ್ಸಿಸ್ಯಾರಲ್ಲ ಇವ್ರೆಲ್ಲ ಅಗದಿ ಉದ್ದಕ್ಕೆ ಬರ್ಸಿರಲ್ಲ ಇಲ್ಲ. ಆದ್ರೇನು ಡೈರೆಕ್ಟ್ ಹೇಳ್ಯಾರ. ನೀವ್ ಏನ ಅಂದ್ರಲ್ಲ 10/2 ಇಲ್ಲಿ ಹೇಳಿದ್ರಲ್ಲ, ಇದು ಡೈರೆಕ್ಟ್ ಇದು ಸ್ಟೆಪ್ ಹಾರಿಸಿ 10/2 ಅಂತ ಹೇಳಿ ಬರ್ಸಿ ಸರ್. ಓಕೆ, ಅದೇನ್ ಬರದ್ರು ಬಂತು ಬಿಟ್ರು ಬಂತು, ಅದಕ್ಕೇನ್ ಮಾಸ್ತಿರಲ್ಲ. ರೈಟ್, ಇದು ಎಕ್ಸ್ಪ್ರೆಸ್ ಎಕ್ಸೆಟ್ರಾ ಎಲ್ಲ ಸೇಮ್. 3ನೇ ಪ್ರಾಬ್ಲಮ್ ಇಲ್ಲ ಯೋಗೇಶ ಬರ್ಕೊಂಡಿ ಇಲ್ಲೋ ನೀ ಸರಿಯಾಗಿ? ಮತ್ತ ಚೆಕ್ ಮಾಡ್ತೀನಿ ನೋಡ್ ಮತ್ತ. ಇದು ಹೆಸರು ಕೊಟ್ಟಿಲ್ಲವ, ನಾ ಹೆಸರು ಅಂತೇಳಿ ಕೊಟ್ಟಿರ್ತೀನಿ ನೋಡಿ. ಇಲ್ಲೇನು ಕ್ವಶನ್ದಾಗ ಹೆಸರು ಕೊಟ್ಟಿಲ್ಲ, ಚೇಂಜ್ ಮಾಡೋದಕ್ಕಿಂತ ಅದೇ ಹೆಸರು ಕೊಟ್ಟಿದೆ. ಹೆಸರು ಕೊಟ್ಟಿಲ್ಲ ಅಂದ್ರೆ ಏನ್ ತಗೋತೇವೇನ್ರು? ಎ ಅಂತೇಳಿ ತಗೊಂಡ್ಬಿಡ್ರಿ. ಅವ್ನ ಹೆಸರು ಕೊಟ್ಟಿಲ್ಲ ಇಲ್ಲಿ, ಬಟ್ ಮತ್ತ ಅದು ಅಳಕಿಸಿ ಚೇಂಜ್ ಮಾಡೋದಕ್ಕಿಂತ ಬರೇ ವ್ಯಾಲ್ಯೂ ಅಷ್ಟೇ ಚೇಂಜ್ ಮಾಡಿರ್ತ. ಹಾ, ಹೆಚ್ಚಾಗಿ 2/2 ಇದನ್ನೇ ಐತಿ ನಿಮ್ಗೆ ಸಿಲೆಬಸ್ ಇದ್ದು 2/2ನೇ. 3/3 ಕೊಡಬಹುದು, ಬಟ್ ಕೊಡಂಗಿಲ್ಲ. ಯಾಕಂದ್ರೆ ಒಂದು ಪ್ರಾಬ್ಲಮ್ ಹಳಿ ನೋಟ್ಸ್ ನಾಗ ಬಿಡಿಸಿದೆ, ಅದು ಸುಮ್ನೆ ಟೈಮ್ ವೇಸ್ಟ್ ಅಂತೇಳಿ ಬಿಟ್ಟಿರ್ತೀನಿ ನೋಡ್ರಿ. 99.99 ಕೊಡಂಗಿಲ್ಲ. ನಿಮಗ್ ಕೊಟ್ರು ಏನ್ ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಏನ್ ಮಾಡೋದು? ಕೂಡ್ಸುದು ಕಳೆದು ಕರೆಕ್ಟ್ ಆಗಿ ಮಾಡ್ರಿ ಅಷ್ಟೇ. ಇದು ಎಂದ್ ಕೇಳೇನ್ ಸರ್? ಮಾಡಲ್ ಕ್ವಶನ್ ಪೇಪರ್ದಾಗ ಅದ ನೋಡ, ರೀಸೆಂಟ್ ಮಾಡಲ್ ಕ್ವಶನ್ ಪೇಪರ್ದಾಗ ಮೊನ್ನೆ ಅದು ಏನು ಬಿಟ್ಟಿದಾರಲ್ಲ, ಮಾಡಲ್ ಕ್ವಶನ್ ಪೇಪರ್ MQP ಮಾಡಲ್ ಕ್ವಶನ್ ಪೇಪರ್ ಅಂದ್ರೆ ರೀಸೆಂಟ್ 2025 ಏನ್ ಕೊಟ್ಟನಲ್ಲ ಅದ್ರಾಗ ಐತ್ ನೋಡ್ರದು. ಇದು ಒಟ್ಟ ಎಡಿಟ್ ಮಾಡಂಗಿಲ್ಲ. ನಿಮ್ ಟೈಮ್ ಟಾರ್ಗೆಟ್ ಕೊಡ್ತೀನಿ ನೋಡ, 11:04 ಐತಿ. 11:08 ಅಥವಾ 11:10 ತನಕ 6 ನಿಮಿಷ ಬಿಡಿಸಿ ಹೇಳ್ರಿ ನನಗ. ಇದೊಂದ್ ಮಸ್ತ್ ನೋಡ್ರಿ ಈ ಕಡೆ ಕೂತವ್ರಿಗೆ ಅಲ್ಲಿದು ಎಲ್ಲ. ಬಿಡಿಸಿರಿ ಫಾಸ್ಟ್. ನಿಮ್ ಮಾತಿನ ಮ್ಯಾಲ ಭರವಸೆ ಇರ್ಲಿಲ್ಲ ತಿಳ್ಕೊರ್, ನಿಮ್ ಫ್ರೆಂಡ್ಸ್ ಗಳಿಗೆ ಬರ್ಬೇಕನ್ನೋರಿಗೆ ಅವ್ರಿಗೆ ಬಂದ್ ಕೂತ್ ಡೆಮೋ ಕ್ಲಾಸ್ ಕೂತ್ ಕನ್ಫರ್ಮೇಶನ್ ಮಾಡಿ ಅಡ್ಮಿಷನ್ ತಗೋತೇಳ್ರಿ. ಯಾಕಂದ್ರೆ ಕೆಲವೊಬ್ರು ಹೆಂಗಂದ್ರ ನಮ್ಗೆ ಹೆಂಗ್ ಕಲಿಸ್ತಾರ ನೀ ಹೇಳಿದ್ರ ನನ್ಗೇನ್ ಗೊತ್ತಿಲ್ಲ, ನಾ ಹೋಗಿ ಕುಂದ್ರಬೇಕಂತಾರ. ಅಂತವ್ರಿಗೆ ಬಂದ್ ಕುತ್ತೇ ಕನ್ಫರ್ಮೇಶನ್ ಮಾಡಿನೇ ತಗೊಂತೇಳ್ರಿ ಅಡ್ಮಿಷನ್. ಇಲ್ಲಾಂದ್ರೆ ಆ್ಯಪ್ ಡೌನ್ಲೋಡ್ ಮಾಡ್ಕೊತೇಳಿ ಫ್ರೀ ಕ್ಲಾಸ್ ನೋಡ್ ಅಂತೇಳ್ರಿ. ಅಲ್ಲಿಕಿತೆ ಬೆಸ್ಟ್ ಇಫೆಕ್ಟ್ ಅಂದ್ರೆ ಆಫ್ಲೈನ್ ಬಂದ್ ಕೂತ್ ನೋಡ್ಕೊಂತೇಳ್ರಿ. ಎವ್ರಿ ಸಂಡೇ 10 ಗಂಟೆದಿಂದ ಬಾ ಅಂತ ಹೇಳ್ರಿ. 10 ಗಂಟೆದಿಂದ 12 ಗಂಟೆ 2 ತಾಸು ಪ್ರತಿ ಸಂಡೇ. ಯಾರು ಮಾತಾಡಬೇಡ್ರಿ, ಬಡ 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 ಬಿಡಿಸ್ರಿ. ನೀವು ಮತ್ತೊಬ್ರದ್ದು ನೋಡೇಬೇಡ್ರಿ. ಮತ್ತೆ ನಾ ಎಡಿಟ್ ಮಾಡಲಾಗಿನಲ್ಲ, ನಿಮ್ಗೆ ಬರ್ತದ ಇಲ್ಲ ಚೆಕ್ ಮಾಡೋ ಸಂಬಂಧ ಎಡಿಟ್ ಮಾಡಲಾಗಿನಿ. ಇದು ಬಿಡಿಸಿದೆ ಗ್ಯಾರಂಟಿ ಬಿಡಿಸ್ತೀನಿ ನೋಡಿ, ಬೇಕಾದ್ ಕೊಡ್ಲಕ್ಕ. ಇವತ್ತು 3 ಮಾರ್ಕ್ಸಿನ ಕವರ್ ಐತಿ ನೋಡಪ್ಪ ನಿಮ್ ಸಿಲೆಬಸ್ದಾಗ. ಮೇಜರ್ಲಿ ಮೇನ್ ಇಂಪಾರ್ಟೆಂಟ್ ಇದ್ದು ನಿನ್ನಿದ್ ಬರೀ 1 ಮಾರ್ಕ್ಸ್ ಅದ ಆ ವಿಡಿಯೋದಿಂದ ಕನ್ಸ್ಟ್ರಕ್ಷನ್. ನಾ ಹಂಗೆ ಎಡಿಟ್ ಮಾಡ್ತಿರ್ತೀನಿ, ನೋಡ್ಕೊಲಾರ್ದೆ ಬಿಡಿಸ್ಕೋತ ಹೋಗ್ರಿ. ನೋಡ್ಬೇಡ್ರಿ, ಇದು ಬೋರ್ಡ್ ನೋಡ್ಲಾರ್ದೆ ಬಿಡಿಸ್ರಿ. ನೀವ್ ಸ್ವಂತ ಬಿಡಿಸ್ಲಿಕ್ ಬರ್ಬೇಕು.
ಸೊ ಇದಂತೂ 3 5 1 ಮೈನಸ್ ಇದನ್ನ ಹಿಂಗ್ ತಿರುಗಿಸಿ ಬರ್ದೇವ್ ಅಂದ್ರೆ ಸೊ ದಟ್ ಈಸ್ 3 5 ನೆಕ್ಸ್ಟ್ 1 ಮೈನಸ್ 1 ದಟ್ ಈಸ್ ಟ್ರಾನ್ಸ್ಪೋಸ್ ವಿ ಹ್ಯಾವ್ ಡನ್. ನೆಕ್ಸ್ಟ್ ಅಂತಂದ್ರೆ ಇದು ಸಿಮೆಟ್ರಿಕ್ ಸೇಮ್ ಇಲ್ಲಿ ಕೂಡ್ಸು ಮುಂದ ಕೂಡ್ಸಿರ ಎಲ್ಲರೂ ಬಂದೈತದ ಆನ್ಸರ್ ಹೇಳ್ಬೋದಾ ನೀವು? ನಾನು ಬರಿತೀನಿ ಮೊದಲ ಎ ಬರಿತೀನಿ ಎ ಡ್ಯಾಶ್ ಬರಿತೀನಿ ಆಮೇಲೆ ಹೇಳಕತ್ತೀರಿ ಕೂಡ್ಸಿದ್ದು. ಎ ಎಟ್ಟದಪ್ಪ 3 5 ಇಟ್ ಈಸ್ ದೇರ್ 1 ಮೈನಸ್ 1 ಕೂಡ್ಸುದ್ ಕಳೆದ ಮತ್ತೆ ಹಳ್ಳ ಹಿಡಿಸಿದ್ರ ಅಂದ್ರೆ ಮುಗಿದ ಹೋಯ್ತು ನೋಡ. ಮತ್ತೆ ಅಲ್ಲಿ ಅಂತೂ ನೀ ಬೇಕಾದ ಶತ ಪ್ರಯತ್ನ ಮಾಡಿದ್ರು ಬಂದಿರಲ್ಲ ಆನ್ಸರ್. ಕುಡ್ಸುದ್ ಕಳೆದ ತಪ್ಪ ಮಾಡಿದ್ರೆ ಈಗ ಅಲ್ಲಿ ನೋಡ್ರಿ ಎಷ್ಟ್ ಮಂದಿ ಕೇಳಕತ್ತಾರ ಅವ್ರು ಕುಡ್ಸುದ್ ಕಳೆದ. ನವೀನ್ ಕೇಳೋಣ ತಡಿಯೋ, ನವೀನ್ ಹೇಳೋ ನೋಡೋನು. 6 ಕರೆಕ್ಟ್. ಹಾ ಮತ್ತ 6 ಕರೆಕ್ಟ್ 2 6 ಮತ್ತ ಇನ್ನೊಂದನ್ನು 6 ಏನು ಬಾರಿ ಫ್ಯಾನ್ಸಿ ನಂಬರ್ ಹಿಡಿದಿಯಲ್ಲ 6. ಹಾ ಮತ್ ಮುಂದೆ ಮೈನಸ್. ಹಾ ಇಲ್ಲಿ ತಡಿ 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 ನವೀನ್ ಹೇಳಕತ್ತಾನೆ ಎಷ್ಟು. ಹಾ ಏನ್ +2 ಅಂದ್ರೆ ಮನೆಗೆ ಹೋದಂಗೆ. ಹಾ -2 ಅಂದ್ರೆ ಇದ್ಲೇ ಕ್ಲಾಸ್ನಾಗ ಇದ್ದಂಗ. ಇಲ್ಲೋಡು -1 ಪ್ಲಸ್ ಆಫ್ -1 ವಿಚ್ ಇಸ್ ಈಕ್ವಲ್ಸ್ ಟು -1 -1 ವಿಚ್ ಇಸ್ ಈಕ್ವಲ್ಸ್ ಟು -2. ಗೊತ್ತಾಯ್ತಾ ಆತರ. ಹಂಗ ನಿಮಗ ಡೌಟ್ ಬರ್ತೈತಿ ತಿಳ್ಕೊ. -1 ಕ್ಯಾಲ್ಕುಲೇಟರ್ ಹೊಡಿ, ಇನ್ನೊಂದ್ಸಲ -1 ಹೊಡಿ, ಈಕ್ವಲ್ಸ್ ಹೊಡಿ, ಕೊಡ್ತೈತಿ ಅಲ್ಲಿ ನೋಡ್ಕೋ, ಬೇಕಾದಂಗ ಚೆಕ್ ಮಾಡ್ಕೋ. ಮತ್ತ ಅದ್ಯಾಕೆ ಕೂಡ್ಸೋದ್ ಕರೆ ತಪ್ಪು ಮಾಡ್ತೀರಿ? ತಪ್ಪು ಮಾಡಿದ್ರೆ ಮಾರ್ಕ್ಸ್ ಹೋಗ್ಕೊ ಮತ್ತ ಜೀರೋನೇ. ಯಾಕೋ ಶಾಂತಗೌಡ ಏನಾಗಿತ್ತದು? ಕರೆಕ್ಟ್ ಬಂದಿತ್ತೆ ಎಷ್ಟು? ಹಾ 1/2 ನೆಕ್ಸ್ಟ್ 6 -2. ಸಿಂಪ್ಲಿಫೈ ಮಾಡಿ ಹೇಳು ನೋಡೋಣ. ಯಾರು ಹೇಳ್ತೀರಿ? 3 ಮತ್ತ 3 ಮತ್ತ 3 ಮತ್ತ ಮೈನಸ್ ಎಷ್ಟು? ರೈಟ್ 1/2 ಜಸ್ಟ್ ಮಲ್ಟಿಪ್ಲೈ. ಇಟ್ಟು ಬಂದಿತ್ತು ಎಲ್ಲರದು? ನವೀನ ಬಂದಿಲ್ಲ? ಬಂದಿತ್ತು. ಸ್ಕ್ಯೂ ಸಿಮೆಟ್ರಿಕ್ ಯಾಕೋ ನಿಂದೇನಾಗಿತ್ತು? ಆಗಿಲ್ಲ. ಸ್ಕ್ಯೂ ಸಿಮೆಟ್ರಿಕ್ ಅಪ್ಪ 1/2 ಅಂತೂ ಮಾಡೋಣ ಅಂತ. ಏದು ಫಸ್ಟ್ ಬರೀರದು -a' ಮಾಡಾಗತ್ತೆ. 3 5 ನೆಕ್ಸ್ಟ್ ಅಂತಂದ್ರೆ 1 -1 a' ಇಟ್ ಇಸ್ ದೇರ್ ಆಸ್ ಎಲ್ಲದದು 3 1 ಸಾರಿ 3 1 5 -1. ಪೂರ್ತಿ ಅಳಕಿಸಿ ಬರ್ದಿದ್ರ ಚಲೋ ಐತೋ ಇದು ಬರಬರಿನೋ ಎಡಿಟ್ ನೇ ಈಸಿ. ಯಾಕೆ ಹೇಳ್ರೆ ನಿಮಗ್ ಬರ್ದಿದ್ ರೆಡಿಮೇಡ್ ಐತಿ, ಆಸ್ ಇಟ್ ಈಸ್ ಯೂಸ್ ಐತಿ. ಅಳಕಿಸಿ ಬರ್ದನ ತಿಳ್ಕೊರಿ ಅದು ಏನೋ ಚೇಂಜ್ ಇರ್ಬೋದು ಅಂತೇಳಿ ಈ ತರ ಮೈಂಡ್ ಸೆಟ್ ಬರ್ತೈತಿ. ಎಡಿಟಿಂಗ್ ಟೆಕ್ನಿಕ್ ಯಾವಾಗ ಬೆಸ್ಟ್ ಅಪ್ಪ ಅಂದ್ರೆ ಸಿಮಿಲರ್ ಇದ್ದಾಗ, ಸೇಮ್ ಟು ಸೇಮ್ ಇದ್ದಾಗ. ಹೇಳ್ಬಿಟ್ರಲ್ಲ ಕುಡ್ಸೋದ್ ಕಳೆದ ನಾ ಮಾಡ್ಲಿ 0. ಮುಂದ 4 ಮುಂದ -4 ಮುಂದ 0. ಇದು ಯಾವ -2 ಬರ್ದಿರ್ತ ಇಲ್ಲ ನೋಡಿ ಇಲ್ಲಿ -1 ಇದು -1 ಬರಿತಾವ ಮೈನಸ್ ಪ್ಲಸ್ ಆಗ್ತೇಳಿ ಮರ್ತು ಬರ್ದಿರ್ಬೇಕು ನೋಡಿ. ಯಾರೇ ಇಲ್ಲ -1 +1 ಬರ್ದ ಅಲ್ಲೋಡ ಬರ್ದಿಲ್ಲ ಯಾರು ಇಲ್ಲ ಶಾಂತಗಳು ಬರ್ದನ. ಇರ್ಲಿ ಮತ್ತೆ ಹೇಳಕತ್ತೀನಲ್ಲ ನಾನು. ಇಲ್ಲಿ ಹೇಳಿಲ್ಲ ಕೂಡ್ಸುದು ಕಡೆ ಮಿಸ್ಟೇಕ್ ಮಾಡ್ತೀರಿ, ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ. ಮಿಸ್ಟೇಕ್ 10 ಸಲ ಮಾಡ್ರಿ ಇಲ್ಲಿ ನಡೀತದ. ಕ್ಲಾಸ್ನಾಗ ಎಕ್ಸಾಮ್ದೊಳಗ್ ಮಾಡಿದ್ರಿ ಹೊಯ್ತೀವಿ ಕೆಟ್ಟ ಬಿತ್ತಂದ. ಅದಕ್ಕೆ ಡೋಂಟ್ ರಿಪೀಟ್ ಒನ್ಸ್ ಅಗೇನ್ ದಟ್ ಮಿಸ್ಟೇಕ್ಸ್. ಇಲ್ಲಿ ಮಿಸ್ಟೇಕ್ ಅದು ನೀ ಬಿಡು. ಎಲ್ಲರಿಗೂ ನೋಡಿದ್ರೆ ಹೆಂಗೆ ಅನಿಸ್ತು -2 ನಂಗ. ಬಟ್ ಕಾನ್ಶಿಯಸ್ನೆಸ್ ಲೇನು ಈ ಮೈನಸ್ ಪ್ಲಸ್ ಆಗಿ -1 + 1 = 0 ಅಂತ. ಅದಕ್ಕೆ ಸ್ಮಾರ್ಟ್ ಹ್ಯಾಂಡ್ಲಿಂಗ್ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ. ಸಿಚುವೇಶನ್ ಹ್ಯಾವ್ ಟು ಹ್ಯಾಂಡಲ್ ಇಟ್ ಬೋತ್. ನಾ ಮೊನ್ನೆ ಒಂದು ಸ್ಟೇಟಸ್ ಇಟ್ಟಿದ್ದೀನಿ, ನೀವು ನೋಡಿರೋ ಬಿಟ್ರೆ ಗೊತ್ತಿಲ್ಲ. ಎಕ್ಸಾಮ್ ರಿಸಲ್ಟ್ ಬಂದಿನ ಎಷ್ಟು ಮಂದಿ ನೋಡಿರಿ? ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಮ್ ಇಸ್ ಎ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಿ ಹಾಕಿದೆ ಗೊತ್ತಾ? ಪಾರ್ಟ್ ಆಫ್ ಲೈಫ್. ಬೋತ್ ಸಕ್ಸೆಸ್ ಆಸ್ ವೆಲ್ ಆಸ್ ಫೇಲ್ಯೂರ್ ಕಮ್ಸ್ ಇನ್ ಅ ಲೈಫ್. ಯು ಹ್ಯಾವ್ ಟು ಹ್ಯಾಂಡಲ್ ಬೋತ್ ದಿ ಸಿಚುವೇಶನ್ಸ್ ಏನು ಸ್ಮಾರ್ಟ್ ವೇ ಅಂತೇಳಿ. ಯಾಕಂದ್ರ ಫೇಲ್ಯೂರ್ ಬತ್ತಂದ್ರ ಒಮ್ಮೆ ಹೆಂಗ್ ಅಂತೀರ ಎಲ್ಲಾನು ಹೋಯ್ತಪ್ಪ ಅನ್ನೋರಂಗಿಲ್ಲ. ಸಕ್ಸಸ್ ಬತ್ತಂದ್ರೆ ಒಮ್ಮೆ ಮುಗ್ಲಿ ಮುಟ್ಟಟ್ಟು ಅಲ್ಲ, ಎರಡು ಬ್ಯಾಲೆನ್ಸ್ಡ್ ವೇದ್ರೊಳಗೆ ಇಟ್ಕೊಂಡು ಹೋಗ್ಬೇಕು. ರೈಟ್ 1/2 ಹೇಳ್ರಪ್ಪ ಪಟ್ನೆ. 1/2 ಮಾಡಿದ್ರು ನವೀನ ಎಷ್ಟು? 2 ಇಲ್ಲ 4/2 ಅಂದ್ರೆ ನೆಕ್ಸ್ಟ್ -4/2 ಅಂದ್ರೆ ಎಷ್ಟು ಅಂತ? 2 -2 ಕೂಡ್ಸಪ್ಪ ತಗೊಂಡ್ ಬಂದು ಇದು ಅಳಕಿಸ್ಲಿಲ್ಲ. ಈ ಕಡೆದಂತ್ರು ಇದು ಯೂಸ್ ಇಲ್ಲಲ್ಲ, ಆಗಳೇನೆ ಹೇಳ್ಬಿಟ್ಟಿದ್ದೆ. ಬಿಕಾಸ್ ಮಾಡಿದ್ದೇನು ಬಂದೈತಿ ನೋಡಿ, ಚೆಕ್ ಮಾಡು. ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡ್ರೆ. ಯಾರು ವೀಕ್ ಇರ್ತೀರಿ
ಅವ್ರ ವೀಕ್ ಇವ್ರ ವೀಕ್ ಅಂತೇಳಿ ಹೇಳ್ಕೊತ ಹೆಸರು ಹೇಳ್ಕೊತ ಕುಂದ್ರದ್ ಬೇಡ. ಯಾರ್ ಬೇಕಾದವ್ರು ವೀಕ್ ಇರಿ, ಯಾರ್ ಬೇಕಾದವ್ರು ಶಾಣೆ ಇರಿ. ಸ್ವಲ್ಪ ವೀಕ್ ಇದ್ದವ್ರು ಪ್ರಾಕ್ಟೀಸ್ ಜಾಸ್ತಿ ಮಾಡ್ರಿ, ಶಾಣೆ ಇದ್ದವ್ರು ಒಂದ್ 2 ಸಲ ಮಾಡಿ ಮತ್ತೊಂದು ಓದ್ರಿ. ಮೆಟ್ರೈಸಿಸ್ 2 ಸಲ ಪ್ರಾಕ್ಟೀಸ್ ಮಾಡಿ ಬಿಟ್ಬಿಡು, ಜಾಸ್ತಿ ಏನ್ ಬೇಡ, 4-5 ಸಲ. ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ 4-5 ಸಲ ಮಾಡಕ್. ವೆಕ್ಟರ್ 3D ಸರ ಅವು 2 ಸಲ ಮಾಡಿ ಬಿಟ್ಬಿಡು. ಕೆಲವೊಂದ್ ಚಾಪ್ಟರ್ 1 ಅಥವಾ 2 ಸಲಕ್ ಮುಗಿದ್ ಹೋಗ್ಬಿಡ್ತಾವ ಅವ್ರದ್ದು. ಹೇಳ್ರ ಫಿಲ್ಲಿಂಗ್ ದ ಬ್ಲಾಂಕ್ಸ್ ತರ. ಹಾ ಬಸವರಾಜ್ ಹೇಳೋ ನೋಡೋಣ. ಎಷ್ಟ ಅದ ಪಿ ಎಲ್ಲದ ಮೊದಲ ಅದ ನೋಡು. ಇಲ್ಲೈತಿ 3 ಮತ್ ಹೊಳಿ 3 ಇನ್ನೊಂದ್ಸಲ 3 -1. ಇದು ಒಂದು ಪಿ ಇದು ಮುಗಿಸಿದ. ಕ್ಯೂದ್ ನೋಡ್ಕೋ ಈಗ ಇಲ್ಲೈತಿ 0 2 ಮತ್ತ -2 0. ಹೌದಾ? ಇದನ್ನ ತಗೊಂಡ್ ಬಂದು ಕೂಡಿಸ್ಬಿಡು. ಅವು ಅಗ್ದಿ ಸಿಂಪಲ್ ವೇದೊಳಗೆ ಎಡಿಷನ್ ಮಾಡ್ಕೋ. 3 + 0 ಎಷ್ಟು? ಅದೇ 3ನೇ ಉಳಿತಾ. ನೆಕ್ಸ್ಟ್ 3 + 2 = ಎಷ್ಟು ಐತಪ್ಪ? ಅದು 5 ಆಯ್ತು. ನೆಕ್ಸ್ಟ್ ದಿನಿ ಎಷ್ಟು? 3 ಇಲ್ಲೊಳಗ ಬಾಳ ಕೇರ್ಫುಲ್ ಆಗಿ 3 - 2 ಅಂದ್ರೆ ಎಷ್ಟು? ದಟ್ ಇಸ್ 1. ಈ ಸದ್ಯದ ಏನಾದ್ರು ಗೊತ್ತದ ಅಲ್ಲಿ -1 ಅದ +0 ಮಾಡ್ಬಿಡು, ಅದೇ -1 ಆಗಿ ಉಳಿತಾವ. ಅದೇ ಅದೆಲ್ಲ ಚೆಕ್ ಮಾಡ್ಕೋಗ ಇಲ್ಲ ಐತಿ. ಹೆನ್ಸ್ ದಟ್ ಇಸ್ ರಿಪ್ರೆಸೆಂಟ್. ಬರ್ಕೊಂಡು ಇನ್ನ 1000 ಪ್ರಾಬ್ಲಮ್ ಬಿಡಿಸೋದು ಇದೇ ಪ್ರೊಸೀಜರ್. ನಂಬರ್ ಚೇಂಜ್ ಮಾಡ್ತಾನ, ಬಿಡಿಸ್ಕೊತ್ ಕೂತು ಟೈಮ್ ವೇಸ್ಟ್ ಮಾಡ್ದ, ಮೀನಿಂಗ್ ಲೆಸ್. ಲೆಟ್ ಅಸ್ ವಿ ಶಾಲ್ ಗೆಟ್ ಇಂಟು ದಿ. ಈ ಸದ್ ಹೇಳ್ತೀನಿ ನೋಡ್ರಿ, 1 ಮಾರ್ಕ್ಸ್ ಎಕ್ಸಾಮ್ ಬೀಳಲ್ಲ. ಈ ಸದ್ ತಾಸ್ ತಕ ಹೇಳ್ತೀನಿ. 11:13 ನಿಮಿಷ ಆಗೈತಿ ಈಗ. ಕರೆಕ್ಟ್ 12 ಗಂಟೆ 13 ನಿಮಿಷ ತಕ ಹೇಳ್ತೀನಿ. 1 ತಾಸು ಹೇಳ್ತೀನಿ, ಹೇಳಿ ಕ್ಲಾಸ್ ಮುಗಿಸ್ತೀನಿ. ಯೋಗೇಶ್ ಹಾ ಮತ್ತೆ ಇಟ್ಟಿದ್ದ ನೀ ಆ ಸೋಮಲಿಂಗರ ಜೊತೆ ಬಂದ್ರೆ ಆರಾಮ್ ಇರ್ತಿದ್ದಿಲ್ಲ. ಬಾ ಅಂದವತ್ತವು. ಇಲ್ಲ ಅನ್ನಲ್ಲ ಯಾವ ವಿಕಾಸ ಅವನು ಬಾ ಅಂತ ಹೇಳಿಲ್ಲ. ವಿಕಾಸ ಅವ್ನು ನೀವು ನೋಡಗತ್ತ ನೋಡು. ಸೋಮಲಿಂಗ ಇದೆ. ಒಬ್ರು ಗೊತ್ತಿದ್ದವ್ರ ಇನ್ನೊಬ್ರಿಗೆ ಹೇಳಿದ್ರ ಬೆಸ್ಟ್ ಆಗ್ತೈತಿ. ಇರ್ಲಿಲ್ಲ ಅವ್ರು ತಿಳ್ಕೊಂಡ್ ಬರ್ಲಕ್ ಹಿಂಗ್ ಸಮಸ್ಯೆ ಆಕೈತಿ. ಅಳ್ಕಿಸ್ಬಹುದಾ? ಪೂರ್ತಿ ಕಂಪ್ಲೀಟ್ ಮಾಡ್ಕೊತ ಜಲ್ದಿ. ಯಾವದೇ ಪ್ರಾಬ್ಲಮ್ ಕೊಟ್ರು ಬಿಡಿಸ್ತೀರಿ, ಚೇಂಜ್ ಮಾಡಿ ಕೊಟ್ರು. ಇವೇ 3ದ್ರಾಗ ಒಂದು ಯಾವ್ದಾರ ಬೀಳ್ಬಹುದು. ಇಲ್ಲ ಸ್ವಲ್ಪ ಅಲ್ಲಿ 3 ಅದಲ್ಲ 2 ಮಾಡಿ ಸೇರಿಸಕ್ಕೆ ಕೊಟ್ಬಿಡ್ಬೋದು. ಆ ಕಡೆ -1 ಅದಲ್ಲ -5 ಮಾಡಕ್ಕೆ ಕೊಟ್ಬಿಡ್ಬೋದು. ಅಷ್ಟೇ ಚೇಂಜ್. ಈ ಸದ್ದ 5 ನಿಮಿಷ ಬರ್ಕೋಕತ್ರಿ, 10 ನಿಮಿಷ ನೋಡಕತ್ರಿ, ಆಮೇಲೆ ಮತ್ತ 5 ನಿಮಿಷ ಬರೆಯಕತ್ರಿ. ಯಾಕ್ರಿ ಸರ್ ಅಂತಂದ್ರ ಎಷ್ಟ್ ಮಾರ್ಕ್ಸ್ ಯೂಸ್ ಅಂತ ಹೇಳಿ ಆ ಪ್ರೊಸೀಜರ್ ಮತ್ತ ಪ್ರಾಬ್ಲಮ್ ಒಂದು ಬೀಳಂಗಿಲ್ಲ. ಪ್ರೊಸೀಜರ್ ಹೇಳ್ತೀನಿ. ಮಲ್ಟಿಪ್ಲಿಕೇಶನ್ ಆಫ್ ಮೆಟ್ರೈಸಿಸ್ ಅಂತೇಳಿ ಅಳ್ಕಿಸ್ಬಹುದಾಯ್ತು. ಆಗೈತೆ ಪೂರ್ತಿ ಕಂಪ್ಲೀಟ್ಲಿ. 99% ಇವೇ 3ದ್ರಾಗ ಒಂದ್ ಬೀಳ್ತದ ನೋಡು. ಯಾವ್ದು ಬೀಳ್ತದ ಗೊತ್ತಿಲ್ಲ. ಇಲ್ಲ ಅಂದ್ರ ಇದೇ ಥರದ್ದು ಸೇಮ್ ಟು ಸೇಮ್ ರಿಪೀಟ್ ಬೇರೆದ ನಂಬರ್ನ ಚೇಂಜ್ ಮಾಡಿ ಕೊಡ್ಬೋದು. ಆಗೈತಿ? ರೈಟ್, ಗೋ ಹೆಡ್. ನೆಕ್ಸ್ಟ್ ಆಕ್ಚುಲಿ ನಾನ್ ನಿಮಗೊಂದು ಹೋಮ್ವರ್ಕ್ ಕೊಡ್ಬೇಕಂತ ಹೇಳ್ತೆ. 2 ತಿಳಿಸಿ 3 ಬಿಡಿಸೇ ಬಿಟ್ಟಿದ್ದೀನಿ. ಹೆಂಗು ಲೈವ್ ರೆಕಾರ್ಡಿದ್ನೇ ಆಗಿದ್ದಾವ. ನೀವ್ ಏನಾರ ಮಿಸ್ಟೇಕ್ ಮಾಡಿದ್ರು ಮುಂದೆ ಎಕ್ಸಾಮ್ದೊಳಗ ಮಿಡ್ ಟರ್ಮ್ ಇರ್ತೈತಿ, ಮಿಡ್ ಟರ್ಮ್ ಬೀಳ್ತದ. ಪ್ರಿಪರೇಟರಿ ಇರ್ತೈತಿ, ಪ್ರಿಪರೇಟರಿ ಬೀಳ್ತದ. ನಿಮ್ ಕಾಲೇಜ್ದಾಗ ಟೆಸ್ಟ್ ತಗೋತಾರ, ಕಾಲೇಜ್ದಾಗ ಟೆಸ್ಟಿಗೆ ಬೀಳ್ತದ. 3 ಸಲ ಅಲ್ಲಿನೂ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ. ಮಾಡಿದ್ರು ನಿನಗೆ ನೋಡ್ಕೊಳಕ ಲೈವ್ ರೆಕಾರ್ಡ್ ಆಗಿರ್ತದ. ಲೈವ್ ರೆಕಾರ್ಡ್ ನೋಡ್ಕೋ. ಬಟ್ ನನ್ನ ಸಜೆಷನ್ ಏನು, ಈಗ ಪರ್ಫೆಕ್ಟ್ ಆದ ಅಂದ್ರೆ ಬಹಳ ಬೆಸ್ಟ್. ಬಿಡಿಸ್ಬೋದಾ? ಈ ಸದ್ಯ ಬಿಡಿಸಂದ್ರೆ ಬಿಡಿಸ್ತೀರಿ. ಪಿ ಕಂಡು ಹಿಡಿತೀರಾ? ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೆಂಗ್ ಕಂಡು ಹಿಡಿತೀರಿ? 1/2 ಏನು A + A' ಸಿಮೆಟ್ರಿಕ್ ಸಿಕ್ತು. ಕ್ಯೂ ಸಿಮೆಟ್ರಿಕ್ ಅಂದ್ರೆ ಕ್ಯೂ ಅಂತ ಹೇಳಿ ಬರೀತಿ. ಏನಂತೇಳಿ? 1/2 A - A'. ಆಮೇಲೆ P + Q ಮಾಡ್ತಿ, ಅದು ಹೊಳ್ಳಿ ಏನ್ ಬರ್ತದ ನವೀನ A ಅಂತೇಳಿ ಬಂದ್ಬಿಡ್ತಾವ. ಅದು ಏನು ಇಂಡಿಕೇಶನ್ ಅಂತ ಹೇಳಿ ಹೇಳ್ತೀರಿ ಹೆಸರು ಅದಕ್ಕ? ಸಮ್ ಆಫ್ ಅ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ರಿಪ್ರೆಸೆಂಟೇಷನ್ ಇಸ್ ದಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೇಳಿ. ಹೆಚ್ಚಾಗಿ ನಿಮ್ಗ 2/2 ಆರ್ಡರ್ದೇ ಕೇಳ್ತಾನ. 3/3 ನನಗೇನ್ ಡೌಟ್. ಬಿಡಿಸ್ಕೋತ್ ಕೂತು ಟೈಮ್ ವೇಸ್ಟ್ ಮಾಡಿದ್ರೆ ಅರ್ಥ ಇಲ್ಲ. ಕೇಳದನಂದ್ರೆ ಕುಡ್ಸೋದ್ ಕಳೆದ್ ಬರಂಗಿಲ್ಲ 3/3. ಅದನ್ನ ಮಾಡ್ಕೋರಿ. ನೆಕ್ಸ್ಟ್ ಅದಕ್ಕೆ 1/2 ಮಲ್ಟಿಪ್ಲೈ ಹೊಡಿಬೇಕು. ರೈಟ್, ಈ ಸದ್ ಬರೇ ವೆರಿ
ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಎಸ್ ಪಿ ಸಿ ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ಕೊಡ್ತು ಅಂತಂದ್ರ, ಯಾರು ಎಸ್ ಪಿ ಸಿ ಆಪ್ ಇನ್ಸ್ಟಾಲೇಷನ್ ಮಾಡ್ರಿ ನೋಡ್ರಿ. ಸೊ ಅದ್ರೊಳಗಡೆ ಇದ್ದಿದ್ದ ಫ್ರೀ ಕಂಟೆಂಟ್ ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ್ಯಾವ ಕೋರ್ಸಸ್ ಇದ್ದಾವ, ನಿಮಗ್ ಬೆಸ್ಟ್ ಆಗಂತ ಕೋರ್ಸಸ್ ಯಾವ, ಮತ್ತೆ ಅವ್ರ ಪ್ರೈಸ್ ಎಷ್ಟು, ಮತ್ತೆ ಅದ್ರದ್ದು ಫೀಚರ್ಸ್ ಏನೇನು ಅನ್ನೋದು ಇನ್ ಡಿಟೇಲ್ ಆಗಿ ಇವತ್ತಿನ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿರ್ತದ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ನಮ್ಮ ಎಸ್ ಪಿ ಸಿ ಆಪ್ ಯಾರು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ, ಸೊ ಪ್ಲೇ ಸ್ಟೋರ್ ದೊಳಗಡೆ ಎಸ್ ಪಿ ಯು ಸಿ ಕೋಚಿಂಗ್ ಅಂತ ಹೇಳಿ ಸರ್ಚ್ ಮಾಡಿ, ಸೊ ಲೋಗೋ ಇದ್ದಿದ್ದನ್ನ ಆಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಎಲ್ಲರೂ ಅದರ ಸದುಪಯೋಗ ಪಡಿಸೋಡ್ರಿ. ಇವತ್ತಿನ ಇಲ್ಲಿ ಟಾಪ್ ಮೋಸ್ಟ್ ಮತ್ತ ವೆರಿ ಇಂಪಾರ್ಟೆಂಟ್ ಇದ್ದಿದ್ದನ್ನ, ಸೊ ಪಿ ಸಿ ಎಂ ಬಿದು ಸೆಕೆಂಡ್ ಪಿ ಯು ಸಿ ದವರಿಗೆ ಅಬೋವ್ 90% ಸ್ಕೋರ್ ಮಾಡೋದನ್ನ ಒಂದು ಸಾಧನಾ ಕೋರ್ಸ್ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಕ್ರಾಶ್ ಕೋರ್ಸ್ಗಳು ಇದ್ದಾವ. ಸೊ ಜಸ್ಟ್ ಗೋ ಥ್ರೂ ದಟ್ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಗ್ತದೆ. ಎಲ್ಲರಿಗೆ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ಟಾರ್ಗೆಟ್ 90% ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫೀಚರ್ಸ್ ಏನ್ರಿ ಅಂತಂದ್ರ, ಸೊ 100% ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ ಪಿ ಯು ಸಿ ಎಲ್ಲಾ ಪಿ ಸಿ ಎಂ ಬಿ ಸಬ್ಜೆಕ್ಟ್ಸ್ ಗಳಿಗೆ ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಥರ್ಡ್ ಎಕ್ಸಾಮ್ ತಗೋತಿದ್ರ ಥರ್ಡ್ ಎಕ್ಸಾಮ್ಸ್ಗೆ. ಸೊ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಆನ್ಲೈನ್ ಕ್ಲಾಸಸ್, ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ, ಇಲ್ಲಿ ಆನ್ಲೈನ್ ಕ್ಲಾಸ್ ಲೈವ್ ರೆಕಾರ್ಡಿಂಗ್ ಮಾಡಿ ಸೊ ಅವೈಲೇಬಲ್ ಮಾಡಿರ್ತದೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ನೆಕ್ಸ್ಟ್ ಏನ್ರಿ ಸರ್, ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್ ಸಿಗ್ತಾವ. ಸೊ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಇನ್ನೂ ಮೆನಿ ಮೋರ್ ಬೆನಿಫಿಟ್ಸ್ ಆರ್ ದೇರ್, ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಕಂಟೆಂಟ್ಸ್. ಓಕೆ, ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರ, ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟೆಂಟ್ಸ್ ದೇ ಆರ್ ಅವೈಲೇಬಲ್. ಸೊ ಇಲ್ಲಿ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದನು ಕಂಟೆಂಟ್ಸ್ ಇಲ್ಲಿ ಇರ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲೈವ್ ಕಂಟೆಂಟ್. ಸೊ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕಂಟೆಂಟ್ ನ. ನೆಕ್ಸ್ಟ್ ಸರ್ ಅಂತಂದ್ರೆ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಹೆಂಗ್ ವಾಚ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತದ. ಲೆಟ್ ಅಸ್ ಸಿ ಹಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಯಾಕಂತಂದ್ರ ಇಲ್ಲಿ ಪಿ ಸಿ ಎಂ ಬಿ ಕಂಪ್ಲೀಟ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ದನ್ನ ಇಲ್ಲಿ ಸಿಗ್ತೈತಿ. ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ರೀ ವಿಡಿಯೋಸ್ ಇದ್ದಾವ, ಯು ಕ್ಯಾನ್ ವಾಚ್ ಆಲ್ ದೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ಸೊ ಇಲ್ಲಿ ಅನ್ಲಾಕ್ ಅಂತ ಹೇಳಿ ಇಟ್ಟೈತಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯು ಪೀಪಲ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪಿ ಸಿ ಎಂ ಬಿದು ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ 241 ವಿಡಿಯೋಸ್ ದೇ ಆರ್ ಅಪ್ಲೋಡೆಡ್. ನೆಕ್ಸ್ಟ್ PDF ಫೈಲ್ ಅದ್ರೊಳಗಡೆ ಇದ್ದಾವ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಇದು ನೋಡ್ಬೋದು, ಇಲ್ಲಿ ಕೆಮಿಸ್ಟ್ರಿ ಇದು ನೋಡ್ಬೋದು, ಇಲ್ಲಿ ಫಿಸಿಕ್ಸ್ ಇದು ನೋಡ್ಬೋದು, ಇಲ್ಲಿ ಬಯಾಲಜಿ ಇದು. ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಡೆಮೋ ತೋರಿಸಿರ್ತದ. ಉಳಿದಿದ್ದು ನೀವು ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಯು ಕ್ಯಾನ್ ಕ್ಲಿಕ್ ಅಂಡ್ ವಾಚ್ ದೋಸ್ ಫ್ರೀ ಸೊ ಕ್ಲಾಸಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ತೋರಿಸೋದಾದ್ರೆ ಸರಿ ಸರ್, ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ 63 ವಿಡಿಯೋಸ್ ಆರ್ ದೇರ್. ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಚಾಪ್ಟರ್ ಯಾವ ತರ ಇಂಟರ್ಲಿಂಕ್ ಇದೆ ಅಲ್ಲ, ಅದರ ಪ್ರಕಾರ ಇಲ್ಲಿ ಅಪ್ಲೋಡ್ ಮಾಡ್ಕೋತ ಹೋಗೈತಿ. ಥರ್ಡ್ ಚಾಪ್ಟರ್ ಆಗನ ಫೋರ್ತ್ ಚಾಪ್ಟರ್, ಫೋರ್ತ್ ಆಗನ 10th ಆಗನ 11th. ಆಲ್ ಚಾಪ್ಟರ್ಸ್ ದೇ ಆರ್ ಆಲ್ರೆಡಿ ಸೊ ಲೋಡೆಡ್ ಕಂಪ್ಲೀಟ್ ಆಗಿ. ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ಮತ್ತೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇದ್ರೊಳಗಡೆ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ 2025 ಎಕ್ಸಾಮ್ ಡೀಟೇಲ್ಸ್ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದೆ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಅನ್ನೋದನ್ನು ಡೀಟೇಲ್ಸ್ ಕೊಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಎದರದ ಬಗ್ಗೆ ತೋರಿಸ್ಕೊಡ್ತೀರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್. ಓಕೆ, ಥರ್ಡ್ ಚಾಪ್ಟರ್ ಸೊ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೆಟ್ರೈಸಿಸ್. ಸೊ ಇದ್ರೊಳಗಡೆ ತೋರಿಸ್ಕೊಡ್ತೈತಿ. ಸೊ ಕ್ಲಿಕ್ ಆನ್ ದಿಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಫ್ರೀ ಕಂಟೆಂಟ್ ಇದ್ದವ್ರಿ ಅಂತಂದ್ರೆ ಇಲ್ಲೇನ್ ಅನ್ಲಾಕ್ ತೋರಿಸಿದಲ್ಲ, ಇವೆಲ್ಲ ಫ್ರೀ ಇದ್ದಾವ. ನೀವು ಮನೆಯೊಳಗೆ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸರಿ ಸರ್, ಹಾಗಾದ್ರೆ ಈಗ ಜಸ್ಟ್ ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ರಿ ಯಾವ ತರ ಇದೆ ಏನಿದೆ ಅಂತ ಅನ್ನೋದು. ಜಸ್ಟ್ ಇಫ್ ಐ ಕ್ಲಿಕ್ ಆನ್ ದಿಸ್, ಇಟ್ ಇಸ್ ಗೋಯಿಂಗ್ ಟು ಗೆಟ್ ಲೋಡ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಇವು 2 hours ಏನಿದ್ದಾವಲ್ಲ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನೋಡ್ಕೊಳಕ್ ಆಪ್ಷನ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕ್ವಾಲಿಟೀಸ್. ಓಕೆ, ಸೊ ದಟ್ ಕ್ವಾಲಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಇಲ್ಲಿ ಕ್ವಾಲಿಟಿ ನಿಮಗೆ 720 ಬೇಕಂದ್ರೆ 720, 480 ಬೇಕಂದ್ರೆ 480, 360 ಬೇಕಂದ್ರೆ 360. ಸೊ ಇಲ್ಲಿ ನಾ 720 ತೋರಿಸಿರ್ತದ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಕ್ವಾಲಿಟಿ ಹೈ ಬೇಕಂತಂದ್ರೆ 720p ಇಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪೀಡ್. ಓಕೆ, ಸ್ಪೀಡ್ ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಅಪ್ ಟು ಸೊ ದಟ್ ಈಸ್ 2.5x ತಕನು. ಸೊ 2x ತಕನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ನೀವು ಪರ್ಫೆಕ್ಟ್ ಇರ್ತಿರಲ್ಲ, ಸೊ 1.5, 1.75 ಹಿಂಗೆ ಹೆಚ್ಚಿಗೆ ಇಟ್ಕೊಂಡು ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲ ಸರ್ ನಾವು ನಾರ್ಮಲ್ ಆಗಿದ್ದಾಗ ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ
ಸೊ ದಟ್ 1x. ಓಕೆ 1x ಇಟ್ಟು ಸೊ ನೀವು ಪ್ಲೇ ಮಾಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದೆ ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ಟ್ ದಟ್. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿರ್ತದೆ ಯಾವ ತರ ಕ್ಲಾಸಸ್ ನ ತಗೊಂಡಿದ್ದೀವಿ ಅಂತ ಅನ್ನೋದು. ಸೊ ಇಲ್ಲಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ಡಿಟೇಲ್ ಇನ್ಫಾರ್ಮೇಶನ್ ಯಾವ ಪಾಠದೊಳಗೆ ಎಲ್ಲೆಲ್ಲಿ ಮಾರ್ಕ್ಸ್ ಬರ್ತಾವ ಅನ್ನೋದು ಕಂಪ್ಲೀಟ್ ಇಲ್ಲಿ ತೋರಿಸಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ಟ್ ದಟ್. ಸೊ ಇಲ್ಲಿ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿರ್ತದೆ ನೋಡ್ರಿ, ಅದ್ರದ್ದು ವಾಯ್ಸ್ ಯಾವ ತರ ಬಂದೈತಿ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ಟ್ ದಿ ಆಡಿಯೋ. ಓಕೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋರಿ. ಬೇಕಾದಂಗೆ ನೀವು ಮನೆ ಒಳಗಡೆನೆ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಓಕೆ ಸೊ ಜಸ್ಟ್ ಎ ಮಿನಿಟ್, ಐ ವಿಲ್ increase that voice so that you can okay. So ಇಲ್ಲೇನಿತ್ತಲ್ಲ ಆಫ್ಲೈನ್ ಕ್ಲಾಸ್ ಇದೆ, ಅಲ್ಲಿ ಕಂಡಕ್ಟ್ ಮಾಡೈತಿ. ಸೊ ಅಲ್ಲಿ ಎಲ್ಲ ಡೌಟ್ ನು ಕ್ಲಿಯರ್ ಮಾಡಿದ್ದು ಕ್ಲಿಯರಿಟಿ ಇದೆ. ಓಕೆ ಯು ಕ್ಯಾನ್ ಸಿ ದಟ್ ಇಲ್ಲಿ ಹೌ ಟು ರಿಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಅನ್ನೋದು ತೋರಿಸೈತಿ. ಓಕೆ ಇವೆಲ್ಲ ವಿಡಿಯೋಸ್ ನ ಫ್ರೀ ಇದ್ದಾವ, ನಿಮ್ ಮನೆಯೊಳಗ ವಾಚ್ ಮಾಡ್ಕೊಂಡು ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಓಕೆ ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇಟ್ ಇಸ್ ಯೂಸ್ಡ್, ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಲೆವೆಲ್ ದ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಆನ್ ಅನ್ ಅವರೇಜ್ 20 to 15 to 20 ಅವರ್ಸ್ ಗಟ್ಲೆ ಫ್ರೀ ಇದ್ದಾವ. ಸೊ ಅವೆಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತು ಅಂದ್ರೆ ಸಾಧನ ಕೋರ್ಸ್ ತಗೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ತಗೋರಿ, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ತಗೋರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ, ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್. ಯಾವ್ದಾದ್ರು 4 ಸಬ್ಜೆಕ್ಟ್ ಇದ್ದ ಅಲ್ಲಿ ಕಂಪ್ಲೀಟ್ 90% ಟಾರ್ಗೆಟ್ ಬೇಕಂದ್ರು ಸೊ ಈಗ 75% ಆಫ್ ಇರೋದ್ರಿಂದ ಸಾಧನ ಕೋರ್ಸ್ ಅನ್ನೋದು ಜಸ್ಟ್ 4000 ಸಿಗ್ತೈತಿ. ನೆಕ್ಸ್ಟ್ ನಂದು ಬಯಾಲಜಿ ಇಲ್ರಿ ಸರ್, ನಮ್ದು 3 ಫಿಸಿಕ್ಸ್ ಮ್ಯಾಥ್ಸ್ ಮತ್ತೆ ಕೆಮಿಸ್ಟ್ರಿ ಅನ್ನೋರು ನೀವೇನಪ್ಪ ಅಂದ್ರೆ ಶ್ರಮ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಸೊ ದಟ್ ಅದು 3000 ಸಿಗ್ತೈತಿ. ವೆರಿ ಸೂನ್ ಇವ್ರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಮಾಡ್ತದ. ನೆಕ್ಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಜಸ್ಟ್ 1000 ಸಿಗ್ತದೆ. ಅವ್ರ ಆಕ್ಚುಲ್ ಪ್ರೈಸ್ ಇರೋದು 4000. ಈಗ 75% ಆಫ್ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ 1000 ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಇನ್ಫಾರ್ಮೇಶನ್ ಇನ್ ಡಿಟೇಲ್. ಸರ್ ನಮ್ಮ ಪಾಸ್ ಮತ್ತೆ ಸ್ಕೋರ್ ಆಗ್ಲಿಕ್ಕೆ ಜಸ್ಟ್ ನಾರ್ಮಲ್ ಪಾಸ್ ಆದ್ರೆ ಸಾಕು, ಸ್ಕೋರ್ ಆದ್ರೆ ಸಾಕು ಅನ್ನೋರು ಇದ್ರಂದ್ರೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ, ಇಂಡಿವಿಜುವಲ್ ಸಬ್ಜೆಕ್ಟ್ ಅದನ್ನು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಇದು 20 ಅವರ್ಸ್ ಗಿಟ್ಲ ತೋರ್ಸ್ಕೊತ್ ಕುಂದ್ರದು ಮೀನಿಂಗ್ಲೆಸ್. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್. ಇಲ್ಲೇನ್ ಅನ್ಲಾಕ್ ಅಂತ ಹೇಳಿ ಇಟ್ಟೈತಲ್ಲ ಇವೆಲ್ಲ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ನಾಟ್ ಓನ್ಲಿ ಇನ್ ದಿಸ್ ಬಟ್ ಆಲ್ಸೋ ಸಮ್ ಅದರ್ ಚಾಪ್ಟರ್ಸ್ ದಾಗನು ಕೆಲವೊಂದಿಷ್ಟು ಇಟ್ಟೈತೆ. ಸೊ ಇನ್ ದಿಸ್ ಆಲ್ಸೋ ಸಮ್ ವಿಡಿಯೋಸ್ ದೇ ಆರ್ ಅನ್ಲಾಕ್, ಯು ಕ್ಯಾನ್ ವಾಚ್ ಆಲ್ ದೋಸ್. ಇದು ಮ್ಯಾಥ್ಸ್ ತೋರಿಸಿದ್ರಿ ಸರ್, ಹಂಗೆ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ದು ಯಾವ್ಯಾವ ಅಂತ ಅನ್ನೋದು. ಸೊ ಇಲ್ಲಿ ಕೆಮಿಸ್ಟ್ರಿದು ಒಂದಿಷ್ಟು ಜಸ್ಟ್ ಹೈಲೈಟ್ಸ್ ತೋರಿಸಿರ್ತಾರೆ ನೋಡ್ರಿ ಸೊಲ್ಯೂಷನ್ ಒಳಗಡೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಆಲ್ಮೋಸ್ಟ್ 3-4 ವಿಡಿಯೋಸ್ ನ ಫ್ರೀ ಇಟ್ಟೈತೆ. ಸೊ ಈಚ್ ವಿಡಿಯೋಸ್ ದೇ ಆರ್ ಹ್ಯಾವಿಂಗ್ ಎಷ್ಟು ಸರ್ 2 hours ಪ್ಲಸ್. ಓಕೆ ಅವೆಲ್ಲನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿಮಿಲರ್ಲಿ ಇಲ್ಲಿ ಫಿಸಿಕ್ಸ್ ಹೋದ್ರೆ ಎಲ್ಲಾ ಚಾಪ್ಟರ್ ಕಂಪ್ಲೀಟ್ ಲೋಡೆಡ್ ಇದೆ. ಸೊ ಇಲ್ಲಿನ ನ್ಯೂಕ್ಲಿಯರ್ ಚಾಪ್ಟರ್ ದಾಗಿಂದ ಸೊ ಅದೊಂದು ವಿಡಿಯೋನ ಯಾವುದು ಅನ್ಲಾಕ್ ಇದೆ, ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ 2 hours ವಿಡಿಯೋಸ್ 1 hours ವಿಡಿಯೋಸ್ ಏನಿದ್ದಾವಲ್ಲ ಸೊ ಅವೆಲ್ಲನೂ ವಾಚ್ ಮಾಡ್ಕೊಳ್ರಿ. ಓಕೆ ನಿಮ್ಗೆ ಸ್ಟಡಿ ಪ್ರಿಪರೇಷನ್ ಹೆಲ್ಪ್ ಆಗೋದ್ರ ಜೊತೆಗೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು. ಇಲ್ಲಿ 2 ವಿಡಿಯೋಸ್ ಇದ್ದಾವೆ, ಇವ್ 2 ವಿಡಿಯೋಸ್ ನ ವಾಚ್ ಮಾಡ್ಕೋರಿ. ಓಕೆ ಸೊ ಇದು ಸಾಧನ ಕೋರ್ಸ್ ಡೀಟೇಲ್ಸ್ ಆಯ್ತು. ಸೊ ಸಿಮಿಲರ್ಲಿ ಇಫ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಸ್, ಸರಿ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ. ಓಕೆ ಈ ಕ್ರಾಶ್ ಕೋರ್ಸ್ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರೆ 2026 ಒಳಗಡೆ ಫಸ್ಟ್ ಎಕ್ಸಾಮ್ ದೊಳಗಡೆ ನೀವು 100% ಪಾಸ್ ಆಗ್ಬೇಕು. ಓಕೆ ಆ ತರ ಪ್ಲಾನ್ ಪ್ರಕಾರ. ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ದ ಕ್ರಾಶ್ ಕೋರ್ಸ್ ನ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮಾಡೈತೆ. ಇವ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ ಸೊ ಈಚ್ ಸಬ್ಜೆಕ್ಟ್ ವೈಸ್ ಕ್ರಾಶ್ ಕೋರ್ಸ್ ಬೇಕಂದ್ರೆ 500 rupees ಈಚ್ ಇದೆ. ಸೊ ಯಾವ್ದು ಸಬ್ಜೆಕ್ಟ್ ಬೇಕಂತಿರಲ್ಲ ಅಲ್ಲಿನೂ ಫ್ರೀ ಕಂಟೆಂಟ್ ಇದ್ದಾವೆ ಅನ್ಸರ್ತ. ಎಸ್ ಅಫ್ ಕೋರ್ಸ್ ದೇರ್ ವಿಲ್ ಬಿ ದಿ ಸಮ್ ಕಂಟೆಂಟ್ಸ್, ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕಂಟೆಂಟ್ಸ್. ಓಕೆ ಇಲ್ಲಿ ಫ್ರೀ ಮತ್ತೆ ಡೆಮೋ ಶಾಂಪಲ್ ಸೊ ಕಂಟೆಂಟ್ಸ್ ಅಂತ ಹೇಳಿ ಇದಾವೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ 80% ಗಿಂತ ಹೆಂಗೆ ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ನ ಕೊಡಲಾಗಿದೆ, ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ತಂದು ಅದೇ ತರನೇ ಇಲ್ಲಿ ಕೆಮಿಸ್ಟ್ರಿದು ಬಯಾಲಜಿದು ಬೇಕಂದರು ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ. ಕೆಮಿಸ್ಟ್ರಿ ಬಯಾಲಜಿದು ಸೊ ಇಲ್ಲಿ ಕಂಟೆಂಟ್ಸ್ ಅಂತ ಹೇಳಿ ಹೋಗಿ ಸೊ ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ ಫಸ್ಟ್. ನೆಕ್ಸ್ಟ್ ಸರ್ ತಂದ್ರೆ ಅದು ಆದ ಬಳಿಕ ಸೊ ಇಲ್ಲೇನ್ ಇದ್ದಾವಲ್ಲ ಕಂಪ್ಲೀಟ್ ಕಂಟೆಂಟ್ ನ ಇದ್ದಾವ. ಸೊ ಯು ಕ್ಯಾನ್ ಸ್ಟಡಿ ಆಲ್ ದೋಸ್ ಫಾರ್ ಯುವರ್ ಸ್ಟಡಿ ಪ್ರಿಪರೇಷನ್.
ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಇದನ್ನೇ ಕಂಪ್ಲೀಟ್ ಆಗಿ ಕೊಡಲಾಗಿದೆ ನೋಡ್ರಿ. ಸೊ ಇಫ್ ಯು ವಾಚ್ ಆಲ್ ದೀಸ್ 100% 1000% ಯು ಕ್ಯಾನ್ ಪಾಸ್. ಸೊ ಇದು ಒಂದೇ ಸಬ್ಜೆಕ್ಟ್ ಇದಲ್ಲ, ಇದೇ ತರನೇ ಎಲ್ಲಾ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟ್ ಇದು ಜಸ್ಟ್ ಪಾಸ್ ಮತ್ತು ಸರ್ಟನ್ ಲೆವೆಲ್ ಸ್ಕೋರ್ ಅನ್ನೋರು ₹500 ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಅಬೋ 90% ಟಾರ್ಗೆಟ್ ಇದೆ PCMB ಅನ್ನೋರು ಸಾಧನಾ ಕೋರ್ಸ್ ಬೈ ಮಾಡ್ಕೊಳ್ರಿ. ಸರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ, ನಮಗೆ 4 ಒಂದೇ ಕಡೆ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಬೇಕ್ರಿ ಅನ್ನೋರು, ಸೊ ಇಲ್ಲಿ PCMB 4 2000 ಒಳಗಡೆ ಇದೆ. ಸೊ ಇಲ್ಲಿದ ಕಂಟೆಂಟ್ 65 ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್, ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದ್ದ ಒಂದು 5 ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್. ಆಫ್ಟರ್ ದಟ್ ಇಫ್ ಯು ಗೋ ಫಾರ್ ದೀಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ಆಲ್ ದೋಸ್. ಓಕೆ, 2026 ಏನ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಬೇಕಲ್ಲ ಹಂಗ ಬೆಸ್ಟ್ ಆಗಂಗ್ ನಿಮ್ಗೆ ಕ್ರಿಯೇಟ್ ಮಾಡಿದ್ದು. ಸೊ ಇದು ಆನ್ಲೈನ್ ಕೋರ್ಸಸ್. ಸರಿ ಸರ್, ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ 90%ಗಿಂತ ಹೆಚ್ಚಿಂದು ನಮ್ಮ ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಅನ್ನೋರು ಇದ್ರಂದ್ರೆ ಜಸ್ಟ್ ಯು ಕ್ಯಾನ್ ಚೆಕ್ ಔಟ್ ಆಲ್ ದೋಸ್ ಟಾರ್ಗೆಟ್ ಅಬೌವ್ 90% ಅಂತೇಳಿ ಇಲ್ಲಿ 52 ಕಂಟೆಂಟ್ಸ್ ನ ಇದಾವ ನೋಡ್ರಿ. ಓಕೆ, ಬಯಾಲಜಿ ಸಬ್ಜೆಕ್ಟ್ದು. ಸರಿ ಸರ್, ಇದ್ರಾಗನು ಫ್ರೀ ಕಂಟೆಂಟ್ ಇದ್ದಾವೆ ಏನಂತಂದ್ರೆ, ಸೊ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಸೊ ಯು ಕ್ಯಾನ್ ವಾಚ್ ದೋಸ್ ಆಲ್ಸೋ ಬಿ. ಇದ್ರೊಳಗಡೆ ಇದಿರ್ತಾವ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದೆ ನೋಡ್ರಿ, ಅನ್ಲಾಕ್ ಇದ್ದಿದ್ದು, ಯು ಕ್ಯಾನ್ ವಾಚ್ ದಟ್. ಸೊ ನೆಕ್ಸ್ಟ್ ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಬೈ ದೇ ರೆಸ್ಪೆಕ್ಟಿವ್ ಕೋರ್ಸ್ ಸೊ ದಟ್ ಯು ವಿಲ್ ಗೆಟ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್. ಜಸ್ಟ್ ಈಗ ಆಫರ್ನ 75% ಆಫ್ ಇರೋದ್ರಿಂದ ಎಲ್ಲಾ ಕೋರ್ಸಸ್ಗಳದ ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರೆ ಅಂದ್ರೆ ₹1000 ಇದೆ. ನೆಕ್ಸ್ಟ್ ಸರ್ ತಂದ್ರೆ PCMB 4 ಜಸ್ಟ್ ಪಾಸಿಂಗ್ ಮತ್ತು ಸ್ಕೋರಿಂಗ್ ಆಗಬೇಕಾಗಿತ್ತು ಅಂದ್ರೆ 2000 ಒಳಗಡೆ ಇದೆ. ನೆಕ್ಸ್ಟ್ ಸರ್ ತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಬೌವ್ 90% ಅನ್ನಕ್ಕೆ ಏನಂತ ಹೇಳಿದ್ರಲ್ಲ, ಸೊ ಅದು ಸೊ 1000 ಇದ್ರೆ PCM ಇದ್ದವರು ಸೊ ಇಲ್ಲಿ ಶ್ರಮ ಕೋರ್ಸ್ ಅಂತೇಳಿ, ಅಂದ್ರೆ ಬಯಾಲಜಿ ಇರ್ಲಿಲ್ಲ ಅಂದ್ರೆ PCM ಇತ್ತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ ದಟ್ ಈಸ್ ಎಟ್ 3000. ಸೊ ಈ ತರ ಎಲ್ಲಾ ಕೋರ್ಸಸ್ಗಳನ್ನ ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ ಆಪ್ SPCದು. ಈ ಎಲ್ಲಾ ಕೋರ್ಸಸ್ ಅನ್ನ ಯು ಕ್ಯಾನ್ ಗೋ ಥ್ರೂ ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ಇಂಡಿವಿಜುವಲ್ ಕೋರ್ಸ್. ಸೊ ಏನೇನ್ ಕಂಟೆಂಟ್ ಇದ್ದಾವ, ಯಾವ ತರ ಹೆಲ್ಪ್ಫುಲ್ ಆಗ್ತಾವ ಅಂತ ಅನ್ನೋದು ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಿಮ್ಮೆಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅವೈಲಬಲ್ ರಿಸೋರ್ಸಸ್. ಓಕೆ, ಸೊ ವೆರಿ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಸೊ ಎಲ್ಲಾ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇದು SPUC ಕೋಚಿಂಗ್ ಸೆಂಟರ್ ಆಪ್ ಮುಖಾಂತರ ಆನ್ಲೈನ್ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್ 2026 ಎಕ್ಸಾಮ್ಸ್ಗೆ ಇವೆಲ್ಲ ಕೋರ್ಸಸ್ಗಳು ಹೆಲ್ಪ್ ಆಗೋದ್ರ ಜೊತೆಗೆ 2026 ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಯಾರು ಹೋಗ್ತಾರಲ್ಲ ಅವ್ರು ವೆಕೇಶನ್ ದಿಂದನೇ ಈ ಕೋರ್ಸಸ್ ನ ಬೈ ಮಾಡ್ಕೋಬಹುದು ಸೊ ದಟ್ ದೇ ಕ್ಯಾನ್ ಯೂಸ್ ಫುಲ್ 1 year. ಓಕೆ, ವೆರಿ ಸೂನ್ ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತೆ. ಬಿಫೋರ್ ರೈಸಿಂಗ್ ದಿ ಪ್ರೈಸ್, ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ಆಲ್ ದೀಸ್ ರಿಸೋರ್ಸಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPUC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ ಏನ್ ತಿಳಿಸ್ಕೊಡ್ತದ ಅಂತಂದ್ರ, ಯಾರು SPUC ಆಪ್ ಇನ್ಸ್ಟಾಲೇಷನ್ ಮಾಡ್ರಿ ನೋಡ್ರಿ, ಸೊ ಅದ್ರೊಳಗಡೆ ಇದ್ದಿದ್ದ ಫ್ರೀ ಕಂಟೆಂಟ್ ನ ಹೆಂಗ್ ನೋಡ್ಬೇಕು, ಮತ್ತೆ ಯಾವ್ಯಾವ ಕೋರ್ಸಸ್ ಇದ್ದಾವ, ನಿಮಗ್ ಬೆಸ್ಟ್ ಆಗಂತ ಕೋರ್ಸಸ್ ಯಾವ, ಮತ್ತೆ ಅವ್ರ ಪ್ರೈಸ್ ಎಷ್ಟು, ಮತ್ತೆ ಅದ್ರದ್ದು ಫೀಚರ್ಸ್ ಏನೇನು ಅನ್ನೋದು ಇನ್ ಡಿಟೇಲ್ ಆಗಿ ಇವತ್ತಿನ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿರ್ತದ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಇನ್ನು ನಮ್ಮ SPUC ಆಪ್ ಯಾರು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ, ಸೊ ಪ್ಲೇ ಸ್ಟೋರ್ ದೊಳಗಡೆ SPUC ಕೋಚಿಂಗ್ ಅಂತ ಸರ್ಚ್ ಮಾಡಿ, ಸೊ ಲೋಗೋ ಇದ್ದಿದ್ದನ್ನ ಆಪ್ ಬರ್ತೈತಿ, ಅದನ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡು ನೀವು ಎಲ್ಲರೂ ಅದರ ಸದುಪಯೋಗ ಪಡಿಸೋಡ್ರಿ. ಇವತ್ತಿನ ಇಲ್ಲಿ ಟಾಪ್ ಮೋಸ್ಟ್ ಮತ್ತೆ ವೆರಿ ಇಂಪಾರ್ಟೆಂಟ್ ಇದ್ದಿದ್ದನ್ನ, ಸೊ PCMBದು ಸೆಕೆಂಡ್ PUC ದವರಿಗೆ ಅಬೌವ್ 90% ಸ್ಕೋರ್ ಮಾಡೋದನ್ನ ಒಂದು ಸಾಧನಾ ಕೋರ್ಸ್ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತದ. ನೆಕ್ಸ್ಟ್ ಕ್ರಾಶ್ ಕೋರ್ಸ್ಗಳು ಇದ್ದಾವ, ಸೊ ಜಸ್ಟ್ ಗೋ ಥ್ರೂ ದಟ್ ಕನ್ಸರ್ನ್ ಟು ದಿ ಸಾಧನಾ ಕೋರ್ಸ್. ಸೊ ಇಲ್ಲಿ ಸಾಧನಾ ಕೋರ್ಸ್ ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಗ್ತದೆ. ಎಲ್ಲರಿಗೆ 90% ಹೆಚ್ಚಿನ ಸ್ಕೋರ್ ಮಾಡ್ಲಿಕ್ಕೆ ಟಾರ್ಗೆಟ್ 90% ಅಂತೇಳಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಫೀಚರ್ಸ್ ಏನ್ರಿ ಅಂತಂದ್ರ, ಸೊ 100% ಹೆಲ್ಪ್ಫುಲ್ ಫಾರ್ ಯುವರ್ ಸೆಕೆಂಡ್ PUC ಎಲ್ಲಾ PCMB ಸಬ್ಜೆಕ್ಟ್ಸ್ ಗಳಿಗೆ ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಥರ್ಡ್ ಎಕ್ಸಾಮ್ ತಗೋತಿದ್ರ ಥರ್ಡ್ ಎಕ್ಸಾಮ್ಸ್ಗೆ. ಸೊ ಇಲ್ಲಿ ಎಲ್ಲ ಏನಪ್ಪಾ ಅಂದ್ರ ಕಂಪ್ಲೀಟ್ ಆಗಿ ಆನ್ಲೈನ್ ಕ್ಲಾಸಸ್, ಏನು ಆಫ್ಲೈನ್ ಕ್ಲಾಸ್ ತಗೊಂಡಿರ್ತೀವಲ್ಲ, ಇಲ್ಲಿ ಆನ್ಲೈನ್ ಕ್ಲಾಸ್ ಲೈವ್ ರೆಕಾರ್ಡಿಂಗ್ ಮಾಡಿ ಸೊ ಅವೈಲೇಬಲ್ ಮಾಡಿರ್ತದೆ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್. ನೆಕ್ಸ್ಟ್ ಏನ್ ಸರ್, ಚಾಪ್ಟರ್ ವೈಸ್ ನೋಟ್ಸ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್ ಸಿಗ್ತಾವ, ಸೊ ಪಾಸಿಂಗ್ ಪ್ಯಾಕೇಜ್ ಸಿಗ್ತೈತಿ. ಸರಿ ಸರ್, ಹಾಗಾದ್ರೆ ಇದ್ರದ್ದು ಇನ್ನೂ ಮೆನಿ ಮೋರ್ ಬೆನಿಫಿಟ್ಸ್ ಆರ್ ದೇರ್, ಯು ಕ್ಯಾನ್ ಯುಟಿಲೈಸ್ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಕಂಟೆಂಟ್ಸ್. ಓಕೆ, ಕಂಟೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರ ಸೊ ಇಲ್ಲಿ ಮೋಸ್ಟ್ ಆಫ್ ದಿ ಕಂಟೆಂಟ್ಸ್ ದೇ ಆರ್ ಅವೈಲೇಬಲ್. ಸೊ ಇಲ್ಲಿ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದನು ಕಂಟೆಂಟ್ಸ್ ಇಲ್ಲಿ ಇರ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಲೈವ್ ಕಂಟೆಂಟ್. ಸೊ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡಿದ್ದು ಕಂಟೆಂಟ್ ನ
ನೆಕ್ಸ್ಟ್ ಸರ್ ಅಂತಂದ್ರ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಹೆಂಗ್ ವಾಚ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತದ. ಲೆಟ್ ಅಸ್ ಸಿ ಹಿಯರ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಿಸ್ ಒನ್. ಯಾಕಂತಂದ್ರ ಇಲ್ಲಿ PCMB ಕಂಪ್ಲೀಟ್ ಕ್ಲಾಸಸ್ ನ ರಿಕಾರ್ಡೆಡ್ ಮಾಡಿದ್ನ ಇಲ್ಲಿ ಸಿಗ್ತೈತಿ. ಸೊ ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದ್ದು. ಸೊ ಇಲ್ಲಿ ಕೆಲವೊಂದಿಷ್ಟು ಫ್ರೀ ವಿಡಿಯೋಸ್ ಇದಾವ. ಯು ಕ್ಯಾನ್ ವಾಚ್ ಆಲ್ ದೀಸ್. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ಸೊ ಇಲ್ಲಿ ಅನ್ಲಾಕ್ ಅಂತ ಹೇಳಿ ಇಟ್ಟೈತಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯು ಪೀಪಲ್. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಇಲ್ಲಿ PCMB ಕ್ಲಾಸಸ್ ರಿಕಾರ್ಡೆಡ್ ಕ್ಲಾಸಸ್ ಟೋಟಲ್ ಆಗಿ 241 ವಿಡಿಯೋಸ್ ದೇ ಆರ್ ಅಪ್ಲೋಡೆಡ್. ನೆಕ್ಸ್ಟ್ PDF ಫೈಲ್ ಅದ್ರೊಳಗಡೆ ಇದ್ದಾವ. ಸೊ ಜಸ್ಟ್ ಕ್ಲಿಕ್ ಆನ್ ದಿಸ್. ಸೊ ನೆಕ್ಸ್ಟ್ ಇಲ್ಲಿ ಮ್ಯಾಥಮೆಟಿಕ್ಸ್ ಇದು ನೋಡಬಹುದು, ಇಲ್ಲಿ ಕೆಮಿಸ್ಟ್ರಿ ಇದು ನೋಡಬಹುದು, ಇಲ್ಲಿ ಫಿಸಿಕ್ಸ್ ಇದು ನೋಡಬಹುದು, ಇಲ್ಲಿ ಬಯಾಲಜಿ ಇದು. ಒಂದು ಮ್ಯಾಥಮೆಟಿಕ್ಸ್ ಇಲ್ಲಿ ಡೆಮೋ ತೋರಿಸಿರ್ತದ. ಉಳಿದಿದ್ದು ನೀವು ಏನ್ ಫ್ರೀ ಕಂಟೆಂಟ್ ಇದ್ದಾವಲ್ಲ, ಸೊ ಸಬ್ಜೆಕ್ಟ್ ವೈಸ್ ಯು ಕ್ಯಾನ್ ಕ್ಲಿಕ್ ಅಂಡ್ ವಾಚ್ ದೋಸ್ ಫ್ರೀ ಕ್ಲಾಸಸ್. ಓಕೆ, ಇಲ್ಲಿ ಮ್ಯಾಥಮೆಟಿಕ್ಸ್ ತೋರಿಸೋದಾದ್ರೆ ಸರಿ ಸರ್. ಹಾಗಾದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಒಳಗಡೆ 63 ವಿಡಿಯೋಸ್ ಆರ್ ದೇರ್. ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಮ್ಯಾಥಮೆಟಿಕ್ಸ್. ಸೊ ಇಲ್ಲಿ ಚಾಪ್ಟರ್ ಯಾವ ತರ ಇಂಟರ್ಲಿಂಕ್ ಇದೆ ಅಲ್ಲ ಅದ್ರ ಪ್ರಕಾರ ಇಲ್ಲಿ ಅಪ್ಲೋಡ್ ಮಾಡ್ಕೋತ ಹೋಗೈತಿ. ಥರ್ಡ್ ಚಾಪ್ಟರ್ ಆಗನ ಫೋರ್ತ್ ಚಾಪ್ಟರ್, ಫೋರ್ತ್ ಆಗನ 10th ಆಗನ 11th. ಆಲ್ ಚಾಪ್ಟರ್ಸ್ ದೇ ಆರ್ ಆಲ್ರೆಡಿ ಸೊ ಲೋಡೆಡ್ ಕಂಪ್ಲೀಟ್ ಆಗಿ. ಆಫ್ಲೈನ್ ಕ್ಲಾಸ್ ತಗೊಂಡಿದ್ದನ್ನ ಮತ್ತೆ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಇದ್ರೊಳಗಡೆ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ನೆಕ್ಸ್ಟ್ ನಾಟ್ ಓನ್ಲಿ ದಟ್ ಬಟ್ ಆಲ್ಸೋ 2025 ಎಕ್ಸಾಮ್ ಡೀಟೇಲ್ಸ್ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದೆ ನಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಅನ್ನೋದನ್ನು ಡೀಟೇಲ್ಸ್ ಕೊಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಎದರದ ಬಗ್ಗೆ ತೋರಿಸ್ಕೊಡ್ತೀರಿ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಥರ್ಡ್ ಚಾಪ್ಟರ್. ಓಕೆ, ಥರ್ಡ್ ಚಾಪ್ಟರ್ ಸೊ ಯಾವ್ದಪ್ಪ ಅಂತಂದ್ರೆ ದಟ್ ಈಸ್ ಮೆಟ್ರೈಸಿಸ್ ಇದು. ಸೊ ಇದ್ರೊಳಗಡೆ ತೋರಿಸ್ಕೊಡ್ತೈತಿ. ಸೊ ಕ್ಲಿಕ್ ಆನ್ ದಿಸ್. ಸರಿ ಸರ್, ಹಾಗಾದ್ರೆ ಇಲ್ಲಿ ಎಷ್ಟು ಫ್ರೀ ಕಂಟೆಂಟ್ ಇದ್ದವ್ರಿ ಅಂತಂದ್ರ ಇಲ್ಲೇನ್ ಅನ್ಲಾಕ್ ತೋರಿಸಿದಲ್ಲ ಇವೆಲ್ಲ ಫ್ರೀ ಇದ್ದಾವ. ನೀವು ಮನೆಯೊಳಗೆ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸರಿ ಸರ್, ಹಾಗಾದ್ರೆ ಈಗ ಜಸ್ಟ್ ಇಲ್ಲೊಂದು ಪ್ಲೇ ಮಾಡಿ ತೋರಿಸ್ರಿ ಯಾವ ತರ ಇದೆ ಏನಿದೆ ಅಂತ ಅನ್ನೋದು. ಜಸ್ಟ್ ಇಫ್ ಐ ಕ್ಲಿಕ್ ಆನ್ ದಿಸ್ ಇಟ್ ಇಸ್ ಗೋಯಿಂಗ್ ಟು ಗೆಟ್ ಲೋಡ್. ಸೊ ಇಲ್ಲಿ ನೀವು ಕಂಪ್ಲೀಟ್ ಆಗಿ ಇವು 2 hours ಏನಿದ್ದಾವಲ್ಲ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೋಬಹುದು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ನೋಡ್ಕೊಳಕ್ ಆಪ್ಷನ್ ಇದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಕ್ವಾಲಿಟೀಸ್. ಓಕೆ, ಸೊ ದಟ್ ಕ್ವಾಲಿಟಿ ಕ್ಯಾನ್ ಬಿ ಅಡ್ಜಸ್ಟೆಡ್. ಸೊ ಇಲ್ಲಿ ಕ್ವಾಲಿಟಿ ನಿಮಗೆ 720 ಬೇಕಂದ್ರೆ 720, 480 ಬೇಕಂದ್ರೆ 480, 360 ಬೇಕಂದ್ರೆ 360. ಸೊ ಇಲ್ಲಿ ನಾ 720 ತೋರಿಸಿರ್ತದ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಕ್ವಾಲಿಟಿ ಹೈ ಬೇಕಂತಂದ್ರೆ 720p ಇಟ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪೀಡ್. ಓಕೆ, ಸ್ಪೀಡ್ ನ ನೀವು ಎಷ್ಟು ಅಡ್ಜಸ್ಟ್ ಮಾಡ್ಕೋಬಹುದಪ್ಪ ಅಂತಂದ್ರೆ ಇಲ್ಲಿ ಅಪ್ ಟು ಸೊ ದಟ್ ಈಸ್ 2.5x ತಕನು. ಸೊ 2x ತಕನು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಯಾವಾಗ ನೀವು ಪರ್ಫೆಕ್ಟ್ ಇರ್ತಿರಲ್ಲ ಸೊ 1.5 1.75 ಹಿಂಗೆ ಹೆಚ್ಚಿಗೆ ಇಟ್ಕೊಂಡು ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇಲ್ಲ ಸರ್ ನಾವು ನಾರ್ಮಲ್ ಆಗಿದ್ದಾಗ ಸೊ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ಸೊ ದಟ್ 1x. ಓಕೆ, 1x ಇಟ್ಟು ಸೊ ನೀವು ಪ್ಲೇ ಮಾಡಿ ಸೊ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಮುಂದೆ ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್. ಸೊ ಇಲ್ಲಿ ಸ್ಕ್ರಾಲ್ ಮಾಡಿ ತೋರಿಸಿರ್ತದೆ ಯಾವ ತರ ಕ್ಲಾಸಸ್ ನ ತಗೊಂಡಿದ್ದೀವಿ ಅಂತ ಅನ್ನೋದು. ಸೊ ಇಲ್ಲಿ ಚಾಪ್ಟರ್ ವೈಸ್ ಕಂಪ್ಲೀಟ್ ಆಗಿ ಡಿಟೇಲ್ ಇನ್ಫಾರ್ಮೇಶನ್ ಯಾವ ಪಾಠದೊಳಗೆ ಎಲ್ಲೆಲ್ಲಿ ಮಾರ್ಕ್ಸ್ ಬರ್ತಾವ ಅನ್ನೋದು ಕಂಪ್ಲೀಟ್ ಇಲ್ಲಿ ತೋರಿಸಿರ್ತದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಕನ್ಸರ್ನ್ ಟು ದಟ್. ಸೊ ಇಲ್ಲಿ ವಾಯ್ಸ್ ನ ಸ್ವಲ್ಪ ಜಾಸ್ತಿ ಮಾಡಿ ತೋರಿಸಿರ್ತದೆ ನೋಡ್ರಿ ಅದ್ರದ್ದು ವಾಯ್ಸ್ ಯಾವ ತರ ಬಂದೈತಿ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಿ ಆಡಿಯೋ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಕೊರಿ. ಬೇಕಾದಂಗೆ ನೀವು ಮನೆ ಒಳಗಡೆನೆ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಲಿಕ್ಕೆ ಪ್ರೊವಿಷನ್ ಇದೆ. ಓಕೆ, ಸೊ ಜಸ್ಟ್ ಎ ಮಿನಿಟ್ ಐ ವಿಲ್ ಇನ್ಕ್ರೀಸ್ ದಟ್ ವಾಯ್ಸ್ ಸೊ ದಟ್ ಯು ಕ್ಯಾನ್. ಓಕೆ, ಸೊ ಇಲ್ಲೇನಿತ್ತಲ್ಲ ಆಫ್ಲೈನ್ ಕ್ಲಾಸ್ ಇದೆ ಅಲ್ಲಿ ಕಂಡಕ್ಟ್ ಮಾಡೈತಿ. ಸೊ ಅಲ್ಲಿ ಎಲ್ಲ ಡೌಟ್ ಕ್ಲಿಯರ್ ಮಾಡಿದ್ದು ಕ್ಲಿಯರಿಟಿ ಇದೆ. ಓಕೆ, ಯು ಕ್ಯಾನ್ ಸಿ ದಟ್ ಇಲ್ಲಿ ಹೌ ಟು ರಿಪ್ರೆಸೆಂಟ್ ಮ್ಯಾಟ್ರಿಕ್ಸ್ ಅನ್ನೋದು ತೋರಿಸಿದೆ. ಓಕೆ, ಇವೆಲ್ಲ ವಿಡಿಯೋಸ್ ನ ಫ್ರೀ ಇದ್ದಾವ. ನಿಮ್ ಮನೆಯೊಳಗ ವಾಚ್ ಮಾಡ್ಕೊಂಡು ನೋಡ್ಕೊಳ್ರಿ ಕಂಪ್ಲೀಟ್ ಆಗಿ. ಓಕೆ, ಸೊ ಮಿಕ್ಸ್ಡ್ ಲ್ಯಾಂಗ್ವೇಜ್ ಇಟ್ ಇಸ್ ಯೂಸ್ಡ್. ಕನ್ನಡ ಮತ್ತೆ ಇಂಗ್ಲಿಷ್ ಎಲ್ಲಾ ಲೆವೆಲ್ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಆನ್ ಅನ್ ಅವರೇಜ್ 20 to 15 to 20 hours ಗಟ್ಲೆ ಫ್ರೀ ಇದ್ದಾವ. ಸೊ ಅವೆಲ್ಲ ಫ್ರೀ ಕಂಟೆಂಟ್ ನ ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತು ಅಂದ್ರೆ ಸಾಧನ ಕೋರ್ಸ್ ಅನ್ನೋ ಸಾಧನ ಕೋರ್ಸ್ ತಗೋರಿ. ಇಂಡಿವಿಜುವಲ್ ಸಬ್ಜೆಕ್ಟ್ ಬೇರೆ ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ತಗೊಳ್ರಿ. ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ತಗೋರಿ. ಬಯಾಲಜಿ ಬೇಕಂದ್ರೆ ಬಯಾಲಜಿ. ಸೊ ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್. ಯಾವ್ದಾದ್ರು 4 ಸಬ್ಜೆಕ್ಟ್ ಇದ್ದ ಅಲ್ಲಿ ಕಂಪ್ಲೀಟ್ 90% ಟಾರ್ಗೆಟ್ ಬೇಕಂದ್ರು ಸೊ ಈಗ 75% ಆಫ್ ಇರೋದ್ರಿಂದ ಸಾಧನ ಕೋರ್ಸ್ ಅನ್ನೋದು ಜಸ್ಟ್ 4000 ಸಿಗ್ತೈತಿ. ನೆಕ್ಸ್ಟ್ ನಂದು ಬಯಾಲಜಿ ಇಲ್ರಿ ಸರ್, ನಮ್ದು 3 ಇದ್ದಾವ ಫಿಸಿಕ್ಸ್ ಮ್ಯಾಥ್ಸ್
ಮತ್ತೆ ಕೆಮಿಸ್ಟ್ರಿ ಅನ್ನೋರು ನೀವೇನಪ್ಪ ಅಂದ್ರೆ ಶ್ರಮ ಕೋರ್ಸ್ ನ ಬೈ ಮಾಡ್ಕೊಳ್ರಿ. ಸೊ ದಟ್ ಅದು 3,000 ಸಿಗ್ತೈತಿ. ವೆರಿ ಸೂನ್ ಇವ್ರ ಪ್ರೈಸ್ ಎಲ್ಲ ಇನ್ಕ್ರೀಸ್ ಮಾಡ್ತದ. ನೆಕ್ಸ್ಟ್ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಜಸ್ಟ್ 1,000 ಸಿಗ್ತದೆ. ಅವ್ರ ಆಕ್ಚುಯಲ್ ಪ್ರೈಸ್ ಇರೋದು 4,000. ಈಗ 75% ಆಫ್ ಸ್ಪೆಷಲ್ ಆಫರ್ ಇರೋದ್ರಿಂದ ನಿಮ್ಗೆ ಎಷ್ಟಪ್ಪ ಅಂದ್ರೆ ಜಸ್ಟ್ 1,000 ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಇನ್ಫಾರ್ಮೇಶನ್ ಇನ್ ಡಿಟೇಲ್. ಸರ್ ನಮ್ಮ ಪಾಸ್ ಮತ್ತು ಸ್ಕೋರ್ ಆಗ್ಲಿಕ್ಕೆ ಜಸ್ಟ್ ನಾರ್ಮಲ್ ಪಾಸ್ ಆದ್ರೆ ಸಾಕು, ಸ್ಕೋರ್ ಆದ್ರೆ ಸಾಕು ಅನ್ನೋರು ಇದ್ರಂದ್ರೆ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ. ಇಂಡಿವಿಜುವಲ್ ಸಬ್ಜೆಕ್ಟ್ ಅದನ್ನು ತೋರಿಸಿರ್ತದೆ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಈಗ ಇದು 20 hours ಗಿಟ್ಲ ತೋರ್ಸ್ಕೊತ್ ಕುಂದ್ರದು ಮೀನಿಂಗ್ಲೆಸ್. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್. ಇಲ್ಲೇನ್ ಅನ್ಲಾಕ್ ಅಂತ ಹೇಳಿ ಇಟ್ಟೈತಲ್ಲ, ಇವೆಲ್ಲ ವಿಡಿಯೋಸ್ ನ ವಾಚ್ ಮಾಡ್ಕೊಳ್ರಿ. ನಾಟ್ ಓನ್ಲಿ ಇನ್ ದಿಸ್ ಬಟ್ ಆಲ್ಸೋ ಸಮ್ ಅದರ್ ಚಾಪ್ಟರ್ಸ್ ದಾಗನು ಕೆಲವೊಂದಿಷ್ಟು ಇಟ್ಟೈತೆ. ಸೊ ಇನ್ ದಿಸ್ ಆಲ್ಸೋ ಸಮ್ ವಿಡಿಯೋಸ್ ದೇ ಆರ್ ಅನ್ಲಾಕ್. ಯು ಕ್ಯಾನ್ ವಾಚ್ ಆಲ್ ದೋಸ್. ಇದು ಮ್ಯಾಥ್ಸ್ ತೋರಿಸಿದ್ರಿ ಸರ್, ಹಂಗೆ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ ಯಾವ್ಯಾವ ಅಂತ ಅನ್ನೋದು. ಸೊ ಇಲ್ಲಿ ಕೆಮಿಸ್ಟ್ರಿದು ಒಂದಿಷ್ಟು ಜಸ್ಟ್ ಹೈಲೈಟ್ಸ್ ತೋರಿಸಿರ್ತಾರೆ ನೋಡ್ರಿ ಸೊಲ್ಯೂಷನ್ ಒಳಗಡೆ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ ಆಲ್ಮೋಸ್ಟ್ 3-4 ವಿಡಿಯೋಸ್ ನ ಫ್ರೀ ಇಟ್ಟೈತೆ. ಸೊ ಈಚ್ ವಿಡಿಯೋಸ್ ದೇ ಆರ್ ಹ್ಯಾವಿಂಗ್ ಎಷ್ಟು ಸರ್ 2 hours ಪ್ಲಸ್. ಓಕೆ, ಅವೆಲ್ಲನೂ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್ ಫಾರ್ ಯುವರ್ ಪ್ರಿಪರೇಷನ್. ಸೊ ಸಿಮಿಲರ್ಲಿ ಇಲ್ಲಿ ಫಿಸಿಕ್ಸ್ ಹೋದ್ರೆ ಎಲ್ಲಾ ಚಾಪ್ಟರ್ ಕಂಪ್ಲೀಟ್ ಲೋಡೆಡ್ ಇದೆ. ಸೊ ಇಲ್ಲಿನೂ ನ್ಯೂಕ್ಲಿಯರ್ ಚಾಪ್ಟರ್ ದಾಗಿಂದ ಸೊ ಅದೊಂದು ವಿಡಿಯೋನ ಯಾವುದು ಅನ್ಲಾಕ್ ಇದೆ. ಯು ಕ್ಯಾನ್ ವಾಚ್ ದಟ್. ಸೊ ಕಂಪ್ಲೀಟ್ ಆಗಿ 2 hours ವಿಡಿಯೋಸ್, 1 hours ವಿಡಿಯೋಸ್ ಏನಿದ್ದಾವಲ್ಲ, ಸೊ ಅವೆಲ್ಲನೂ ವಾಚ್ ಮಾಡ್ಕೊಳ್ರಿ. ಓಕೆ, ನಿಮಗೆ ಸ್ಟಡಿ ಪ್ರಿಪರೇಷನ್ ಹೆಲ್ಪ್ ಆಗೋದ್ರ ಜೊತೆಗೆ ನಿಮಗೊಂದು ಕಾನ್ಫಿಡೆನ್ಸ್ ಬರಬೇಕು. ಅಂದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು. ಇಲ್ಲಿ 2 ವಿಡಿಯೋಸ್ ಇದ್ದಾವೆ, ಇವು 2 ವಿಡಿಯೋಸ್ ನ ವಾಚ್ ಮಾಡ್ಕೋರಿ. ಓಕೆ, ಸೊ ಇದು ಸಾಧನಾ ಕೋರ್ಸ್ ಡೀಟೇಲ್ಸ್ ಆಯ್ತು. ಸೊ ಸಿಮಿಲರ್ಲಿ ಇಫ್ ಯು ಗೋ ಫಾರ್ ದಿ ನೆಕ್ಸ್ಟ್ ಕೋರ್ಸ್, ಸರಿ ಯಾವ್ದ್ರಿ ಸರ್ ಅಂತಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಕ್ರಾಶ್ ಕೋರ್ಸ್ ಅಂತ ಹೇಳಿ ಇದೆ ನೋಡ್ರಿ. ಓಕೆ, ಈ ಕ್ರಾಶ್ ಕೋರ್ಸ್ ಆಲ್ಮೋಸ್ಟ್ ಹೆಂಗಪ್ಪ ಅಂದ್ರೆ 2026 ಒಳಗಡೆ ಫಸ್ಟ್ ಎಕ್ಸಾಮ್ ಒಳಗಡೆ ನೀವು 100% ಪಾಸ್ ಆಗ್ಬೇಕು. ಓಕೆ, ಆ ತರ ಪ್ಲಾನ್ ಪ್ರಕಾರ. ಸೊ ಈ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ರಾಶ್ ಕೋರ್ಸ್ ನ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮಾಡೈತೆ. ಇವ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ, ಸೊ ಈಚ್ ಸಬ್ಜೆಕ್ಟ್ ವೈಸ್ ಕ್ರಾಶ್ ಕೋರ್ಸ್ ಬೇಕಂದ್ರೆ 500 rupees ಈಚ್ ಇದೆ. ಸೊ ಯಾವ್ದು ಸಬ್ಜೆಕ್ಟ್ ಬೇಕಂತಿರಲ್ಲ ಅಲ್ಲಿನೂ ಫ್ರೀ ಕಂಟೆಂಟ್ ಇದ್ದಾವೆ ಅನ್ಸರ್. ಎಸ್, ಅಫ್ ಕೋರ್ಸ್ ದೇರ್ ವಿಲ್ ಬಿ ದಿ ಸಮ್ ಕಂಟೆಂಟ್ಸ್. ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಕಂಟೆಂಟ್ಸ್. ಓಕೆ, ಇಲ್ಲಿ ಫ್ರೀ ಮತ್ತೆ ಡೆಮೋ ಸ್ಯಾಂಪಲ್ ಸೊ ಕಂಟೆಂಟ್ಸ್ ಅಂತ ಹೇಳಿ ಇದಾವೆ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಇಲ್ಲಿ 80% ಗಿಂತ ಹೆಂಗೆ ಹೆಚ್ಚು ಸ್ಕೋರ್ ಮಾಡ್ಕೋಬೇಕು ಅನ್ನೋದು. ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ ನ ಕೊಡಲಾಗಿದೆ. ಯು ಕ್ಯಾನ್ ಗೋ ಥ್ರೂ ದಟ್. ಸೊ ನೆಕ್ಸ್ಟ್ ಸರ್ ತಂದ್ರೆ ಅದೇ ತರನೇ ಇಲ್ಲಿ ಕೆಮಿಸ್ಟ್ರಿದು ಬಯಾಲಜಿದು ಬೇಕಂದರು. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ. ಕೆಮಿಸ್ಟ್ರಿ ಬಯಾಲಜಿದು ಸೊ ಇಲ್ಲಿ ಕಂಟೆಂಟ್ಸ್ ಅಂತ ಹೇಳಿ ಹೋಗಿ ಸೊ ಇಲ್ಲಿ ಇದ್ದಿದ್ದು ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ ಫಸ್ಟ್. ನೆಕ್ಸ್ಟ್ ಸರ್ ತಂದ್ರೆ ಅದು ಆದ ಬಳಿಕ ಸೊ ಇಲ್ಲೇನ್ ಇದ್ದಾವಲ್ಲ ಕಂಪ್ಲೀಟ್ ಕಂಟೆಂಟ್ ನ ಇದ್ದಾವ. ಸೊ ಯು ಕ್ಯಾನ್ ಸ್ಟಡಿ ಆಲ್ ದೋಸ್ ಫಾರ್ ಯುವರ್ ಸ್ಟಡಿ ಪ್ರಿಪರೇಷನ್. ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಕೊಡಲಾಗಿದೆ ನೋಡ್ರಿ. ಸೊ ಇಫ್ ಯು ವಾಚ್ ಆಲ್ ದೀಸ್ 100% 1000% ಯು ಕ್ಯಾನ್ ಪಾಸ್. ಸೊ ಇದು ಒಂದೇ ಸಬ್ಜೆಕ್ಟ್ ಇದಲ್ಲ, ಇದೇ ತರನೇ ಎಲ್ಲಾ ಸಬ್ಜೆಕ್ಟ್ ಇದೆ. ಕಂಪ್ಲೀಟ್ ಆಗಿ 4 ಸಬ್ಜೆಕ್ಟ್ ಜಸ್ಟ್ ಪಾಸ್ ಮತ್ತೆ ಸರ್ಟನ್ ಲೆವೆಲ್ ಸ್ಕೋರ್ ಅನ್ನೋರು 500 rupees ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲ ಸರ್ ನಮ್ಗೆ ಅಬೌವ್ 90% ಟಾರ್ಗೆಟ್ ಇದೆ PCMB ಅನ್ನೋರು ಸಾಧನಾ ಕೋರ್ಸ್ ಬೈ ಮಾಡ್ಕೊಳ್ರಿ. ಸರ್ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕ್ರಿ, ನಮ್ಮ 4 ಒಂದೇ ಕಡೆ ಇದ್ದಿದ್ದು ಪಾಸಿಂಗ್ ಅಂಡ್ ಸ್ಕೋರಿಂಗ್ ಬೇಕ್ರಿ ಅನ್ನೋರು. ಸೊ ಇಲ್ಲಿ PCMB 4 2000 ಒಳಗಡೆ ಇದೆ. ಸೊ ಇಲ್ಲಿ ಕಂಟೆಂಟ್ 65 ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್. ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದ್ದ ಒಂದು 5 ಫ್ರೀ ಕಂಟೆಂಟ್ ಯು ಕ್ಯಾನ್ ವಾಚ್. ಆಫ್ಟರ್ ದಟ್ ಇಫ್ ಯು ಗೋ ಫಾರ್ ದೀಸ್ ಇಂಡಿವಿಜುವಲ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ಆಲ್ ದೋಸ್. ಓಕೆ, 2026 ಏನ್ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳ್ಬೇಕಲ್ಲ ಹಂಗ ಬೆಸ್ಟ್ ಆಗಂಗ್ ನಿಮ್ಗೆ ಕ್ರಿಯೇಟ್ ಮಾಡಿದ್ದು. ಸೊ ಇದು ಆನ್ಲೈನ್ ಕೋರ್ಸಸ್. ಸರಿ ಸರ್, ನಮಗೆ ಇಂಡಿವಿಜುವಲ್ ಸಬ್ಜೆಕ್ಟ್ 90% ಗಿಂತ ಹೆಚ್ಚಿಂದು ನಮ್ ಬಯಾಲಜಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು ಅನ್ನೋರು ಇದ್ರಂದ್ರೆ ಜಸ್ಟ್ ಯು ಕ್ಯಾನ್ ಚೆಕ್ಔಟ್ ಆಲ್ ದೋಸ್. ಟಾರ್ಗೆಟ್ ಅಬೌವ್ 90% ಅಂತೇಳಿ ಇಲ್ಲಿ 52 ಕಂಟೆಂಟ್ಸ್ ನ ಇದ್ದಾವ ನೋಡ್ರಿ. ಓಕೆ, ಬಯಾಲಜಿ ಸಬ್ಜೆಕ್ಟ್ ಸರಿ ಸರ್, ಇದ್ರಾಗನು ಫ್ರೀ ಕಂಟೆಂಟ್ ಇದ್ದಾವೆ ಏನಂತಂದ್ರೆ ಸೊ ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ನ ಸೊ ಯು ಕ್ಯಾನ್ ವಾಚ್ ದೋಸ್ ಆಲ್ಸೋ ಬಿ. ಇದ್ರೊಳಗಡೆ ಇದಿರ್ತಾವ ನೋಡ್ರಿ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಫ್ರೀ ಕಂಟೆಂಟ್ ಇದೆ ನೋಡ್ರಿ ಅನ್ಲಾಕ್ ಇದ್ದಿದ್ದು. ಯು ಕ್ಯಾನ್ ವಾಚ್ ದಟ್. ಸೊ ನೆಕ್ಸ್ಟ್ ನಿಮಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಸೊ ಯು ಕ್ಯಾನ್ ಬೈ ದಿ ರೆಸ್ಪೆಕ್ಟಿವ್ ಕೋರ್ಸ್ ಸೊ ದಟ್ ಯು ವಿಲ್ ಗೆಟ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್. ಜಸ್ಟ್ ಈಗ ಆಫರ್ ನ 75% ಆಫ್ ಇರೋದ್ರಿಂದ ಎಲ್ಲಾ ಕೋರ್ಸಸ್ ಗಳದ ಮೇಲೆ ಇಂಡಿವಿಜುವಲ್ ಸಬ್ಜೆಕ್ಟ್ ಹೋದ್ರೆ ಅಂದ್ರೆ 1000 rupees ಇದೆ. ನೆಕ್ಸ್ಟ್ ಸರ್ ತಂದ್ರೆ PCMB 4 ಜಸ್ಟ್ ಪಾಸಿಂಗ್ ಮತ್ತೆ ಸ್ಕೋರಿಂಗ್ ಆಗಬೇಕಾಗಿತ್ತು ಅಂದ್ರೆ 2000 ಒಳಗಡೆ ಇದೆ. ನೆಕ್ಸ್ಟ್ ಸರ್ ತಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಬೌವ್ 90% ಅನ್ನಕ್ಕೆ ಏನಂತ ಹೇಳಿದ್ರಲ್ಲ ಸೊ ಅದು ಸೊ 1000 ಇದ್ರೆ PCM ಇದ್ದವರು ಸೊ ಇಲ್ಲಿ ಶ್ರಮ ಕೋರ್ಸ್ ಅಂತೇಳಿ ಅಂದ್ರೆ ಬಯಾಲಜಿ ಇರ್ಲಿಲ್ಲ ಅಂದ್ರೆ PCM ಇತ್ತಂದ್ರೆ ಶ್ರಮ ಕೋರ್ಸ್ ಯು ಕ್ಯಾನ್ ಬೈ. ಸೊ ದಟ್ ಈಸ್ ಎಟ್ 3000. ಸೊ ಈ ತರ ಎಲ್ಲಾ ಕೋರ್ಸಸ್ ಗಳನ್ನ
ನೀವು ಇನ್ಸ್ಟಾಲೇಷನ್ ಮಾಡ್ಕೋರಿ ಆಪ್ SPSC ಇದು. ಈ ಎಲ್ಲಾ ಕೋರ್ಸಸ್ ಅನ್ನ ಯು ಕ್ಯಾನ್ ಗೋ ಥ್ರೂ ಸೊ ದಟ್ ಯು ವಿಲ್ ಗೆಟ್ ದ ಕ್ಲಿಯರ್ ಐಡಿಯಾ ಅಬೌಟ್ ಇಂಡಿವಿಜುವಲ್ ಕೋರ್ಸ್. ಸೊ ಏನೇನ್ ಕಂಟೆಂಟ್ ಇದ್ದಾವ, ಯಾವ ತರ ಹೆಲ್ಪ್ಫುಲ್ ಆಗ್ತಾವ ಅಂತ ಅನ್ನೋದು ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್ ಅವೈಲಬಲ್ ರಿಸೋರ್ಸಸ್. ಓಕೆ, ಸೊ ವೆರಿ ಲೋವೆಸ್ಟ್ ಫೀಸ್ ದೊಳಗಡೆ ಹೈಯೆಸ್ಟ್ ಕ್ವಾಲಿಟಿ ಎಜುಕೇಶನ್. ಸೊ ಎಲ್ಲಾ ಸ್ಟೂಡೆಂಟ್ಸಿಗೆ ಹೆಲ್ಪ್ಫುಲ್ ಆಗಲಿ ಅಂತೇಳಿ ಇದು SPSC ಕೋಚಿಂಗ್ ಸೆಂಟರ್ ಆಪ್ ಮುಖಾಂತರ ಆನ್ಲೈನ್ ಕೋರ್ಸ್ ನ ಲಾಂಚ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್ 2026 ಎಕ್ಸಾಮ್ಸ್ಗೆ ಇವೆಲ್ಲ ಕೋರ್ಸಸ್ಗಳು ಹೆಲ್ಪ್ ಆಗೋದ್ರ ಜೊತೆಗೆ 2026 ದಾಗ ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಯಾರು ಹೋಗ್ತಾರಲ್ಲ ಅವರು ವೆಕೇಶನ್ ದಿಂದನೇ ಈ ಕೋರ್ಸಸ್ ನ ಬೈ ಮಾಡ್ಕೋಬಹುದು. ಸೊ ದಟ್ ದೇ ಕ್ಯಾನ್ ಯೂಸ್ ಫುಲ್ 1 year. ಓಕೆ, ವೆರಿ ಸೂನ್ ಇವ್ರ ಪ್ರೈಸ್ ನ ಇನ್ಕ್ರೀಸ್ ಮಾಡ್ತೈತೆ. ಬಿಫೋರ್ ರೈಸಿಂಗ್ ದಿ ಪ್ರೈಸ್, ಸೊ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ ಆಲ್ ದೀಸ್ ರಿಸೋರ್ಸಸ್. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹಾಯ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು SPSC ಕೋಚಿಂಗ್ ಸೆಂಟರ್ ವಿಜಯಪುರ. ಇವತ್ತಿನ ಈ ವಿಡಿಯೋ ಮುಖಾಂತರ SPSC ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತೈತಿ. ಏನೇನ್ ಫ್ರೀ ಕಂಟೆಂಟ್ ಇದ್ದಾವ, ಸೊ ಯಾವ ತರ ನಿಮ್ ಸ್ಟಡಿಗೆ ಅದು ಹೆಲ್ಪ್ಫುಲ್ ಆಗ್ತೈತಿ, ಮತ್ತ ಪ್ರಿವಿಯಸ್ ಮಾಡಿದ ವಿಡಿಯೋಗಳನ್ನ ನೀವು ಯಾರು ಇನ್ನು ನೋಡಿಲ್ಲಲ್ಲ ಅವು ಯಾವ ತರ ನೋಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತದ. ಇನ್ನು ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೋರಿ. ಆಲ್ರೆಡಿ 300 and ಸೊ ಎಷ್ಟಪ್ಪ ಅಂತಂದ್ರ 74. ಓಕೆ, 374 videos are already uploaded in this YouTube channel. They are all free of cost, completely free ಒಳಗೆ ಇರ್ತವೆ. So already 1910 plus subscribers are there. So you also subscribe and utilize this available resources at free of cost. So let us get into in detail about this channel. So ಇಲ್ಲಿ home page ಇದೆ. So ಇಲ್ಲಿ home page ದಂದು so already many more videos are uploaded. So complete ಆಗಿ ಸೊ ಇಲ್ಲೊಂದು ವಿಡಿಯೋ ಇದೆ ನೋಡ್ರಿ ಕೆಮಿಸ್ಟ್ರಿದು. ಇದು 5 hours 51 minutes ಕಂಪ್ಲೀಟ್ ಆಗಿ ವಾಚ್ ಮಾಡಿದಾದ್ರೆ ಸೊ 1000 lakh crore percentage ಗ್ಯಾರಂಟಿ ಕೊಡ್ತೈತಿ. 2026 ಗೆ ನೀವು 100% ಅಲ್ಲ 1000 lakh percentage crore percentage ಫಿಕ್ಸ್ ನೀವು ಪಾಸ್ ಆಗ್ತೀರಿ ಮತ್ತೆ ಸ್ಕೋರ್ ಮಾಡ್ಕೋತೀರಿ. ಸೊ ಅದೇ ತರನ ಇಲ್ಲಿ ಸೊ ಕೆಮಿಸ್ಟ್ರಿದು 1ನೇ ಚಾಪ್ಟರ್ದನ್ನು ಡಿಟೇಲ್ ಕೊಡಲಾಗಿದೆ. ಸೊ ಬಯಾಲಜಿದನ್ನು ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್. ಸೊ ಸಿ ಹಿಯರ್ ಫಸ್ಟ್ ಹಿಯರ್ ವಿಡಿಯೋಸ್. ಓಕೆ, ವಿಡಿಯೋಸ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಸೊ ಇಲ್ಲಿ ಮೆನಿ ಮೋರ್ ವಿಡಿಯೋಸ್ ಆರ್ ಆಲ್ರೆಡಿ ಅಪ್ಲೋಡೆಡ್. ಓಕೆ, ಮೋಸ್ಟ್ ಆಫ್ ದಿ ಥಿಂಗ್ಸ್ ದೇ ಆರ್ ಡಿಸ್ಕಸ್ಡ್. ಅಬೌವ್ 90% ಹೆಂಗ್ ಸ್ಕೋರ್ ಮಾಡ್ಕೋಬೇಕು PCMB ಒಳಗ ಅಂತೇಳಿ. ಸೊ ಔಟ್ ಆಫ್ ಔಟ್ ಹೆಂಗ್ ಫಿಸಿಕ್ಸ್ ಒಳಗ ಸ್ಕೋರ್ ಮಾಡ್ಕೋದು, ನಾಟ್ ಓನ್ಲಿ ಫಿಸಿಕ್ಸ್ ಬಟ್ ಆಲ್ಸೋ ಕೆಮಿಸ್ಟ್ರಿ ಒಳಗಡೆ, ಬಯಾಲಜಿ ಒಳಗಡೆ, ಮ್ಯಾಥ್ಸ್ ಒಳಗಡೆ ಕಂಪ್ಲೀಟ್ ಆಗಿ ಸೊ ಈ ವಿಡಿಯೋನ SPSC ಕೋಚಿಂಗ್ ಯೂಟ್ಯೂಬ್ ನಾನು ವಿಡಿಯೋಸ್ ನೀವು 2025 ಮತ್ತೆ ಅದ್ರ ಪ್ರಿವಿಯಸ್ ಇಯರ್ ಮಾಡಿದ್ನು ಎಲ್ಲಾ ವಿಡಿಯೋಸ್ ನೀವು ವಾಚ್ ಮಾಡಿದ್ದೆ ಆದ್ರೆ ಸೊ ನೋ ಡೌಟ್ ಟು ಸ್ಕೋರ್ ಔಟ್ ಇನ್ ಆಲ್ ದಿ ಎಕ್ಸಾಮ್ಸ್ 2026. ಅದು ಫಸ್ಟ್ ಎಕ್ಸಾಮ್ ಆಗಿರ್ಬೋದು, ಸೆಕೆಂಡ್ ಎಕ್ಸಾಮ್ ಆಗಿರ್ಬೋದು. ಓಕೆ, ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ನೆಕ್ಸ್ಟ್. ಇಲ್ಲಿ ವಿಡಿಯೋಸ್ ನ ಇವು ಎಲ್ಲಾ ವಿಡಿಯೋಸ್ ವಾಚ್ ಮಾಡ್ರಿ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸೊ ಶಾರ್ಟ್ ವಿಡಿಯೋಸ್ ಸಮ್ ಇನ್ಫಾರ್ಮೇಶನ್ ಇಲ್ಲಿ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ಅಬೌಟ್ ದೋಸ್ ಆಲ್ಸೋ ಬಿ. ಸೊ ಕೋರ್ಸಸ್ ಇದ್ದಿದ್ದಾಗಿರ್ಬೋದು, ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್. ನೆಕ್ಸ್ಟ್ SPSC ಅಡ್ರೆಸ್ ಡೀಟೇಲ್ಸ್ ನ ಶಾರ್ಟ್ ವಿಡಿಯೋಸ್ ಮುಖಾಂತರ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಲೆಟ್ ಅಸ್ ಸಿ ಹಿಯರ್ ಕಮ್ ಬ್ಯಾಕ್ ಟು ದಿ ಮೇನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಪ್ಲೇ ಲಿಸ್ಟ್. ಓಕೆ, ಕಂಪ್ಲೀಟ್ ಆಗಿ ಪ್ಲೇ ಲಿಸ್ಟ್ ಪ್ರಕಾರ ಸೊ PCMB 4 ಕುರುದನ್ನು ಯಾವ ತರ ನೀವು ವಾಚ್ ಮಾಡ್ಬೇಕು ಅನ್ನೋದು ಇಲ್ಲಿ ಡಿಟೇಲ್ ಆಗಿ ಕೊಡಲಾಗ್ತದೆ. ಸೊ ಲೈವ್ ಕ್ಲಾಸಸ್ ನ ಇಲ್ಲಿ ಆಲ್ರೆಡಿ ಮೋಸ್ಟ್ ಆಫ್ ದಿ ಥಿಂಗ್ಸ್ ಲೈವ್ ಕ್ಲಾಸಸ್ ನ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಆಲ್ಸೋ ಬಿ. ಸೊ ಪ್ರಿವಿಯಸ್ ಲೈವ್ ಕ್ಲಾಸಸ್ ಸೊ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡ್ಕೊಳ್ರಿ. ಬೂಸ್ಟರ್ ಕ್ಲಾಸಸ್ ಅಲ್ಲೇ ಡಿಸ್ಕಷನ್ ಮಾಡಲಾಗಿದೆ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಪ್ಲೇ ಲಿಸ್ಟ್. ಈ ಪ್ಲೇ ಲಿಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಸೆಕೆಂಡ್ PUC ಮತ್ತೆ ಫಸ್ಟ್ PUC ದವರಿಗಿನ ಹೆಲ್ಪ್ಫುಲ್ ಆಗಂಗ ಕೆಲವೊಂದಿಷ್ಟು ಇದ್ದಾವ. ಸೊ ಇಲ್ಲಿ ಪ್ರೀ KCET ಮತ್ತೆ ನೀಟ್ ಕ್ಲಾಸಸ್. ನೆಕ್ಸ್ಟ್ ಸೊ ಪ್ರೀ ಸಂಡೇ ಕ್ಲಾಸಸ್ ಸೊ ಕಂಡಕ್ಟ್ ಮಾಡಿದನ್ನ ಇಲ್ಲಿ ಕೊಡಲಾಗಿದೆ. ಸೊ ಇಲ್ಲಿ 3 videos are there. You can watch completely those 3. ಇಲ್ಲಿ 5 videos are there. So concern to the every Sunday's free class. Next ಇದೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ 100% ಫಿಕ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕನ್ಸರ್ನ್ ಟು ದಿ PUC ಬಯಾಲಜಿದು. ಸರ್ ಎಷ್ಟು ವಿಡಿಯೋಸ್ ಇದ್ದಾವ ಅಂತಂದ್ರೆ ಆಲ್ರೆಡಿ ಇನ್ ದಿಸ್ ಸೊ 14 videos are there. Okay, so concern to the chemistry so 18 videos, concern to the maths 19 videos. Next concern to the so ಇಲ್ಲಿ ಯಾವ್ದ್ರದ್ದಿದೆ ಬಯಾಲಜಿದು. ಸೊ ಕೆಲವೊಂದಿಷ್ಟು ಇಲ್ಲಿ ಎಕ್ಸ್ಟ್ರಾ ಸೊ ಡೆಮೋ ಕ್ಲಾಸಸ್ ಇದಾವ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್. ಸೊ ಇಲ್ಲಿ ಫಿಸಿಕ್ಸ್ 11 videos. ಸೊ ಲೆಟ್ ಅಸ್ ಸಿ ದೋಸ್ ಕನ್ಸರ್ನ್ ಟು ದಿ ಫಸ್ಟ್ ಇಲ್ಲಿ ಬಯಾಲಜಿದು ಒಂದಿಷ್ಟು ತೋರಿಸಿರ್ತದೆ ನೋಡ್ರಿ ಏನಿದೆ ಅಂತೇಳಿ.
ಸೊ ನೀವು ಎಲ್ಲಾನು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಸರ್ ಇವು 2025 ಇದ್ವಲ್ರಿ, ಇವು 2026 ಹೆಲ್ಪ್ಫುಲ್ ಆಗ್ತವೆ ಅಂತಂದ್ರೆ 2025, 2026, 2027 ಇವೇ ಹೆಲ್ಪ್ಫುಲ್ ಆಗ್ತವ. ಬಟ್ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಯೂಸ್ ಆಗ್ತದೆ. ಸೊ ಇದು 20 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್, ಸೊ ಇದು 5 hours 40 ಮಿನಿಟ್ಸ್ ಕಂಪ್ಲೀಟ್ ಆಗಿ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ವಿಡಿಯೋಸ್ ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅ ಲಾಟ್ ಫಾರ್ ಯುವರ್ 2026 ಒಂದೇ ಎಕ್ಸಾಮ್ ಅಷ್ಟೇ ಅಲ್ಲ, 2ನೇ ಎಕ್ಸಾಮ್, 3ನೇ ಎಕ್ಸಾಮ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗ್ತಾವ. ಓಕೆ, ಸೊ ಅದಕ್ಕಿದು ಬಯಾಲಜಿ ಇದೆ, ಇದೇ ತರನೇ ಸೇಮ್ ಟು ಸೇಮ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೆಮಿಸ್ಟ್ರಿದೂ ಇದೆ. ಸೊ ಜಸ್ಟ್ ಐ ವಿಲ್ ಕಮ್ ಬ್ಯಾಕ್. ಓಕೆ, ಸೊ ನಾಟ್ ಓನ್ಲಿ ಸೊ ಬಯಾಲಜಿ ಬಟ್ ಆಲ್ಸೋ ಸೊ ಕೆಮಿಸ್ಟ್ರಿದನ್ನು ನೋಡ್ಕೊಳ್ರಿ. ಸೊ ಸಿ ಹರ್ 18 ವಿಡಿಯೋಸ್ ಆರ್ ದೇರ್ ಕನ್ಸಲ್ಟ್ ಇದೆ. ಸೊ ಕೆಮಿಸ್ಟ್ರಿ, ಸೊ ಇಲ್ಲಿನೂ 12 ಮಿನಿಟ್ಸ್, ನೆಕ್ಸ್ಟ್ 34 ಮಿನಿಟ್ಸ್, ಹಿಂಗ ಡಿಫ್ರೆಂಟ್. ಇದು 2 hours ಇದೆ, ಸೊ ಇದು 5 hours, ಸೊ 44 ಮಿನಿಟ್ಸ್ ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ವಾಚ್ ಮಾಡಿದ್ರೆ ಅಂದ್ರೆ ಸೊ ನೋ ಡೌಟ್ ಟು ಪಾಸ್ ಅಂಡ್ ಸ್ಕೋರ್ ಇನ್ ಯುವರ್ 2026 ಎಲ್ಲಾ ಎಕ್ಸಾಮ್ಸ್ ಗಳಿಗೆ. 1ನೇ ಎಕ್ಸಾಮ್ 2ನೇ ಎಕ್ಸಾಮ್ ಅಂತೇಳಿ ಅನ್ಕೊಳಕ್ ಹೋಗ್ಬೇಡ್ರಿ, ಎಲ್ಲಾ ಎಕ್ಸಾಮ್ಸ್ ಗಳಿಗೆ. ಮತ್ತೆ KCET ನೀಟ್ಗೂ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಹೆಲ್ಪ್ಫುಲ್ ಆಗಂತ ಡಿಸ್ಕಷನ್ ಇಲ್ಲಿದ್ದಾವೆ. ಸೊ ಯು ಕ್ಯಾನ್ ವಾಚ್ ಆಲ್ ದೀಸ್ ಕನ್ಸಲ್ಟ್ ದಿ. ಸೊ ಕೆಮಿಸ್ಟ್ರಿ, ಕಮ್ ಬ್ಯಾಕ್ ಟು ದಿ ನೆಕ್ಸ್ಟ್. ಅದೇ ತರನೇ ಸೊ ಯಾವ್ದು ಈಗ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದು, ನೆಕ್ಸ್ಟ್ ಫಿಸಿಕ್ಸ್ ಇದು. ಓಕೆ, ಸೊ ಇಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಇವು ಕಂಪ್ಲೀಟ್ ಆಗಿ ಯು ಕ್ಯಾನ್ ಗೋ ಥ್ರೂ. ಇಲ್ಲಿ 19 ವಿಡಿಯೋಸ್ ಇದ್ದಾವ. ಸೊ ಕನ್ಸಲ್ಟ್ ದಿ ಮ್ಯಾಥಮೆಟಿಕ್ಸ್ 2025 ಒಳಗಡೆ, ಮತ್ತೆ ಇಲ್ಲಿ ಬರದೇ ಬಿಟ್ಟೈತಿ ನೋಡ್ರಿ 2026 ಎಲ್ಲ ಎಕ್ಸಾಮ್ ಸಿಗನು ಅಂತೇಳಿ. ಸೊ 22 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್, ಸೊ ಇದು 2 hours ಇದೆ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ವಿಡಿಯೋಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ರಿ. ಸೊ ದಟ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ 2020. ಇಲ್ಲಿ ಬರದೇ ಬಿಟ್ಟದ್ ನೋಡಿ 2025 ಆಸ್ ವೆಲ್ ಆಸ್ 2026, 2027 ಸಿಲೆಬಸ್ ಇದೆ ಅಂತಂದ್ರೆ ಏನು ನೋ ಡೌಟ್ ಹೆಲ್ಪ್ಫುಲ್ ದೋಸ್ ವಿಡಿಯೋಸ್ ಫಾರ್ ಯುವರ್ ಆಲ್ ದಿ ಎಕ್ಸಾಮ್ಸ್. ಸೊ ಇಲ್ಲಿ ಇನ್ನೊಂದು ಫಿಸಿಕ್ಸ್ ಒಂದು ತೋರಿಸಿ. ಸೊ ಲೆಟ್ ಅಸ್ ಸಿ ಹಿಯರ್ ಕನ್ಸರ್ನ್ ಟು ದಿ ಫಿಸಿಕ್ಸ್. ಸೊ ಇಲ್ಲಿ ಇದ್ದೇವೆ ನೋಡ್ರಿ 11 ವಿಡಿಯೋಸ್. ಸೊ ಕನ್ಸರ್ನ್ ಟು ದಿ PUC ಟು ಫಿಸಿಕ್ಸ್. ಓಕೆ, ಇದು 19 ಮಿನಿಟ್ಸ್ ಇದೆ, ಇದು 34 ಮಿನಿಟ್ಸ್ ಇದೆ, ನೆಕ್ಸ್ಟ್ ಇದು 39 ಮಿನಿಟ್ಸ್. ಸೊ ಇವೆಲ್ಲಾನು ನೀವು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಂಡಿದ್ದಾನೆ ಆದ್ರೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತದೆ. ಸರ್ ನಮ್ಗೆ ಕ್ರಾಶ್ ಕೋರ್ಸ್ ಬೇಕ್ರಿ ಸರ್, ಈಗ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಆಫ್ಲೈನ್ ಕ್ಲಾಸಸ್ ಬೇಕು ಅಂದರು. ಸೊ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಸೊ ಆಫ್ಲೈನ್ ಕ್ಲಾಸ್ 10th January ಹಿಡಿದು 2026. ಓಕೆ, 10th January 2026 ಹಿಡಿದು 40 days ಕ್ರಾಶ್ ಕೋರ್ಸ್ ನ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಕ್ಲಾಸಸ್ ನ ಮಾಡಿಕೊಡ್ತದ. ಮಾರ್ನಿಂಗ್ 6 o'clock to 8 o'clock ಡೈಲಿ 2 hours ದಷ್ಟು. ಸೊ 100% ಯಾಕೆ 1000% ಗ್ಯಾರಂಟಿ ಕೊಡ್ತದೆ. ಪಾಸ್ ಆಗೋದ್ರ ಜೊತೆಗೆ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತಾವ ಆಫ್ಲೈನ್ ಕ್ಲಾಸಸ್ ಜಸ್ಟ್ ಅಟ್ 4000 rupees ದಾಗ. ಸೊ ಅವು ಎಲ್ಲ PCMB 4 40 days ಕ್ಲಾಸಸ್ ಮಾಡಿ ಕೊಡ್ತದ. ಸರಿ ಸರ್, ಹಾಗಾದ್ರೆ ಲಾಸ್ಟ್ ಡೇಟ್ ಇದೆ ಏನ್ರಿ ಅಡ್ಮಿಷನ್ ಅಂತಂದ್ರೆ ಸೊ 5th January is the last date for getting the admission. So whoever interested you can communicate to the coaching number. ಸೊ ಕೋಚಿಂಗ್ ನಂಬರ್ಗಿನ ಸೊ ಕಾಲ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ಕಮ್ಯುನಿಕೇಟ್ ಮಾಡ್ಕೊಂಡು ಸೊ ಯು ಕ್ಯಾನ್ ಕನ್ಫರ್ಮ್ ಯುವರ್ ಅಡ್ಮಿಷನ್. ಸೊ ಇವು ಎಲ್ಲ ವಾಚ್ ಮಾಡ್ರಿ. ಸೊ ಇವು ಆನ್ಲೈನ್ ಮುಖಾಂತರ. ಇಲ್ಲ ಸರ್ ನಮಗ ಆನ್ಲೈನ್ ಕಂಪ್ಲೀಟ್ ಕ್ಲಾಸದ ವಿಡಿಯೋಸ್ ಬೇಕ್ರಿ ಅಂತಂದ್ರೆ ಕಂಪ್ಲೀಟ್ ಸಬ್ಜೆಕ್ಟ್ ವೈಸ್ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ತರ ಸೊ ಸಾಧನ ಕೋರ್ಸ್ ಅಂತ ಹೇಳಿದೆ. PCMB 4 ಇದ್ದಿದ್ದು. ಇಂಡಿವಿಜುವಲ್ ಸಬ್ಜೆಕ್ಟ್ ಇದ್ದಾವ. ಸೊ ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್, ಬಯಾಲಜಿ ಬೇಕಂದ್ರೆ ಬಯಾಲಜಿ. ಸೊ ಅವು 4 ಇಂಡಿವಿಜುವಲ್ ಸಬ್ಜೆಕ್ಟ್ ನ SPUC ನೀವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ಅದ್ರೊಳಗಡೆ ಕೋರ್ಸಸ್ ನ ಕ್ರಿಯೇಟ್ ಮಾಡಿದೆ. ಸೊ ಜಸ್ಟ್ ಪಾಸ್ ಆಗೋರಿಗೆ 500 rupees ದೊಳಗಡೆ ಇದೆವ ಕ್ರಾಶ್ ಕೋರ್ಸ್ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಅಂತೇಳಿ. ಸರ್ ನಮ್ಗೆ ಕಂಪ್ಲೀಟ್ 90% ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ್ ಬೇಕು ಅನ್ನೋರಿಗೆ ಸೊ ದಟ್ ಇಂಡಿವಿಜುವಲ್ ಸಬ್ಜೆಕ್ಟ್ 1000 rupees ದೊಳಗಡೆ ಇದೆ. PCMB 4 ಬೇಕನ್ನೋರಿಗೆ ಸೊ 4000 ದಾಗ ಸಾಧನ ಕೋರ್ಸ್ ಅಂತ ಹೇಳಿದೆ. ವೆರಿ ಸೂನ್ ಅವ್ರದ್ದು ಪ್ರೈಸ್ ಅಂದ್ರೆ ಅವ್ರದ್ದು ಫೀಸ್ ನ ಇನ್ಕ್ರೀಸ್ ಮಾಡ್ತದೆ. ಸೊ ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಯು ಅಂಡ್ ಯುವರ್ ಫ್ರೆಂಡ್ಸ್ ಯುಟಿಲೈಸ್ those so available resources. Okay, share this information to all of your friends. So whoever not subscribed our channel, so ಇಷ್ಟೆಲ್ಲ ಫ್ರೀ ಕಂಟೆಂಟ್ ನ ನಿಮ್ಗೆ ಸೊ ಸ್ಟಡಿ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ SPUC ದೊಳಗಡೆ ಆಲ್ರೆಡಿ 374 ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೆ. ಸೊ ಅದರದ್ದು ಎಲ್ಲರದ್ದು ಬೆನಿಫಿಟ್ ತಗೊಳ್ರಿ. ಈ ಇನ್ಫಾರ್ಮೇಶನ್ ನಿಮ್ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.